ಆತ್ಮೀಯ ಗೌರವಾನ್ವಿತ ಎಲ್ಲ ಮಹನೀಯ ಬಂಧುಗಳೇ, GSR ಅಭಿನಂದನಾ ಬಳಗದ ವತಿಯಿಂದ ಇಂದು GS ರಾಜಶೇಖರ್ ಅವರು, ಉಪನಿರ್ದೇಶಕರು ವಿಶ್ರಾಂತ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇವರಿಗೆ ಅಭಿನಂದನಾ ಸಮಾರಂಭವನ್ನು ದಾವಣಗೆರೆ ಜಿಲ್ಲೆಯ ಎಲ್ಲ ಆತ್ಮೀಯ ಅಭಿಮಾನಿ ಬಳಗದ ಒತ್ತಾಸೆ ಅಭಿಲಾಷೆಯಿಂದ ಇವತ್ತು ಈ ವೇದಿಕೆಯ ಮೂಲಕ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿನಂದನೆಗಳಿಂದ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ನಾನು GSR ಅಭಿನಂದನಾ ಬಳಗದ ಅಧ್ಯಕ್ಷರು ಹಾಗೂ ಹರಪನಹಳ್ಳಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂತಹ ಆತ್ಮೀಯರು ಆಗಿರ್ತಕ್ಕಂಥ ಲೇಪಾಕ್ಷಪ್ಪ ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಅತ್ಯಂತ ಅಚ್ಚುಮೆಚ್ಚಿನ ಗೌರವಾನ್ವಿತ ಉಪನಿರ್ದೇಶಕರು ವಿಶ್ರಾಂತ ಆದಂತಹ ಶ್ರೀಯುತ GS ರಾಜಶೇಖರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. GSR ಅಭಿನಂದನಾ ಬಳಗದ ಗೌರವಾಧ್ಯಕ್ಷರಾಗಿ ಈ ಕಾರ್ಯಕ್ರಮದ ರೂಪರೇಷೆಯ ಹಿಂದೆ ಮಾರ್ಗದರ್ಶನ ಮಾಡಿ ಇವತ್ತು ಈ ಕಾರ್ಯಕ್ರಮ ಸಾಕಾರಗೊಳ್ಳಲಿಕ್ಕೆ ತಮ್ಮದೇ ಆದಂತಹ ಸಲಹೆ ಸೂಚನೆಗಳನ್ನು ನೀಡಿದಂತಹ ದಾವಣಗೆರೆ ಜಿಲ್ಲೆಯ ಸಾಕ್ಷರತಾ ಇಲಾಖೆಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ ಬಿ ಸಿದ್ದಪ್ಪನವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದಂತಹ ಶ್ರೀಮತಿ ಲೋಲಾಕ್ಷಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಲೋಲಾಕ್ಷಿ ಮೇಡಮ್ ಅವರು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನಿರ್ದೇಶಕರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಹೊನ್ನಾಳಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ನಿಂಗಪ್ಪ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಾವಣಗೆರೆ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿದಂತಹ ಶ್ರೀಯುತ ಜಿ ಕೊಟ್ರೇಶ್ ಅವರು, ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ದಾವಣಗೆರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ದಾವಣಗೆರೆ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ನಮ್ಮೆಲ್ಲರಿಗೂ ಒಂದು ಅವಿಸ್ಮರಣೀಯವಾದಂತಹ ದಿನ. ನೇರ, ದಿಟ್ಟ, ನಿರಂತರ ಬಹುಮುಖ ವ್ಯಕ್ತಿತ್ವದ ಸಾಕಾರ ಮೂರ್ತಿ ದಣಿವರಿಯದ ದಳಪತಿಗೆ ಮೆರವಣಿಗೆಗಳ ನೆನಪುಗಳ ಮೆರವಣಿಗೆ. ಸನ್ಮಾನ್ಯ GS ರಾಜಶೇಖರ್ ಸರ್ ಅವರೇ, ಈ ವೇದಿಕೆ ಮೂಲಕ ಸರ್ವರ ಪರವಾಗಿ ತಮಗೆ ಅತ್ಯಂತ ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸುಮಾರು ಸುದೀರ್ಘ 36 ವರ್ಷಗಳ ಕಾಲ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ
ಧ್ವನಿವರಿ ಇದೆ. ವಿವಿಧ ಸ್ತರಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಗೆ ಸೇರಿ ಉಪನಿರ್ದೇಶಕರವರೆಗೆ ವಿವಿಧ ಸ್ತರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತಹ ಅಪರೂಪದ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಸನ್ಮಾನ್ಯ GS ರಾಜಶೇಖರ್ ಅವರು. ಅವರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಅಭಿಮಾನಿಗಳ ದೊಡ್ಡ ಸಾಗರವೇ ಇದೆ. ಅಂತಹ ಅಭಿಮಾನಿಗಳ ಒಂದು ಅಭಿಲಾಷೆ, ಪ್ರೀತಿ, ವಿಶ್ವಾಸದ ಸಂಕೇತವಾಗಿ ಇವತ್ತು ಈ ವೇದಿಕೆಯ ಮೂಲಕ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮವನ್ನು ಶ್ರೀಮತಿ ಇಂದಿರಾ AR ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜರಿಕಟ್ಟೆ ಇವರು ಪ್ರಾರ್ಥನೆಯನ್ನು ನೆರವೇರಿಸುವ ಮೂಲಕವಾಗಿ ಪ್ರಾರಂಭಿಸಬೇಕಾಗಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ತಂದೆ ನೀನೇಡು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ ಬಾಳ ಈರುಳಿಗೆ, ನಮ್ಮ ಜ್ಞಾನ ನೀನಿಗೂ ಬಾ ಬಾಳ ಹಾದಿಗೆ ಗುರಿ ತೋರು ಬಾ, ನಮ್ಮ ಜ್ಞಾನ ನೀನಿಗೂ ಬಾ ಬಾಳ ಹಾದಿಗೆ ಗುರಿ ತೋರು ಬಾ, ತಂದೆ ನೀಡು ಬಾ ಶಕ್ತಿ ಮನಸ್ಸಿಗೆ, ನಮ್ಮ ಮನದಿಂದ ದೌರ್ಬಲ್ಯ ದೂಡು, ಸತ್ಯ ಪಥದಲ್ಲಿ ನಡೆಯುವಂತೆ ಮಾಡು, ಕಷ್ಟ ನೂರಾರು ನೀ ಪಾರು ಮಾಡು, ನಿತ್ಯ ಸಂತೋಷ ನಮಗೆಂದು ನೀಡು, ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡು ವಿಷಜ್ವಾಲೆ ಮನದಲ್ಲಿ ಕೊನೆಯಾಗಲಿ, ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡು ವಿಷಜ್ವಾಲೆ ಮನದಲ್ಲಿ ಕೊನೆಯಾಗಲಿ, ತಂದೆ ನೀಡು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ ಬಾಳ ಈರುಳಿಗೆ, ಎಂಥ ಬಿರುಗಾಳಿ ಎದುರಾದರೇನು ನಿಂತು ತಡವಂತ ಛಲ ನೀಡು ಎಂದು, ನಮ್ಮ ಸಂತೋಷ ಪರರಲ್ಲಿ ಹಂಚಿ ನಾವು ನಲಿವಂತೆ ಮನ ನೀಡು ಎಂದು, ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ, ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ, ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ, ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ, ತಂದೆ ನೀಡು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ ಬಾಳ ಈರುಳಿಗೆ, ನಮ್ಮ ಜ್ಞಾನ ನೀನಿಗೂ ಬಾ ಬಾಳ ಹಾದಿಗೆ ಗುರಿ ತೋರು ಬಾ, ನಮ್ಮ ಜ್ಞಾನ ನೀನಿಗೂ ಬಾ ಬಾಳ ಹಾದಿಗೆ ಗುರಿ ತೋರು ಬಾ, ಬಾಳ ಹಾದಿಗೆ ಗುರಿ ತೋರು ಬಾ ಬಾಳ ಹಾದಿಗೆ ಗುರಿ ತೋರು ಬಾ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಇಂದಿರಾ ಮೇಡಮ್ ರವರಿಗೆ. GSR ಅಭಿನಂದನಾ ಬಳಗದ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಅಧ್ಯಕ್ಷರನ್ನು, ಸನ್ಮಾನಿತರನ್ನು, ಎಲ್ಲ ಮುಖ್ಯ ಅತಿಥಿಗಳನ್ನು, ಹಾಗೆ ಇಲ್ಲಿ ನೆರೆದಂಥ ಎಲ್ಲ ಶಿಕ್ಷಕ ಮತ್ತು ಬಂಧು ಭಗಿನಿಯರನ್ನು ಸ್ವಾಗತಿಸಬೇಕಾಗಿ GSR ಅಭಿನಂದನಾ ಬಳಗದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಲೋಕಣ್ಣ ಮಾಗೋಡರವರನ್ನು ಈ ವೇದಿಕೆಗೆ
ಆಹ್ವಾನಿಸ್ತಾ ಇದ್ದೇನೆ. JS ರಾಜಶೇಖರ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಈ ದಿನ ನಾವಿಲ್ಲೆಲ್ಲರೂ ಸೇರಿಕೊಂಡಿರೋದು ಸರಿಯಷ್ಟೇ. ಈ ಸರಳ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ಹರಪನಹಳ್ಳಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಲೇಪಕ್ಷಪ್ಪ ಸರ್ ಅವ್ರನ್ನ ಕೇಳ್ಕೊಂಡಾಗ ಅವರು ಆತ್ಮಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ನಿವೃತ್ತ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಇವ್ರನ್ನ ಕೇಳ್ಕೊಂಡಾಗ ನಿಮಗೆ ಅಭಿನಂದನೆ ಮಾಡಬೇಕು, ನಾವೆಲ್ಲರೂ ಸೇರಿಕೊಂಡು ಸ್ನೇಹಿತ ಬಳಗದವರು ಎಲ್ಲರೂ ಸೇರಿಕೊಂಡು ಅಭಿನಂದನೆ ಮಾಡ್ತೀವಿ, ನೀವು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬರಬೇಕು ಅಂತ ಕೇಳ್ಕೊಂಡಾಗ ಅವರು ಆತ್ಮಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲೆಯ ಉಪನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಕೊಟ್ರೇಶ್ ಜಿ ಸರ್ ಅವರನ್ನು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು, ತಾವುಗಳು ಆಗಮಿಸಬೇಕು ಅಂತೇಳಿ ಕೇಳ್ಕೊಂಡಾಗ ಅವರ ಆತ್ಮಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಉಪನಿರ್ದೇಶಕರು ಅಭಿವೃದ್ಧಿ ಆಗಿರ್ತಕ್ಕಂಥ ಶ್ರೀಮತಿ ಎಸ್ ಗೀತಾ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಉಪನಿರ್ದೇಶಕರು ಅಭಿವೃದ್ಧಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಸಿದ್ದಪ್ಪ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ KT ನಿಂಗಪ್ಪ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಯಟ್ನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಲೋಲಾಕ್ಷಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಾವಣಗೆರೆ ಉತ್ತರ ವಲಯದ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ವಿಶಾಲಾಕ್ಷಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಾವಣಗೆರೆ ಉಪನಿರ್ದೇಶಕರ ಕಚೇರಿಯ DYPC ಆಗಿರ್ತಕ್ಕಂಥ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರು, ಪೂರ್ಣಿಮಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ವಿಶ್ರಾಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿವಿಧ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ವಿವಿಧ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಕೇಂದ್ರ ಬಿಂದುಗಳ ಸಂಬಂಧಿಕರು ಮತ್ತು GSR ಅಭಿಮಾನಿ ಬಳಗದ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ.
ನಿಮ್ಮೆಲ್ಲರಿಗೂ ವೇದಿಕೆ ಪರವಾಗಿ ಹಾಗೂ GSR ಅಭಿನಂದನಾ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದುವರೆದು ಈ ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ತಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಶ್ರೀಯುತ ಲೋಕಣ್ಣ ಮಾಗೋಡ ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮದ ರೂಪರೇಷೆಯನ್ನು ಕುರಿತಂತೆ ಒಂದೆರಡು ಮಾತುಗಳಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿದೆ. ಈ ಅಭಿನಂದನಾ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ದಾವಣಗೆರೆ ದಕ್ಷಿಣ ವಲಯದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು ಆದಂತಹ ಶ್ರೀಯುತ ವಿಶ್ವನಾಥ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. GSR ಅಭಿನಂದನಾ ಬಳಗ ಸಮಗ್ರ ಜಿಲ್ಲೆ ದಾವಣಗೆರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ರೂವಾರಿಗಳು, ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು, ಸ್ನೇಹಿತರು, ಮಿತ್ರರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಹರಪನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ H. ಲೇಪಾಕ್ಷಪ್ಪನವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು GSR ಅಂತಲೇ ಮನೆ ಮಾತಾಗಿರ್ತಕ್ಕಂಥ ದಾವಣಗೆರೆಯ ಹುಲಿ, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯ ಮಿತ್ರರು, ಅನುಭವಿಗಳು, ತುಂಬ ಇಲಾಖೆಯಲ್ಲಿ ಖಡಕ್ಕಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ವಿಶ್ರಾಂತ ಉಪನಿರ್ದೇಶಕರು, ಶಿಕ್ಷಕರ ಕಲ್ಯಾಣ ನಿಧಿ ರಾಜ್ಯ ಕಚೇರಿ ಬೆಂಗಳೂರು ಆಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಸರ್ ಅವರೇ, ದಾವಣಗೆರೆ ಜಿಲ್ಲೆಯ ಉಪನಿರ್ದೇಶಕರು ಆಡಳಿತ ಆಗಿರ್ತಕ್ಕಂಥ ಕೊಟ್ರೇಶ್ ಸರ್ ಅವರೇ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನಿರ್ದೇಶಕರು ಆಡಳಿತ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ಎಸ್ ಮೇಡಮ್ ಅವರೇ, ಹೊನ್ನಾಳಿಯ BO ಆಗಿರ್ತಕ್ಕಂಥ ನಿಂಗಪ್ಪ ಸರ್ ಅವರೇ, ಉಪನಿರ್ದೇಶಕರ ಕಚೇರಿಯ ಶಿಕ್ಷಣಾಧಿಕಾರಿಗಳು, GSR ಅಭಿನಂದನಾ ಬಳಗದ ಗೌರವಾಧ್ಯಕ್ಷರು, ಈ ಒಂದು ಕಾರ್ಯಕ್ರಮದಲ್ಲಿ ಅವರೂ ಸಹಿತ ಭಾಗಿಯಾಗಿದ್ದಾರೆ, ಅವರೂ ಸಹಿತ ರೂವಾರಿಗಳು, ಶ್ರೀಯುತ BC ಸಿದ್ದಪ್ಪ ಸಾಹೇಬ್ರೆ, ಹಾಗೆಯೇ ದಾವಣಗೆರೆ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ HR ವಿಶಾಲಾಕ್ಷಿ ಮೇಡಮ್ ಅವರೇ, ಡಯಟ್ನ ಹಿರಿಯ ಉಪನ್ಯಾಸಕರಾದ ಲೋಲಾಕ್ಷಿ ಮೇಡಮ್ ಅವರೇ, ಉಪನಿರ್ದೇಶಕರ ಕಚೇರಿಯ ಉಪಯೋಜನಾ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ SR ಪೂರ್ಣಿಮಾ ಮೇಡಮ್ ಅವರೇ, ಎಲ್ಲ ಸಂಘಗಳ ವೃಂದ ಸಂಘಗಳ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸರ್ವ ಪದಾಧಿಕಾರಿಗಳೇ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ವೃತ್ತಿ ಬಾಂಧವರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ GSR ಸಾಹೇಬರ ಕುಟುಂಬ ವರ್ಗದವರೇ, ವಿಶೇಷವಾಗಿ ಮಿತ್ರರನ್ನ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಕ್ಕೆ ಬಂದಿರತಕ್ಕಂಥ ವಿಶ್ರಾಂತ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಶೇರಲಿ ಸಾಹೇಬ್ರವರೇ, ಉಪನಿರ್ದೇಶಕರ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಉತ್ತರ ವಲಯದ ಸಿಬ್ಬಂದಿ ವರ್ಗದವರೇ, ಎಲ್ಲ ಸನ್ಮಿತ್ರರೇ, ವಿಶೇಷವಾಗಿ ಪ್ರಾಸ್ತಾವಿಕ ಭಾಷಣ ಅಂದರೆ ಖಂಡಿತ ಭಾಷಣ ಮಾಡೋದಲ್ಲ, ಈ ಕಾರ್ಯಕ್ರಮದ ರೂಪರೇಷೆಯನ್ನು ವಿವರವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು, ಅಚ್ಚುಕಟ್ಟಾಗಿ ಹೇಳ್ತಕ್ಕಂಥದ್ದು ಒಂದು ಕಾರ್ಯ. ಎರಡು ಅಂಶಗಳ ಆಧಾರದ ಮೇಲೆ ನಾನು ಮಾತನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಹೇಗೆ ಹುಟ್ಕೊಳ್ತು, ಇವತ್ತಿನ ದಿನದ ಕಾರ್ಯಕ್ರಮದ ರೂಪರೇಷೆ ಏನು, ಎರಡು ಅಂಶಗಳ ಆಧಾರದ ಮೇಲೆ ಪ್ರಾಸ್ತಾವಿಕ ಭಾಷಣ ಮುಕ್ತಾಯ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಹೇಗೆ ಹುಟ್ಕೊಳ್ತು ಅನ್ನೋದು ಬಹಳ ಮುಖ್ಯ. ಇದೇ ತಿಂಗಳು 11ನೇ ತಾರೀಕು ನಾನು ನಮ್ಮ ನೀರ್ತಡಿ ಮಂಜಪ್ಪರು ಮತ್ತು ಲೋಕಣ್ಣ ಹಾಗೆ ಒಂದು ಫೋನ್ನಲ್ಲಿ ಮಾತಾಡಿದಷ್ಟೇ.
ಒಂದು ಕಮ್ಯುನಿಕೇಷನ್ ಆಯಿತು. ಲೋಕಣ್ಣವರು ಅವ್ರ ಮಗನ ಮದುವೆಯಲ್ಲಿ ಬ್ಯುಸಿ ಇದ್ದಾರೆ. ಸರ್ ಹಿಂಗೆ ಬ್ಯುಸಿ ಇಲ್ಲ ಬಾ ಲೋಕಣ್ಣ, ಮತ್ತು ಸಾಹೇಬ್ರಿಗೆ ಮಾಡಬೇಕಂತೇಳಿ ಕ್ಷಮಿಸಿ. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಪರ ಆಯುಕ್ತರು ಧಾರವಾಡ ಇಲ್ಲಿನ SADPI ಆಗಿರ್ತಕ್ಕಂಥ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತೇಳಿ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೇನೆ. ಮೇಡಮ್ ಪ್ಲೀಸ್. ಅಪರ ಆಯುಕ್ತರು ಧಾರವಾಡ ಇಲ್ಲಿ SADPI ಆಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂತಹ, ಈ ಹಿಂದೆ ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ಉಪಯೋಜನಾ ಸಮನ್ವಯಾಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆ ಹೊಂದಿದ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗೆ ಒಂದು 3 ಜನ ಮಾತಾಡಿದ್ವಿ. ಆಮೇಲೆ ನಮ್ಮ ಜಗದೀಶ್ ಕೂಲಂಬಿ ಅವರು ಸೇರಿಕೊಂಡ್ರು. ನಾವು ಮೊದಲು ಮಾತಾಡಿದ್ದು 2 ಜನರ ಹತ್ರ. ಒಂದು ನಮ್ಮ ಲೇಪಾಕ್ಷಣ್ಣರ ಹತ್ರ ಮಾತಾಡಿದ್ವಿ. ಇನ್ನೊಬ್ಬರನ್ನ ಈ ವೇದಿಕೆ ಮೂಲಕ ನೆನಪು ಮಾಡ್ಕೊಳ್ಳೇಬೇಕು. ನಮ್ಮ KGS ಅಂತಲೇ ಚಿರಪರಿಚಿತರಾಗಿರ್ತಕ್ಕಂಥ ಶಿವಶಂಕರ್ ಸರ್, ಇವರೊಟ್ಟಿಗೆ ಚರ್ಚೆ ಮಾಡಿದ್ವಿ. ಇಬ್ಬರು ಸಲಹೆ ಕೊಟ್ಟರು, ಸೀದಾ ಸಿದ್ದಪ್ಪವ್ರ ಹತ್ರ ಹೋಗಿ ಅಂತಂದರು. ನಾನು ಲೋಕಣ್ಣ ನಮ್ಮ ಮಂಜುನಾಥ್ ಸಿದ್ದಪ್ಪ ಸಾಹೇಬ್ರದ್ದು ಸರ್ 2:15 ಬರ್ತೀವಿ, ಇರ್ತೀರಾ ಅಂತ ಕೇಳಿದ್ವಿ. ಬರ್ರಿ ಇರ್ತೀವಿ ಅಂತಂದರು. ಹೋಗಿ ಕೂತ್ಕೊಂಡ್ವಿ. ಸರ್ ಹಿಂಗೆ ಅಂದ್ಕೊಂಡಿದ್ದೀವಿ, ತಾವು ಇದನ್ನು ನಮಗೆ ಮಾರ್ಗದರ್ಶನ ಮಾಡಬೇಕು, ತಾವೇ ಇದನ್ನು ಮುನ್ನಡೆಸ್ಬೇಕಂತೇಳಿ ನಾವು ಸಿದ್ದಪ್ಪ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ಆಯಿತು ಮಾಡೋಣ ಅಂತಂದರು. ಅಲ್ಲಿ ಕೂತ್ಕೊಂಡೆ ಒಂದು ನಮ್ಮ ಮಂಜುನಾಥ್ ನೀರ್ತಡಿಯವರು ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದರು. ಡಾಕ್ಟರ್ ರಾಜಶೇಖರ್ ಸರ್ ಅಭಿನಂದನಾ, ಫಸ್ಟ್ ಅದು ಅಭಿಮಾನಿ ಬಳಗ ಅಂತ ಇತ್ತು, ಈಗ ಅಭಿನಂದನಾ ಬಳಗ ಅಂತ ಮಾಡಿದ್ವಿ. ಎಲ್ಲರನ್ನೂ ಸಹಿತ ಅಡ್ಮಿನ್ ಮಾಡ್ಕೊಳ್ತಾ ಹೋದ್ವಿ. ಎಲ್ಲರೂ ಸಹಿತ ಕಾರ್ಯಕ್ರಮದ ಆಶಯವನ್ನು ಹೇಳಿ ಒಂದು ಫೈನ್ ಡೇ ನಾವು 12ಕ್ಕೆ ಸೇರಿದ್ವಿ. 13ಕ್ಕೆ ಮೀಟಿಂಗ್ ಅಂತೇಳಿ ಆರ್ಗನೈಸ್ ಮಾಡಿ ಗುರುಭವನಕ್ಕೆ 12:15 ಮೀಟಿಂಗ್ ಫಿಕ್ಸ್ ಮಾಡಿ ಟೆಕ್ಸ್ಟ್ ಮೆಸೇಜ್ ಫಾಸ್ಟ್ ಮಾಡಿಬಿಟ್ವಿ. ಪ್ರೈಮರಿಯಿಂದ ಏನು ಸಮಸ್ಯೆ ಇರಲಿಲ್ಲ. ಹೈಸ್ಕೂಲಲ್ಲಿ ಪರೀಕ್ಷೆ ಅವತ್ತು ಶನಿವಾರದ 12ನೇ ತಾರೀಕಿಂದ ಪರೀಕ್ಷೆಗಳು. ಸರ್ ಸೈನ್ಸ್ ಪೇಪರ್ ಇದೆ ಅಂತ, ಆದರೂ ಸಹಿತ ನಮ್ಮದೇನು ಶಾಲೆಯಿಂದ ಒಬ್ಬೊಬ್ಬರು ರೆಪ್ರೆಸೆಂಟೇಷನ್ ಬಂದರೆ ಸಾಕು ಅಂತ ನಮ್ಮದು ಆಶಯ ಇತ್ತು. ಆ ಪ್ರಕಾರ ಸುಮಾರು ಒಂದು 30 ಜನ ಅಭಿಮಾನಿಗಳು 12:15 ಸೇರ್ಕೊಂಡ್ವಿ ಗುರುಭವನದಲ್ಲಿ, ಜಿಲ್ಲಾ ಗುರುಭವನದಲ್ಲಿ. ಅಲ್ಲಿಂದ ಒಂದು ಸಮಿತಿ ಆಗಬೇಕಲ್ಲ, ಆ ಸಮಿತಿ ಆ ಬಳಗ ಎಲ್ಲ ಸೇರಿ ನಮ್ಮ ಲೇಪಾಕ್ಷಣ್ಣರನ್ನ ಸರ್ವಾಧ್ಯಕ್ಷರನ್ನಾಗಿ ಮಾಡಿದರು. ಸರ್ವಾನುಮತದಿಂದ ಅವರಿಗೆ ನಾವು ಅಧ್ಯಕ್ಷ ಸ್ಥಾನವನ್ನು ಕೊಟ್ವಿ. ಹಾಗೆಯೇ ಸಿದ್ದಪ್ಪ ಸರ್ ಅವತ್ತು ಅನ್ಯ ಕಾರ್ಯನಿಮಿತ್ತ ಬಂದಿರದೇ ಇದ್ದರೂ ಸಹಿತ ಅವ್ರಿಗೆ ಗೌರವ ಕೊಟ್ಟು ನಾವು ಈ ಸಮಿತಿಗೆ ಗೌರವಾಧ್ಯಕ್ಷರು ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡ್ವಿ. ಹಾಗೆಯೇ ಈ ಕಾರ್ಯಕ್ರಮದ ಅಚ್ಚುಕಟ್ಟುತನ ಬರ್ಬೇಕಾದ್ರೆ ಖಡಕ್ ಸೆಕ್ರೆಟರಿ ಬೇಕಾಗಿತ್ತು ನಮಗೆ, ಕಾರ್ಯದರ್ಶಿಗಳು. ಯಾರು ನೋಡಲಿಲ್ಲ, ಆ ಕಡೆ ಮುಖ ಮಾಡಿಬಿಟ್ಟು ನಮ್ಮ ಲೋಕಣ್ಣರ ಕಡೆ. ಮತ್ತು ದುಡ್ಡಿಂದ ಮ್ಯಾನೇಜ್ ಮಾಡಬೇಕಲ್ಲ. ನಮ್ಮ ಜಗದೀಶ್ ಕೂಲಂಬಿ ವಾಮದೇವ ಪರಳಿ ಅಂತ ಅವತ್ತೇ ಗೊತ್ತಾಗಿತ್ತು ನನಗೆ. ಅವ್ರ ಪರಿಚಯ ಇರಲಿಲ್ಲ ನನಗೆ. ಅವರಿಗೆ ಕೊಟ್ವಿ. ಎಲ್ಲರೂ ಸೇರ್ಕೊಂಡು ತಾವೆಲ್ಲ ವಾಟ್ಸಪ್ ಗ್ರೂಪನ್ನು ನೋಡ್ತಾ ಇದ್ದೀರಿ, ಪಾರದರ್ಶಕವಾಗಿ ಮಾಡಬೇಕು ಅನ್ನೋದೊಂದು ಅಭಿನಂದನಾ ಬಳಗ ಆಯಿತು. ಖರ್ಚು ವೆಚ್ಚವನ್ನು ಪಾರದರ್ಶಕವಾಗಿ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ಕೈ ಜೋಡಿಸಿದೆ ಅವರೊಟ್ಟಿಗೆ. ಪಾಪ ಅವ್ರ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಗುಂಪಿನಲ್ಲಿ ಪ್ರತಿಯೊಂದು ಸಹಿತ ಬಂದದ್ದು ಸಹಿತ ಅವರೂ ಆಗ್ತಾಯಿದ್ರು. ಕನ್ಸಲ್ಟೇಷನ್ ಮಾಡಿ ಪಟ್ಟಿಯನ್ನು ನಾನು ಆಗ್ತಾಯಿದ್ದೆ. ಯಾವುದೂ ಬಿಟ್ಟೋಗಿರಲಿಲ್ಲ. ಒಂದು ಬಿಟ್ಟೋಗಿತ್ತು, ಆಮೇಲೆ ಅಡಿಷನ್ ಮಾಡ್ಕೊಂಡೆ ನಾನು. ನಮ್ಮ ಕಾಂತಪ್ಪರು ಹೇಳಿದ್ರು ಅದನ್ನು, ಜಗದಿಯ ನಮ್ಮ ದೇವರಾಜನ್ ಬಿಟ್ಟೋಗಿತ್ತು ಹೇಳಿದರು. ಹಾಗಾಗಿ ₹1 ಸಹಿತ ವ್ಯತ್ಯಾಸ ಆಗಿಲ್ಲ. ಆ ವಿಶ್ವಾಸ ಭರವಸೆ ನಿಮಗೂ ಇದೆ, ಮಾಡಿದಂಥ ನನಗೂ ಇದೆ. ಇದು ಆಯಿತು. ನಮಗೆ ಇದ್ದದ್ದು ಎಷ್ಟು 12ನೇ ತಾರೀಕು ಬಿಟ್ಟು 21 ಕಾರ್ಯಕ್ರಮವನ್ನು ನಾನು ನಿನ್ನೆನೇ ಮಾಡಬೇಕಂತ ಪ್ಲ್ಯಾನ್ ಮಾಡಿತ್ತು. ಆ್ಯಕ್ಚುಲಿ ನಮಗೆ ನಿನ್ನೆ ಕನ್ನಡ ಭವನ ಸಿಗಲಿಲ್ಲ. ನಮಗೆ ಇವತ್ತಿಗೆ ಪ್ಲ್ಯಾನ್ ಮಾಡಿದ್ವಿ. ಖಂಡಿತ ನಮಗೆ ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿರಲಿಲ್ಲ, ಒಂದನೇ ಆಯಾಮ. ಎರಡನೇದು ಈ ಥರ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಬರ್ತಾವಂತೂ ಗೊತ್ತಿರಲಿಲ್ಲ ನಮಗೆ. ಲೇಪಾಕ್ಷಣ್ಣ ಧೈರ್ಯ ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಜಗಣ್ಣ ಅವ್ರದ್ದು QR ಕೋಡ್ ಹಾಕೇ ಬಿಟ್ವಿ. ಹಾಕಿದ ತಕ್ಷಣ ನಿಜವಾಗ್ಲೂ ಹೇಳ್ತೀನಿ ರೀ, ಯಾವ ಗಳಿಗೆಯಲ್ಲಿ ನಾವು ಹಾಕಿದ್ವು ಅಮಾವಾಸ್ಯೆ ಹುಣ್ಣಿಮೆ ಮತ್ತೊಂದು ಮಗದನ್ನು ನೋಡಲೇ ಇಲ್ಲ. ಅದ್ಭುತವಾಗಿ ಪ್ರತಿಕ್ರಿಯೆ ಬಂತು, ಅದ್ಭುತವಾಗಿ ದುಡ್ಡು ಬರ್ತಾಯಿತ್ತು. ಅದೆಲ್ಲದಕ್ಕೂ ಕಾರಣ ನಮ್ಮ GSR. ನಿಜವಾಗ್ಲೂ ನಮ್ಮನ್ನು ನೋಡ್ಕೊಂಡು ಹಾಕಲಿಲ್ಲ, ಯಾರನ್ನೂ ನೋಡ್ಕೊಂಡು ಹಣವನ್ನು ಕೊಡಲಿಲ್ಲ. ಇವತ್ತು ತಾವೆಲ್ಲದೂ ಬಂದಿದ್ದೀರಿ, ಹಣ ಸಹಾಯ ಮಾಡಿದ್ದೀರಿ. ಎಲ್ಲ ನಮ್ಮ GSR ಖಂಡಿತ ಅವರ ನೇತೃತ್ವ, ಅವರ ಒಂದು ಕೆಲಸಕ್ಕೆ ತಾವು ಕೊಟ್ಟಿರ್ತಕ್ಕಂಥ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ. ಅದೆಲ್ಲ ಆಯಿತು.
ಅದಾದಮೇಲೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂತಂದರೆ ಅವ್ರನ್ನ ಗೌರವಿಸ್ತಕ್ಕಂತಹ ಕಾರ್ಯಕ್ರಮನೇ ಇವತ್ತು. ತುಂಬ ಮಾತಾಡಲಿಕ್ಕಿದೆ, ತುಂಬ ಅವ್ರ ಬಗ್ಗೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿಕ್ಕಿದೆ. ಎಲ್ಲ ಹಿರಿಯರಿದ್ದಾರೆ, ಹಂಚ್ಕೊಳ್ತಾರೆ. ವಿಶೇಷ ಅಂದರೆ ಚಿರಡೋಣಿಯಲ್ಲಿ ಹೆಡ್ ಮಾಸ್ಟರ್ ಆಗಿ ಲಾಸ್ಟಿಗೆ ಬೆಂಗಳೂರಲ್ಲಿ ನಿವೃತ್ತರಾಗ್ತಾರೆ. ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಆ ಕೆಲಸಗಳು ಇಲ್ಲಿ ಮಾತಾಡ್ತವೆ. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇವತ್ತು ಮಾತಾಡಬೇಕು. ಅವರ ಅನುಭವ ಮತ್ತು ಅನುಭಾವ ಎರಡು ಇವತ್ತು ಕೈಂಕರ್ಯ ಆಗಬೇಕಿಲ್ಲಿ. ಹಾಗಾಗಿ ಇವತ್ತು ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ದಿನ, ಅವ್ರನ್ನ ಸ್ಮರಿಸ್ತಕ್ಕಂಥ ದಿನ. ಅವರ ಕೆಲಸಗಳು ಮಾತಾಡಬೇಕು. ನಾ ಶಾಶ್ವತ ಅಲ್ಲ, ನಾವು ಮಾಡಿದ ಸೇವೆ ಶಾಶ್ವತ ಅಂತ ಹೇಳ್ತಾರೆ. ಅವರ ಸೇವೆ ಶಾಶ್ವತವಾಗಿ ಉಳಿಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸ್ತರಗಳ ಸಂಘ ಸಂಸ್ಥೆಯವ್ರಿಗೆ ಯಾರೂ ಸಹಿತ ಪ್ರಶ್ನೆ ಮಾಡಲಿಲ್ಲ. ಖಂಡಿತ ಕೆಲವು ಪ್ರಶ್ನೆ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ಗುಂಪನ್ನು ಪ್ರಶ್ನೆ ಮಾಡಲಿಲ್ಲ, ಈ ಕಾರ್ಯಕ್ರಮವನ್ನು ಪ್ರಶ್ನೆ ಮಾಡಲಿಲ್ಲ. ಎಲ್ಲರೂ ಸಹಿತ ನಮಗೆ ಕೈ ಜೋಡಿಸಿದ್ರು. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಇನ್ನೂ ಯಾವಾಗಾದ್ರೂ ಇಂಥ ಕಾರ್ಯಕ್ರಮ ಬಂದು ನಾವು ಮಾಡ್ಬೋದಪ್ಪ ಅಂತೇಳಿ ಧೈರ್ಯ ನಮಗಂತೂ ಬಂದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರ ಮಾಡಿದ್ದೀರಿ. ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳೆಲ್ಲ ಮುಖ್ಯ ಶಿಕ್ಷಕ ಬಂಧುಗಳು, ಸಹ ಶಿಕ್ಷಕ ಬಂಧುಗಳು, ಎಲ್ಲ ಸಂಘಟನೆಗಳಿಗೂ ಮತ್ತೊಮ್ಮೆ ವೇದಿಕೆ ಪರವಾಗಿ ಹೊಂದಿಸ್ತಾ ನಮ್ಮ ಬಳಗಕ್ಕೆ ತಾವೆಲ್ಲರೂ ಸಹಿತ ಸಪೋರ್ಟ್ ಮಾಡಿದ್ದೀರಿ. ಬಳಗದ ವತಿಯಿಂದ ನಾವೆಲ್ಲ ನಿಮಗೆ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೇನೆ. ಜೈ GR ಸರ್. ಇದುವರೆಗೂ ತಮ್ಮ ಪ್ರಾಸ್ತಾವಿಕ ನುಡಿಗಳ ಮೂಲಕ ಈ ಕಾರ್ಯಕ್ರಮದ ರೂಪರೇಷೆ, ಅತಿ ಕಡಿಮೆ ಅವಧಿಯಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮದ ಎಲ್ಲ ರೂವಾರಿಗಳನ್ನು, ಅಭಿನಂದನಾ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ಬಳಗದ ಸದಸ್ಯರನ್ನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿದಂತಹ ಈ GSR ಅಭಿನಂದನಾ ಬಳಗದ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದ ಜೊತೆಗೆ ಪ್ರತಿ ದಿನದೂ ಕೂಡ ನಮ್ಮ ಎಲ್ಲ ನೌಕರರ ಬಂಧುಗಳು ನಮಗೆ ಏನು ಸಹಕಾರ ಕೊಟ್ಟಿದ್ದಾರೋ ಅದನ್ನೆಲ್ಲ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಮಾಡ್ತಾ ಬಂದು ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯ ಈ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗಲಿಕ್ಕೆ ತಮ್ಮದೇ ಆದಂತಹ ಪಾತ್ರವನ್ನು ನಿರ್ವಹಿಸಿದಂತಹ ಶ್ರೀಯುತ ವಿಶ್ವನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ಕೊಟ್ರೇಶ್ ಜಿ, ಉಪನಿರ್ದೇಶಕರು ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ ದಾವಣಗೆರೆ, ಹಾಗೂ ಶ್ರೀಮತಿ ಗೀತಾ ಎಸ್, ಉಪನಿರ್ದೇಶಕರು ಅಭಿವೃದ್ಧಿ, ಜಿಲ್ಲಾ ಶಿಕ್ಷಣ ತರಬೇತಿ ಮತ್ತು ಸಂಸ್ಥೆ ದಾವಣಗೆರೆ, ಇವರಿಬ್ಬರೂ ಕೂಡ ಉಪನಿರ್ದೇಶಕ ದ್ವಯರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕವಾಗಿ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ಸಾಕ್ಷೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಮ್ಮ ದಾವಣಗೆರೆ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ದ್ವಯರಿಬ್ಬರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಇದೀಗ ಉದ್ಘಾಟಕರ ನುಡಿ ಶ್ರೀಯುತ ಜಿ ಕೊಟ್ರೇಶ್ ರವರು, ಉಪನಿರ್ದೇಶಕರು ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ ದಾವಣಗೆರೆ. ಈ ಕಾರ್ಯಕ್ರಮವನ್ನು ಕುರಿತಂತೆ ಉದ್ಘಾಟಕರ ನುಡಿಯನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಬ್ಬ ಸರ್ಕಾರಿ ನೌಕರ ನಿವೃತ್ತಿ ಆದಮೇಲೆ ಕಚೇರಿಗಳಲ್ಲಿ ಒಂದಿಷ್ಟು ಗೌರವಾರ್ಥವಾಗಿ ಸನ್ಮಾನ ಮಾಡಿ ಕಳಿಸುವಂಥದ್ದು ಒಂದು ಕಡೆ ವಾಡಿಕೆ, ಶಾಲೆಗಳಲ್ಲೂ ಕೂಡ ಒಂದು ವಾಡಿಕೆ. ಇಂಥದ್ರಲ್ಲಿ ವಿಶೇಷವಾಗಿ ಈ ದಿವಸ ಅವರು
ಒಡನಾಡಿಗಳಾಗಿ, ಅವರ ಬಾಲ್ಯ ಸ್ನೇಹಿತರಾಗಿ, ಬಹುದಿನಗಳಿಂದಲೂ ಆತ್ಮೀಯರಾಗಿ, ಅವರ ಅಭಿಮಾನದ ಮತ್ತು ಅವರ ಕೆಲವೊಂದು ಆದರ್ಶಗಳ ಹಿನ್ನೆಲೆಯಲ್ಲಿ ಅವರನ್ನು ಒಂದಿಷ್ಟು ಗೌರವಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿಕೊಂಡಂಥದ್ದು ಭಾಳ ಸಂತೋಷಕರ. ಈ ಏನು ಅಭಿಮಾನಿ ಬಳಗದವರು ಇವತ್ತು ರಾಜಶೇಖರ್ ಅವ್ರಿಗೇನು ಮಾಡ್ತಾ ಇದ್ದೀರಿ ಅಂತ ಕಾರ್ಯಕ್ರಮ ಇದೆ, ಕೇವಲ ಅದು ಒಬ್ಬರಿಗೆ ಅಲ್ಲ, ಅದು ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ಸಲ್ಲುವಂಥ ಒಂದು ಗೌರವ, ಎಲ್ಲ ಸರ್ಕಾರಿ ನೌಕರರಿಗೂ ಸಲ್ಲುವಂಥ ಒಂದು ಗೌರವ ಅಂತ ಹೇಳಿದರೆ ಅದೇನು ತಪ್ಪಾಗಲಾರ್ದು. ರಾಜಶೇಖರ್ ಬಗ್ಗೆ ಹೇಳೋದಾದರೆ, ರಾಜಶೇಖರ್ ಅವರು ನಾವು ಬಹಳ ದಿನಗಳ ಕಾಲ ಜೊತೆಯಲ್ಲೇ ಕೆಲಸ ಮಾಡಿದ್ದೀವಿ. ಅವರ ಕಾರ್ಯವೈಖರಿ ಬಗ್ಗೆ ಹೇಳೋದಾದರೆ ಭಾಳ ಖಂಡಿತವಾದಿ, ಲೋಕವಿರೋಧಿ. ಒಂದು ಮಾತು ಬರ್ತದೆ ಎಲ್ಲ ಕಡೆ, ಖಂಡಿತವಾದಿ, ಲೋಕವಿರೋಧಿ. ಇದ್ದದ್ದನ್ನು ಇದ್ದಂಗೆ ಹೇಳುವಂಥದ್ದು. ರಾಜಶೇಖರ್ ಸುದ್ದಿ ಬೇಡಪ್ಪ, ಯಾರ್ಯಾರಾಗಲಿ ರಾಜಶೇಖರ್ ಸುದ್ದಿ ಬೇಡಪ್ಪ. ಯಾವ್ದಾರ ಒಂದು ಎನ್ಕ್ವೈರಿ ಹಾಕ್ಬೇಕು, ರಾಜಶೇಖರ್ ಮಾತ್ರ ಹಾಕಬೇಡ್ರಿ ಸರ್. ನಾವು ರಾಜಶೇಖರ್ಗೆ ಹಾಕಿದರೆ ನಾವು ಸೇಫು. ವಾಸ್ತವ ವರದಿ ಬರ್ತಿತ್ತಲ್ಲ ನಮಗೆ. ಖಂಡಿತವಾದಿ, ಲೋಕವಿರೋಧಿ ಅಂತ ಒಂದು ಕಡೆ ಇದೆ. ಯಾರು ಖಂಡಿತವಾಗಿ ಮಾತಾಡ್ತಾರೋ, ಖಂಡಿತವಾಗಿ ಯಾರು ಮಾತಾಡ್ತಾರೋ ಅವರು ಸ್ವಲ್ಪ ಸಾರ್ವಜನಿಕವಾಗಿ ಉಳಿದಂಥ ಎಲ್ಲ ಸ್ನೇಹಿತರ ವಿರೋಧವನ್ನು ಕಟ್ಟಿಕೊಳ್ಳೋದು ಸಹಜ. ಆದರೆ ಇಲ್ಲಿ ವಿರೋಧವನ್ನು ಕಟ್ಟಿಕೊಂಡಿಲ್ಲ, ಇಲ್ಲಿ ಸ್ನೇಹವನ್ನು ಕಟ್ಟಿಕೊಂಡಿದ್ದಾರೆ. ಇದು ಬಂದಿರೋದನ್ನು ನೋಡಿದರೆ ಸ್ನೇಹವನ್ನು ಕಟ್ಟಿಕೊಂಡಿದ್ದಾರೆ. ವಾಸ್ತವತೆಗಳನ್ನು ಹೇಳುವಂಥವ್ರು ಅವರೆಲ್ಲ. ಅಂಥ ಒಬ್ಬ ನಿಷ್ಠುರವಾದಿ ನಮ್ಮ ಸರ್ಕಾರಿ ನೌಕರಿಗಳು ಬೇಕು, ಅವೆಲ್ಲ ಅತ್ಯಂತ ಅವಶ್ಯಕ. ಕೆಲವು ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನಿಯಮಗಳನ್ನು ನಾವು ಪಾಲನೆ ಮಾಡಿದರೆ ಅದು ನಮ್ಮನ್ನು ಪಾಲನೆ ಮಾಡ್ತದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ನಿದರ್ಶನಗಳಿವೆಲ್ಲ. ಅಂಥ ಅಂಶಗಳನ್ನು ಮೈಗೂಡಿಸ್ಕೊಂಡಂಥವರು ಇಲಾಖೆಯಲ್ಲಿ ತಮ್ಮದೇ ಆಗಿರುವಂಥ ಕೆಲವೊಂದು ಛಾಪನ್ನು ಮೂಡಿಸಿರೋರು. ಕಳೆದ 2 ವರ್ಷಗಳ ಅವಧಿಯಲ್ಲಿ ಅವರು ಶಿಕ್ಷಣಾಧಿಕಾರಿಗಳಿರುವ ಸಂದರ್ಭದಲ್ಲಿ ಅವ್ರಿಗೇನು ಜಾಬ್ ಚಾರ್ಟ್ ಇತ್ತೋ, SSLC ಎಕ್ಸಾಮು, ಇತರೆ ಪರೀಕ್ಷೆಗಳು ಕೆಲವೊಂದಿಷ್ಟು ಅವುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವರಿಗೆ ಸರಿಯಾಗಿ ನಮ್ಮ ಮನೋಜ್ ಕ್ಲರ್ಕ್ ಭಾಳ ಅಚ್ಚುಕಟ್ಟಾಗಿ SSLC ಫೈಲ್ ಬಂದಿದೆ ಅಂದರೆ ಏನೂ ನೋಡೋದು ಬೇಕಾಗಿರಲಿಲ್ಲ. ಒಂದು ಕೂಡ ಕರೆಕ್ಷನ್, ಒಂದು ಅಕ್ಷರ ಕೂಡ ಕರೆಕ್ಷನ್ ಇರಲಿಲ್ಲ. ಈ ರೀತಿ ಮ್ಯಾಚಿಂಗ್ ಇತ್ತು ಅವರಿಬ್ಬರದು. ಮೌಲ್ಯಮಾಪನ ಇರ್ಬೋದು, ಪರೀಕ್ಷೆಗಳಿರ್ಬೋದು, ವೆಬ್ಕಾಸ್ಟಿಂಗ್ ಇರ್ಬೋದು. ಇಂಥ ಸಂದರ್ಭದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ನಮಗೆ ಬೆಂಬಲವಾಗಿ ನಿಂತಿದ್ರು. ನನಗೆ ಭಾಳ ಸಂತೋಷಕರ. ಇಲಾಖಾ ನಿಯಮ ಅದನ್ನು ಬಿಟ್ಟು ಅವ್ರು ಬೇರೆ ಮಂತ್ರಿಗಳು ಇರಲಿಲ್ಲ. ಇಂಥ ನಿಷ್ಠುರವಾದಿ ಅಧಿಕಾರಿಗಳು ಸಹಜವಾಗಿ ವಯೋನಿವೃತ್ತಿ ಇದ್ದಾರೆ. ಅವ್ರಿಗೆ ಬಡ್ತಿನೂ ಕೂಡ ಸಿಕ್ತು ನಮ್ಮ ಕಚೇರಿಯಿಂದ, ಭಾಳ ಸಂತೋಷ. ಉಪನಿರ್ದೇಶಕರಾಗಿ ವಿದ್ಯಾರ್ಥಿ ಅಭಿವೃದ್ಧಿ ನಿಧಿ ಮತ್ತು ಶಿಕ್ಷಕರ ಅಭಿವೃದ್ಧಿ ನಿಧಿ, ಇದರಿಂದ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಬೆಂಗಳೂರಲ್ಲಿ ಅಲ್ಲಿ ಭಾಳಷ್ಟು ಬಿಲ್ಲುಗಳನ್ನು ಕ್ಲಿಯರ್ ಮಾಡಿದರು. ಆ ಥರ ಒಂದು ಗಟ್ಟಿತನದಿಂದ ನಾವು ಕೆಲಸ ಮಾಡಿದಾಗ ಖಂಡಿತವಾಗಲೂ ಕೂಡ ಸಾರ್ವಜನಿಕರಿಗೆ, ಶಿಕ್ಷಕರಿಗೆ, ನೌಕರರಿಗೆ ಅನುಕೂಲಗಳಾಗ್ತದೆ. ಅಂಥ ದಿಟ್ಟತನಗಳು ಬೇಕು. ದಿಟ್ಟತನದಿಂದ ಕೆಲಸಗಳನ್ನು ಮಾಡಿ ತಮ್ಮದೇ ಆಗಿರುವಂತಹ ಒಂದು ಅಧಿಕಾರದ ಛಾಪನ್ನು ಮೂಡಿಸಿ ಬಂದಿದ್ದಾರೆ. ಅದು ಅವರ ಒಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವ. ಈ ಹಿಂದೆ ಮಾಡಿದಂಥ ಎಲ್ಲ ಶಾಲೆಗಳಲ್ಲೂ ಕೂಡ, ಕಚೇರಿಗಳಲ್ಲೂ ಕೂಡ ತಮ್ಮದೇ ಆಗಿರುವಂತಹ ಕೆಲಸಗಳನ್ನು ಮಾಡೋದ್ರ ಮೂಲಕ ಒಂದು ವಿಶಿಷ್ಟ ಮೆರಗನ್ನು ನಮಗೆ ತಂದುಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಕೂಡ ಒಂದಿಷ್ಟು ಅನುಕರಣೀಯ. ಅದನ್ನು ಅನುಕರಣೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ, ವೈಯಕ್ತಿಕವಾಗಿ ಹೇಳೋದಾದರೆ ಭಾಳಷ್ಟು ನೋವಿನ ಒಂದು ಸಂಗತಿ. ಅವರ ಕುಟುಂಬ ವರ್ಗದವ್ರಿಗೆ ಆಕಸ್ಮಿಕ ಬಂದಂಥ ಒಂದು ಅನಾರೋಗ್ಯದ ನಿಮಿತ್ತ ಭಾಳಷ್ಟು ಕಷ್ಟಪಟ್ಟರು. ಆ ನೋವಿನಲ್ಲಿ ಎಂದೂ ಕೂಡ ಅವರು ಅದನ್ನು ತಮ್ಮ ಕೆಲಸದ ಬಗ್ಗೆ ಎಂದೂ ಅದನ್ನು ವ್ಯಕ್ತಪಡಿಸಲಿಲ್ಲ, ಬೇಸರ ವ್ಯಕ್ತಪಡಿಸಲಿಲ್ಲ. ಅವಶ್ಯಕತೆ ಇದ್ದಾಗ ಸರ್ ನಾನು ರಜೆ ಹೋಗ್ತಾ ಇದ್ದೀನಿ ಸರ್, ನಮ್ಮ ಮನೆಯವ್ರನ್ನ ಹಾಸ್ಪಿಟ್ಲಲ್ಲಿ ಕರ್ಕೊಂಬಂದಿದ್ದೀನಿ, ಅದರ ಬಗ್ಗೆ ನಾವು ಎರಡನೇ ಮಾತು ಇರಲಿಲ್ಲ. ಹೋಗಿದ್ರು ಕೂಡ ಏನು ಕೆಲಸಗಳಾಗಬೇಕಾಗಿತ್ತು ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ಅವ್ರು ಅಟೆಂಡ್ ಮಾಡ್ತಾಯಿದ್ರು. ಭಾಳಷ್ಟು ಪ್ರಯತ್ನವನ್ನು ಉಳಿಸ್ಕೊಳ್ಳಿ ಪ್ರಯತ್ನ ಮಾಡಿದರು. ವಿಧಿ ಆಟ ಏನೂ ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಧೈರ್ಯವಾಗಿದ್ದು ಅವರು ನಿಭಾಯಿಸಿ ವೈಯಕ್ತಿಕ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಅದು ಒಂದು ಮಾದರಿ. ಇದು ನಮ್ಮ ಜೀವನದಲ್ಲಿ ಇದ್ದಿದ್ದೆ, ಇಂಥ ಕಷ್ಟಗಳಿದ್ದಿದ್ದೆ. ಯಾವ ಕಷ್ಟಗಳಿಗೂ ಕೂಡ ಅಂಜದೆ ಧೈರ್ಯವಾಗಿ ಕೆಲಸವನ್ನು ಮಾಡಿ ಇವತ್ತಿಗೂ ಕೂಡ ಯಾವುದೋ ನೋವುಗಳು ಇಲ್ಲದೆ ಇರೋ ರೀತಿಯಲ್ಲಿ, ಅಂಜು ಅಣಕು ಇಲ್ಲದೆ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಿರೋದು ನೋಡಿದರೆ ಅದು ಒಂದು ರೀತಿ ಅನುಕರಣೀಯ. ಅಂತಹ ಒಬ್ಬ ಅಧಿಕಾರಿಗಳು ನಮ್ಮ ಮುಂದೆ ಇದ್ದಾರೆ, ನಮ್ಮ ಸ್ನೇಹಿತರು, ನಮ್ಮ ಹಿರಿಯರು ಅಂತ ನಾನು ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ
ಉತ್ತಮವಾಗಿರುವಂಥ ಆರೋಗ್ಯ ಐಶ್ವರ್ಯ ದೇವರು ಕೊಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಅಭಿಮಾನ ಬೆಳಗದವರು ಏನು ನೀವು ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಭಾಳಷ್ಟು ಅತ್ಯಂತ ಉತ್ತಮವಾಗಿರುವಂಥದ್ದು, ಭಾಳ ವ್ಯವಸ್ಥಿತವಾಗಿ ಭಾಳಷ್ಟು ಸಂಖ್ಯೆಯಲ್ಲಿ ಎಲ್ಲ ಅಭಿಮಾನದಿಂದ ಬಂದಿದ್ದೀರಿ, ಭಾಳ ಸಂತೋಷಕರ. ಈ ಅಭಿಮಾನ ಯಾವತ್ತೂ ಇರಲಿ ಅಂತ ಹೇಳ್ತಾ, ಈ ಆಯೋಜನೆ ಮಾಡಿರುವಂಥ ಆಯೋಜಕರಿಗೂ ಬಂದು ಶುಭವನ್ನು ಕೋರಲಿಕ್ಕೆ ಬಂದಂಥ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರಿ ಈ ಕಾರ್ಯಕ್ರಮದ ಉದ್ಘಾಟಿಸಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಕುರಿತಂತೆ ಉದ್ಘಾಟನಾ ನುಡಿಗಳನ್ನು ಆಡಿದಂತಹ ಶರಣ ಉಪನಿರ್ದೇಶಕರಾದಂತಹ ಶ್ರೀಯುತ ಜಿ ಕೊಟ್ರೇಶ್ ಸರ್ ಅವರಿಗೆ ಧನ್ಯವಾದಗಳು. ಮತ್ತೋರ್ವ ಉದ್ಘಾಟಕರಾದಂತಹ ಶ್ರೀಮತಿ ಗೀತಾ ಎಸ್, ಉಪನಿರ್ದೇಶಕರು ಅಭಿವೃದ್ಧಿ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ದಾವಣಗೆರೆ, ಕಾರ್ಯಕ್ರಮದ ಕುರಿತಾಗಿ 4 ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂತಹ DDP ಅವರಾದ ಕೊಟ್ರೇಶ್ ಅವರೇ, ಎಲ್ಲರ ಹೆಸರು ತಗೊಳ್ಳಲ್ಲ, ವೇದಿಕೆ ಮೇಲಿರುವಂಥ ಎಲ್ಲ BEOಗಳೇ, EOಗಳೇ, DYPCಗಳೇ, ಡಯಟ್ ಸೀನಿಯರ್ ಲೆಕ್ಚರರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ರಾಜಶೇಖರ ಅಭಿಮಾನಿ ಬಳಗದವರೇ, ಇವತ್ತು ಬಹಳ ವಿಶೇಷವಾದ ದಿನ. ನನಗೆ ರಾಜಶೇಖರ್ ಸಾಮಾನ್ಯ ಹೊನ್ನಾಳಿ BEO ಇದ್ದಾಗಲಿಂದ ಪರಿಚಯ. ಹೊನ್ನಾಳಿ BEO ಇದ್ದಾಗಿಂದ ರಾಜಶೇಖರ್ ಅವ್ರನ್ನ ನಾನು ನೋಡಿದ್ದೇನೆ. ಕೆಲಸದಲ್ಲಿ ಬಹಳಷ್ಟು ಅಚ್ಚುಕಟ್ಟು, ಖಂಡಿತವಾದಿ ಲೋಕವಿರೋಧಿ ಅಂತ ಸಾಮಾನ್ಯ ನಾವು ಕೇಳಿರ್ತೀವಿ. ಅವ್ರು ಖಂಡಿತವಾದಿ ಹೌದು, ಆದರೆ ಲೋಕವಿರೋಧಿ ಅಲ್ಲ ಅನ್ನೋದನ್ನು ಈ ಒಂದು ಸಭೆ ಸೂಚಿಸ್ತಾ ಇದೆ. ನಿಯಮಗಳಿಗೆ ಒಳಪಟ್ಟು ನೀಡಿದಂತಹ ಸಮಯದ ಒಳಗೆ ಮುಗಿಸುವಂತಹ ಒಂದು ಚಾಕಚಕ್ಯತೆ, ಆ ಒಂದು ಪಾಲನೆ ಏನಿತ್ತು, ಅವರನ್ನು ಬಹುಶಃ ಇಲ್ಲಿವರೆಗೆ ಕರ್ಕೊಂಬಂದು ನಿಲ್ಲಿಸಿದೆ ಅಂತ ಭಾವಿಸ್ತೀವಿ. ನನಗೆ ಅವರು ತೀರಾ ಹತ್ತಿರ ಪರಿಚಯ ಆಗಿದ್ದು ಡಯಟ್ಗೆ ಅವರು ಸೀನಿಯರ್ ಲೆಕ್ಚರರ್ ಆಗಿ ಬಂದಾಗ. ಅವರು ಏನು ತಮಗೆ ವಹಿಸಿದಂತಹ ಕಾರ್ಯಗಳೇನಿತ್ತು, ಆ ದಿವಸ ಏನಾದ್ರು ಒಂದು ಸರ್ಕ್ಯುಲರ್ ಬಂದಿದೆ ಅಂದರೆ ಅವತ್ತು ಆ ಕೆಲಸ ಮುಗಿಸ್ಬೇಕು, ನಾಳೆಗೆ ಇಟ್ಕೊಳ್ತಿರ್ಲಿಲ್ಲ ಅವರು. ಆ್ಯಕ್ಚುಲಾಗಿ ಅವರಿಗೆ ಅವೆಲ್ಲ ಬರ್ತಿದ್ದಿಲ್ಲ, ಆದರೂ ಕೂಡ ಅವ್ರು ಏನು ಮಾಡೋರು, ತಮಗೆ ವಹಿಸಿದಂಥ ಕೆಲಸಗಳನ್ನು ರಫ್ ಆಗಿ ಕೈಯಲ್ಲಿ ಬರೆದು ಯಾರಿಗಾರು ಟೈಪಿಂಗಿಗೆ ಕೊಟ್ಟು ಬಿಡೋರು. ಅಂದರೆ ಅಲ್ಲಿ ಅಷ್ಟು ಸಮಯ ಅವರಿಗೆ ತಡ ಆಗೋಂಗಿರಲಿಲ್ಲ. ಅದನ್ನು ಇನ್ನೊಬ್ರಿಗೆ ಹೇಳಿ ಮಾಡಿಸಿ ಎತ್ತಿದ್ದೋ ತನಕ ಅವ್ರು ಕಾಯ್ತಾ ಇದ್ದಿಲ್ಲ, ಕೈಯಲ್ಲೇ ಬರೆದು ಅದನ್ನು ಕೊಟ್ಟು ಆ ಕೆಲಸವನ್ನು ಮಾಡಿಸೋರು. ಹಾಗೆ ಫಾಲೋಅಪ್ ಕೂಡ ಹಾಗೆ ಮಾಡೋರು. ಹಾಗೆಯೇ ಅವರ ಒಂದು ಸಮಯ ನಿರ್ವಹಣೆ ಇದೆಯಲ್ಲ, ಅದು ತುಂಬ ಅನುಕರಣೀಯವಾದಂತಹ ವಿಷಯ. ಯಾವತ್ತೂ ಕೂಡ ಅವರು ಲೇಟಾಗಿ ಬಂದಿದ್ದನ್ನು ನಾವು ನೋಡಲಿಲ್ಲ, ಬೇಗ ಹೋಗಿದ್ದನ್ನು ನೋಡಲಿಲ್ಲ. ನನಗೆ ಬಹಳಷ್ಟು ಕೆಲವು ಸಲ ಅವರಿಗೆ ಕೌಟುಂಬಿಕವಾದಂತಹ ಸಮಸ್ಯೆಗಳಿದ್ದರೂ ಕೂಡ ಯಾವತ್ತೂ ಕೂಡ ಕಚೇರಿಯಿಂದ ಅವರು ಬೇಗ ಹೋಗಲಿಲ್ಲ. ಬೇಗ ಹೋಗ್ತೀನಿ ಅಂತ ಯಾವತ್ತೂ ಪ್ರಿನ್ಸಿಪಾಲ್ಗಳನ್ನು ಕೇಳಿದ್ದು ನಾನು ನೋಡಲಿಲ್ಲ. ಅಂತಹ ಒಂದು ಸಮಯ ಪಾಲನೆ ಇತ್ತವ್ರದ್ದು. ಖಂಡಿತ ಆ ವಿಚಾರಕ್ಕೆ ನಾನು ನಿಮ್ಮನ್ನು ತುಂಬ ಮೆಚ್ಚುತ್ತೀನಿ. ಒಂದು ಜೋರಾದ ಚಪ್ಪಾಳೆ ಅವರಿಗೆ, ಅವರ ಸಮಯ ಪಾಲನೆ ವಿಚಾರಕ್ಕೆ ನಾನು ಖಂಡಿತ ಕೇಳ್ಕೊಳ್ತೀನಿ. ಹಾಗೆಯೇ ಯಾವುದೇ ಕೆಲಸಗಳನ್ನು ವಹಿಸಲಿ, ಇಂಥ ಕೆಲಸ ನನಗೆ ಬೇಡ, ಇದು ನಂದಲ್ಲ, ನಾನು ಮಾಡಲ್ಲ, ಇನ್ನೊಬ್ಬರಿಗೆ ಕೊಡಿ, ಅಥವಾ ನಿನಗೆ ಜಾಸ್ತಿ ಆಗುತ್ತೆ ಅಂತ ಯಾವತ್ತೂ ನಾನು ಅವ್ರು ಹೇಳಿದ್ದನ್ನು ಕೂಡ ನೋಡಲಿಲ್ಲ. ಏನೇ ಕೆಲಸ ಕೊಟ್ಟರೂ ಕೂಡ ಅದನ್ನು ಒಂದು ತಂಡದ ರೀತಿಯಲ್ಲಿ ಆಗಲಿಲ್ಲ ಅಂದರೆ ಅವರೊಬ್ಬರೇ ಕೂತು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಖಂಡಿತ ಇದು ನಮಗೆ ಸ್ಫೂರ್ತಿಯನ್ನು ಕೊಡುವಂತಹ ವಿಚಾರ. ನಮ್ಮಲ್ಲಿ ಇದ್ದಷ್ಟು ದಿವಸ ಕೂಡ ಅವರು ಡಯಟ್ನಲ್ಲಿ ಏನೋ ಹಿರಿಯ ಉಪನ್ಯಾಸಕರ ಕೆಲಸ ಮಾಡಿದರು, ಅಷ್ಟು ದಿವಸನೂ ಕೂಡ ತಮ್ಮ ವಿಭಾಗದಲ್ಲಿ ಯಾವ ಕೆಲಸವೂ ಕೂಡ ಉಳಿಲಿಲ್ಲ. ಬ್ಯಾಲೆನ್ಸ್ ಅಂತೇಳಿ ನಾವು ನೋಡಲಿಲ್ಲ. ಹಾಗೆಯೇ ಸುಮಾರು ಮಾಹಿತಿ ಕನ್ಸಲ್ಟೇಷನ್ ಮಾಡೋ ಕೆಲಸಗಳು ಅವ್ರ ಕಡೆಗೆ ಇರೋದು. ಯಾವತ್ತೂ ಕೂಡ ತುಂಬ ಅರ್ಜೆಂಟಾಗಿ ಮಾಹಿತಿ ಕನ್ಸಲ್ಟೇಷನ್ ಮಾಡಿದ್ವಿ, ತಪ್ಪಾಯಿತು ಮಾಹಿತಿ, ಇನ್ನೊಂದು ಸಲ ಮಾಹಿತಿ ಕೊಡಿ ಅನ್ನೋ ವಿಚಾರ ಅವ್ರ ಕಡೆಯಿಂದ ನಾನು ಕೇಳಲಿಲ್ಲ. ಆ ತರಹ ತುಂಬ
ಅಕ್ಯುರೇಟಾಗಿ ಅವರು ಕೆಲಸಗಳನ್ನು ಮಾಡ್ತಾಯಿದ್ರು. ಹಾಗೆಯೇ ಏನು ಕೆಲಸ ಮಾಡ್ತಿದ್ರು ಅದರಲ್ಲಿ ಅಚ್ಚುಕಟ್ಟುತನ ಇರ್ತಿತ್ತು. ಆ ಒಂದು ಹತ್ತಿರದಿಂದ ನೋಡಿದಂಥ ವ್ಯಕ್ತಿತ್ವ ಅವ್ರದ್ದು. ಇನ್ನೂ ಒಂದು ಇತ್ತೀಚೆಗೆ ನಾವು ನೋಡಿದ್ದು ಅವರ ಒಂದು ಶ್ರೀಮತಿಯವರ ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಪ್ರೀತಿಯಿಂದ ಅವರನ್ನು ನೋಡಿಕೊಂಡ್ರು. ನಾವಿನ್ಯಾರಾದರೂ ಆಗಿದ್ರೆ ಬಹುಶಃ ಕೆಲಸದ ಒತ್ತಡದಲ್ಲಿ ಇನ್ನೊಬ್ರಿಗೆ ಯಾರಿಗೋ ವಹಿಸ್ತಿದ್ವಿ, ನೋಡ್ಕೊಳ್ಳಿ ನಮಗಾಗಲ್ಲ, ಕೆಲಸ ಇದೆ ಅಥವಾ ನಮ್ಮ ಸಮಯ ಆಗ್ತಾ ಇಲ್ಲ ಅಂತ. ಆದರೂ ಕೂಡ ಅವ್ರು ಎಷ್ಟೇ ಕೆಲಸದ ಒತ್ತಡದಲ್ಲೇ ಇದ್ದರೂ ಕೂಡ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡ್ದಲೇ ಬಹಳಷ್ಟು ಪ್ರೀತಿಯಿಂದ ಅವರನ್ನು ನೋಡಿಕೊಂಡ್ರು. ಆ ಒಂದು ಏನು ಕುಟುಂಬದ ಪ್ರೀತಿ ಇದೆಯಲ್ಲ ಅದು ಸಾರ್ವಕಾಲಿಕವಾಗಿ ಅನುಕರಣೀಯವಾದದ್ದು. ಆ ದಿಸೆಯಲ್ಲೂ ಕೂಡ ಅವರು ಬಹಳಷ್ಟು ಮಾದರಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಇವರು ನಮ್ಮ ಇಲಾಖೆಯಲ್ಲಿ ಖಂಡಿತ ಏನು ಸಲ್ಲಿಸಿದ ಸೇವೆ ಇದೆ ಆ ಸೇವೆ ಅನುಕರಣೀಯ ಹಾಗೂ ಎಲ್ಲರಿಗೂ ಕೂಡ ನೆನಪಿನಲ್ಲಿ ಉಳಿಯುವಂಥದ್ದು. ನಿಮಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ನಿಮ್ಮ ಏನು ಕಿರಿಯರಿಗೆ ನೀವು ಹೆಚ್ಚು ಮಾರ್ಗದರ್ಶನವನ್ನು ಮಾಡಿ ನಿಮ್ಮ ಏನು ಪ್ರೀತಿ ಪಾತ್ರ ಬಳಗ ಏನಿದೆ ಆ ಬಳಗ ಇನ್ನೂ ಹೆಚ್ಚಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಉದ್ಘಾಟಕರ ನುಡಿಯಾದಂತಹ ಶ್ರೀಯುತ ಗೀತಾ ಮೇಡಮ್ ರವರಿಗೆ. ಈಗ ಈ ಕಾರ್ಯಕ್ರಮವನ್ನು ಕುರಿತಂತೆ ವಯೋನಿವೃತ್ತಿ ಹೊಂದಿರುವ ಸನ್ಮಾನ್ಯ JS ರಾಜಶೇಖರ್ ಅವರಿಗೆ ಶುಭ ಹಾರೈಸಬೇಕಾಗಿ ದಾವಣಗೆರೆ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ HR ವಿಶಾಲಾಕ್ಷಿ ಮೇಡಮ್ ರವರನ್ನು ವಿನಂತಿಸಿಕೊಳ್ತೇನೆ. GSR ಅಭಿಮಾನ ಬಳಗದಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಘನ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ DTPI ದ್ವಯರಿಗೆ ನಮಸ್ಕರಿಸ್ತಾ, ಹಾಗೆ GSR ಸರ್ ಅವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ, GSR ಕೇಳಿರಲಿಲ್ಲ ನನಗಿಂಥ ಒಂದು ಅಭಿಮಾನ ಸಮಾರಂಭವನ್ನು ಮಾಡಿ ಅಂತ. ಆದಾಗ್ಯೂ ಇಂಥ ಒಂದು ಸಭಾಂಗಣದಲ್ಲಿ ಇಷ್ಟು ದೊಡ್ಡದಾದ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿರೋದು ಅವರ ಕೆಲಸದ ವೈಖರಿ, ಇಲಾಖೆ ಮೇಲೆ ಇಟ್ಟಿರುವಂಥ ಪ್ರೀತಿ, ಸಹೋದ್ಯೋಗಿಗಳೊಂದಿಗೆ ಇಟ್ಟಂಥ ಒಂದು ವಿಶ್ವಾಸದ ಅಭಿಮಾನ, ಇವೆಲ್ಲವೂ ಕಾರಣ ಅಂತಲೇ ಹೇಳ್ಬೋದು. ವೈಯಕ್ತಿಕವಾಗಿ ನಾನು ರಾಜಶೇಖರಪ್ಪ ಅವ್ರ ಜೊತೆಯಲ್ಲಿ ಒಂದೇ ಕಚೇರಿಯಲ್ಲಿ ಯಾವತ್ತೂ ಕೆಲಸ ಮಾಡಿಲ್ಲ. ಆದರೆ ನಾನು KES ಆದ ನಂತರ ಮೊಟ್ಟ ಮೊದಲಿಗೆ ಮುಖ್ಯೋಪಾಧ್ಯಾಯರಿಗೆ ಆಯ್ಕೆಯಾಗಿ ಕರ್ತವ್ಯವನ್ನು 3 ವರ್ಷಗಳ ಕಾಲ ನಿರ್ವಹಿಸಿದ್ದು ಅವರ ಸ್ವಂತ ಊರಿನಲ್ಲಿ ಎರೆಚಿಕ್ಕನಹಳ್ಳಿ, ಹೊನ್ನಾಳಿ ತಾಲೂಕು. ಹಾಗಾಗಿ ಆಗಿನಿಂದನೂ ಕೂಡ ನಮಗೆ ಪರಿಚಯ. ಅದಕ್ಕಿಂತ ಮೊದಲು ನಾನು ಸರ್ಕಾರಿ ಪ್ರೌಢಶಾಲೆ ನಲ್ಕುದ್ರೆ, ಚನ್ನಗಿರಿ ತಾಲೂಕು ನಲ್ಕುದ್ರೆನಲ್ಲಿ ಕೆಲಸವನ್ನು ಅಸಿಸ್ಟೆಂಟ್ ಟೀಚರಾಗಿ ಕೆಲಸ ಮಾಡುವಾಗ ಅವಾಗಿಂದನೂ ಸ್ವಲ್ಪ ಮಟ್ಟಿನ ಪರಿಚಯ. ಆ ನಂತರದಲ್ಲಿ ಸರ್ ಅವರು ಬೇರೆ ಬೇರೆ ಕಡೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಇಲಾಖೆ ಒಂದೇ ಆಗಿದ್ದರಿಂದ ನಾವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ದೂರವಾಣಿ ಮುಖಾಂತರ ಅಥವಾ ನೇರವಾಗಿ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಸಿಕ್ಕುವಾಗ ನಾವು ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ವಿ. ಅದರಲ್ಲೂ ನನಗೆ BRC ಆಗಿ ನಾನು ದಾವಣಗೆರೆ ದಕ್ಷಿಣ ವಲಯದಲ್ಲಿ ನನಗೆಲ್ಲ ಒಂದಷ್ಟು ಗೊಂದಲಗಳು ಉಂಟಾದಾಗ ನನಗೆ ಯಾವುದಾದ್ರೂ ಶಿಕ್ಷಕರು ಏನಾದರೂ ಒಂದಷ್ಟು ಕ್ಲಾರಿಫಿಕೇಷನ್ಸನ್ನು ಕೇಳಿದಾಗ ನನ್ನ ತಟ್ಟಂತ ನಾನು ನೆನಪು ಮಾಡಿಕೊಂಡು ಮಾಹಿತಿಯನ್ನು ಅಥವಾ ಅಧಿಕೃತವಾಗಿ ನಾನು ಒಂದಿಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ತಿದ್ದು GSR ಅವ್ರ ಹತ್ರ. ಅವರ ತುಂಬ ಮಾರ್ಗದರ್ಶನವನ್ನು ಪಡೆದಿದ್ದೇನೆ. ಅವ್ರು ಹೆಂಗೆ ಅಂತಂದರೆ ಒಂಥರ ಏನಾರು ಒಂದು ಕೇಳಿದರೆ ಹಂಗಿರ್ಬೋದಾ ಹಿಂಗಿರ್ಬೋದಾ, ತಡ್ರಿ ಮೇಡಮ್ ಕೇಳಿ ಹೇಳ್ತೀನಿ, ಯಾವತ್ತೂ ಹೇಳಿಲ್ಲ, ತಟ್ಟಂತ ಹೇಳಿಬಿಡೋರು. ಅವರು ವಿಷಯಗಳನ್ನ ಕರೆಕ್ಟಾಗಿ ನಿಯಮಾನುಸಾರ ಅವರು ಹೇಳೋರು, ನಿಯಮಗಳನ್ನು ಕೋಟ್ ಮಾಡೋರು. ಅಂದರೆ ಅವರಿಗೆ ಕೆಲವು ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ರೀತಿ, ಅವರು ಆಳವಾಗಿ ಅಧ್ಯಯನ ಮಾಡೋವಂಥ ರೀತಿ, ವಿಷಯಗಳನ್ನು ಸಮರ್ಥವಾಗಿ ತಿಳ್ಕೊಳ್ಳೋವಂಥ ರೀತಿ ಭಾಳಷ್ಟು ಚೆನ್ನಾಗಿತ್ತು. ಅವರಿಗೆ ಇದು ಮುಖಸ್ತುತಿ ಅಂತಲ್ಲ, ಅವರಿಗಿರೋ ತಾಳ್ಮೆ ನಮಗೂ ಬರಲ್ಲ ಹೆಣ್ಮಕ್ಳಾಗೆ. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದರೆ, ಇತ್ತೀಚೆಗೆ ವೆಬ್ಕಾಸ್ಟಿಂಗ್ ನಡೀತಾ ಇತ್ತು SSLC ಪರೀಕ್ಷೆ 1, 2ರಲ್ಲಿ. ಆ ಸಂದರ್ಭದಲ್ಲಿ ನಾನು ವೆಬ್ಕಾಸ್ಟಿಂಗ್ ನೋಡಲ್ ಆಫೀಸರ್ ಇದ್ದೆ. ಅವರು ಪ್ರತಿದಿನ ಕ್ವಶನ್ ಪೇಪರ್ನ
ಟ್ರೆಷರಿಯಿಂದ ಎಲ್ಲೆಲ್ಲ ತಾಲೂಕುಗಳಿಗೆ ಕಳಿಸಿದ ನಂತರ ಆಯಾ ಸೆಂಟ್ರ್ಗಳಿಗೆ ಕಳಿಸಿದ ನಂತರ ಸೀದಾ ಬಂದು ನಾನು 9:30 ನಾವಾಗಲೇ 9 ಗಂಟೆಗೆ ಹಾಜರಿರ್ತಿದ್ವಿ. 9 ಗಂಟೆ ಒಳಗೇ ಅವರು ಸೀದಾ ವೆಬ್ಕಾಸ್ಟಿಂಗ್ ಸೆಂಟ್ರ್ ಸ್ಮಾರ್ಟ್ ಸಿಟಿ ವಿಭಾಗಕ್ಕೆ ಬರೋರು. ಬಂದು ಅವತ್ತಿಂದೆಲ್ಲ ವಿಚಾರಗಳನ್ನು ಹೇಳಿ ವೆಬ್ಕಾಸ್ಟಿಂಗಲ್ಲೂ ಭಾಗವಹಿಸಿ ಪ್ರತಿಯೊಂದು ವಿಷಯಗಳನ್ನು ನಾವು ಒಂದಷ್ಟು ಶೇರ್ ಮಾಡ್ಕೊಳ್ತಾ ಇದ್ವಿ. ಆ ಸಂದರ್ಭದಲ್ಲಿ ಹೇಳ್ತಿದ್ದೆ, ಸರ್ ಏನಾರ ಆಗಲಿ ಸರ್, ನೀವು DDPI ಆಗೇ ನೀವು ರಿಟೈರ್ ಆಗಬೇಕು. ಆವಾಗ ನಮಗೆ ಭಾಳ ಕಡಿಮೆ ಇತ್ತು, CRs ಆಗಲೇ ಕಾಲಾಗಿದ್ವು. ಅದು ಈಗಿನ ವ್ಯವಸ್ಥೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಬೆನ್ನತ್ತಿ ಮಾಡಿಸ್ಲಿಲ್ಲ ಅಂದರೆ ಕೆಲಸಗಳು ಭಾಳಷ್ಟು ರಾಜ್ಯ ಹಂತದಲ್ಲಿ ಆಗಲ್ಲ ಕೆಲವೊಮ್ಮೆ. ಹಾಗಾಗಿ ಸರ್ಗೆ ಹೇಳ್ತಾ ಇದ್ದೆ, ಸರ್ ಏನಾರು ಆಗಲಿ ಸರ್, ಸ್ವಲ್ಪ ಹೋರಾಟ ಮಾಡಿ ನೀವು DDPI ಆಗೇ ರಿಟೈರ್ ಆಗಬೇಕು ಸರ್. 1 ತಿಂಗಳಾಗಲಿ 2 ತಿಂಗಳಾಗಲಿ 15 ದಿವಸ ಆಗಲಿ ನೀವು DDPI ಆಗಬೇಕು ಅಂತ ಮಾತಾಡೋರು. ಅಥವಾ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ವಿ. ನಾನು ಅವರು ಹೆಚ್ಚು ಸ್ವಲ್ಪ ಹತ್ತಿರದಿಂದ ಕೆಲಸ ಮಾಡಿದ್ದು ಅಂದರೆ ಒಂದೇ ಕಚೇರಿ ಅಲ್ದಿದ್ರು ಅವರು DDPI ಆಫೀಸಲ್ಲಿ SSLC ನೋಡಲ್ ಆಫೀಸರ್ ಇದ್ದರು. ನಾನು ಡಯಟ್ಗೆ ಹಿರಿಯ ಉಪನ್ಯಾಸಕರಾಗಿ ಬಂದ ನಂತರ ನನಗೆ SSLC ನೋಡಲ್ ಅಧಿಕಾರಿಯಾಗಿ ಡಯಟ್ ವಿಭಾಗದಲ್ಲಿ ನಮ್ಮ ಮೇಡಮ್ ಅವರು ನನಗೆ ಜವಾಬ್ದಾರಿಯನ್ನು ವಹಿಸಿದಾಗ ಸುಮಾರು ಕಾರ್ಯಕ್ರಮಗಳ ಒಟ್ಟೊಟ್ಟಿಗೆ ಮಾಡಿದ್ವಿ. ಇಬ್ಬರು DDPI ಅವರ ಮಾರ್ಗದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಪ್ರಗತಿ ಪರಿಶೀಲನೆ ಸಭೆಗಳನ್ನು ನಾವು ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. DC ಮತ್ತು CO ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ನಾನು ರಾಜಶೇಖರ್ ಇಬ್ಬರು ಕೂಡ ಮಾತಾಡಿಕೊಂಡು ಅದಕ್ಕೊಂದು ಪೂರಕವಾದ ಮಾಹಿತಿಯನ್ನು ಸಂಗ್ರಹ ಮಾಡೋದಾಗಲಿ, ವಿಷಯಗಳನ್ನು ಅಧಿಕಾರಿ ವರ್ಗದವರಿಗೆ ಮುಟ್ಟಿಸೋದ್ರಲ್ಲಾಗಲಿ ನಾವಿಬ್ಬರು ಚರ್ಚೆ ಮಾಡಿ ಉತ್ತಮವಾದಂಥ ಅವರು ಸಲಹೆಗಳನ್ನು ಆ ಸಂದರ್ಭದಲ್ಲಿ ಕೊಡ್ತಾಯಿದ್ರು. ನಾವಿಬ್ಬರು ಸೇರಿ ಆ SSLC ಕಾರ್ಯಕ್ರಮದಲ್ಲಿ 1-2 ವರ್ಷಗಳ ಕಾಲ ಉತ್ತಮವಾದಂಥ ಕೆಲಸವನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಮಾಡಿದ್ದೀವಿ ಅನ್ನೋದಕ್ಕೆ ನನಗೆ ಅವರು ಕೊಟ್ಟಂಥ ಬೆಂಬಲ ಮತ್ತು ಸಹಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ನೋವುಗಳನ್ನು ಅನುಭವಿಸಿದ್ರು, ಯಾವತ್ತೂ ಅದನ್ನು ತೋರಿಸ್ಕೊಳ್ಳಿಲ್ಲ. ನಮಗೆ ಶಿಕ್ಷಕರಾಗಿದ್ದವ್ರಿಗೆ ಬೇಕಾಗಿರೋದು ಅದೇನೆ, ಅಧಿಕಾರಿಗಳಾಗಿದ್ದವ್ರಿಗೂ ಅಷ್ಟೇ. ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಅವನ್ನೆಲ್ಲ ಒತ್ಕೊಂಡು ಬಂದು ನಾವು ಕಚೇರಿಗಳಲ್ಲಿ ನಮ್ಮ ಸಮಸ್ಯೆನೇ ದೊಡ್ಡದಾಗಿ ಮಾಡಿಕೊಂಡು ನಾವು ಮಾಡೋವಂಥ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗೋವಂಥದ್ದು ಭಾಳಷ್ಟು ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ. ಅದಕ್ಕೆ ಯಾವತ್ತೂ ಅವ್ರು ಅವಕಾಶ ಕೊಟ್ಟಿಲ್ಲ. ಅಂಥ ವಿಷಯದಲ್ಲಿ ನಾವು ಅವ್ರನ್ನ ನೋಡಿ ಕಲಿಯೋದು ಭಾಳಷ್ಟಿದೆ ಅಂತ ಹೇಳ್ತಾ ಎಲ್ಲರೂ ಅಭಿಮಾನಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ತುಂಬ ಸಂತೋಷವಾದಂಥ ವಿಚಾರ. ನಾನು ವೈಯಕ್ತಿಕವಾಗಿ ಇವತ್ತು ಗಣತಿ ಕಾರ್ಯದಲ್ಲಿ ಭಾಗವಹಿಸಿದ್ದೀನಿ. ಇಲ್ಲೇ ಇದ್ದೇ ನಾವು ಆ ಕಾರ್ಯಕ್ರಮದ ಒಂದು ಕೆಲಸ ಕಾರ್ಯವನ್ನು ಒಂದಷ್ಟು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಆದಾಗ್ಯೂ ಇವರ ಕಾರ್ಯಕ್ರಮಕ್ಕೆ ನಾನು ಖುದ್ದಾಗಿ ಬರಬೇಕು, ಭಾಗವಹಿಸಬೇಕು ಅನ್ನೋ ಅಂಥ ಒತ್ತಾಸೆಯಿಂದ ನಾನು ಬಂದಿದ್ದೇನೆ. ನನಗೆ ತುಂಬ ಸಂತೋಷ ಆಗಿದೆ. ಸರ್, ನಿಮಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಎಂದೆಂದೂ ನೀವು ಸಂತೋಷವಾಗಿರಿ. ನೀವೇನು ಆಗಬೇಕು ಅಥವಾ ಮುಂದೆ ಇನ್ನೂ ಏನೇನು ಮಾಡಬೇಕು ಅಂತ ಬಯಸಿದಿರೋ ಅದನ್ನೆಲ್ಲ ದೇವರ ಅನುಗ್ರಹದಿಂದ ಮಾಡಿ ನಿಮಗೆ ನಮ್ಮೆಲ್ಲರ ಸಹಕಾರ, ಬೆಂಬಲ, ಆರೈಕೆ ಖಂಡಿತ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. GSR ಅವರಿಗೆ ಅಭಿಮಾನದ ಮಾತುಗಳ ಮೂಲಕ ಶುಭ ಹಾರೈಸಿದಂತಹ ಮೇಡಮ್ರವರಿಗೆ ಧನ್ಯವಾದಗಳು. ಈಗ ಹೊನ್ನಾಳಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ನಿಂಗಪ್ಪ ಸರ್ ಅವರು 2 ನುಡಿಗಳನ್ನು ಆಡುವ ಮೂಲಕವಾಗಿ ಶುಭ ಹಾರೈಸಬೇಕಾಗಿ ವಿನಂತಿ. GSR ಅವರ ಈ ದಿನದ ಈ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಕೊಟ್ರೆ ಸಾಹೇಬ್ರೆ ಹಾಗೂ ಉಪನಿರ್ದೇಶಕರು ಆಡಳಿತ ಆಗಿರ್ತಕ್ಕಂಥ ಗೀತಾ ಮೇಡಮ್ ಅವರೇ ಹಾಗೂ ಈ ಒಂದು ಸಭೆಯ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಸನ್ಮಾನಿತ ರಾಜಶೇಖರ್ ಸರ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ನಿಜವಾಗೂ ಕೂಡ ಈ ಒಂದು ವೇದಿಕೆ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ರಾಜಶೇಖರ್ಗೆ ಹೆಂಗೆ ಸಾಕ್ಷಿ ಆಗ್ತಾ ಇದೆಯೋ ಹಾಗೆ ಎಲ್ಲರಿಗೂ ಸಾಕ್ಷಿ ಆಗಲಿ ಅಂತ ಹೇಳಿ ನಾನಾದರೂ ಕೂಡ ಈ ದಿನ ಹಾರೈಸ್ತೇನೆ. ಅಂದರೆ ಭಾಳ ಜನ ಇದ್ದಾರೆ ಈ ವೇದಿಕೆಯಿಂದ ಇದೇ ರೀತಿ ಗೌರವವನ್ನು ಪಡೆಯುವಂತಹ ನಮ್ಮ ಸೀನಿಯರ್ಸ್ ಅಧಿಕಾರಿಗಳು ಭಾಳ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅದು ಸಿಗಲಿ ಅಂತ ಕೂಡ ನಾನು ಆಶಿಸ್ತೇನೆ. ಈಗ 3 ವರ್ಷದ ಕೆಳಗಡೆ ಇದೇ ಒಂದು ವೇದಿಕೆಯಲ್ಲಿ ದಾವಣಗೆರೆ ನಾರ್ತ್ ಮತ್ತು ಸೌತ್ನ ಎಲ್ಲ ಸಂಘದವರು, ಶಿಕ್ಷಕರು, ಬಂಧುಗಳು ಎಲ್ಲ ಸೇರಿಕೊಂಡು ಇದೇ ನಮ್ಮ ಲೇಪಾಕ್ಷಿ ಅವರ ನೇತೃತ್ವದಲ್ಲಿ
ಏನು ನಮ್ಮ ಕೆ ಜಿ ಶಿವಣ್ಣನಿಗೆ ಈ ಒಂದು ವೇದಿಕೆಯಲ್ಲಿ ಪ್ರಾರಂಭ ಮಾಡಿದ್ವಿ, ಅದು ಹಾಗೆ ನಡೀತಾ ಇದೆ. ಆ ಒಂದು ಕಾರ್ಯವನ್ನು ಲೇಪಾಕ್ಷಿ ಆಗಲಿ ಆ್ಯಂಡ್ ಟೀಮ್ ಈ ಒಂದು ಕೆಲಸ ಮಾಡಿದ್ದಕ್ಕೆ ನಾನು ಪ್ರಥಮತಃ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಒಂದು ಕ್ಷಮೆ ಯಾಚಿಸ್ತೇನೆ, ರಾಜಶೇಖರ್ ಅವರು ನಮ್ಮ ತಾಲೂಕಿನವರಾದರೂ ಕೂಡ, ನಮ್ಮ ತಾಲೂಕು ಅಂದರೆ ನಾನು ಹೊನ್ನಾಳಿ ಬಿ ಹಂಗಾಗಿ ನಾನು ನಮ್ಮ ತಾಲೂಕು ಅಂತ ಹೇಳ್ಕೊತೀನಿ, ನಮ್ಮ ತಾಲೂಕಿನವರಾದರೂ ಕೂಡ ನಮ್ಮದೇನು ಕಾಂಟ್ರಿಬ್ಯೂಷನ್ ಇಲ್ಲ ಇವತ್ತು. ಆದರೆ ಅಭಿಮಾನಪೂರ್ವಕವಾಗಿ ನಾನು ಬಂದಿದ್ದೇನೆ. ಯಾಕೆಂದರೆ ನಮ್ಮ ತಾಲೂಕಿನ ಶಿಕ್ಷಕರು ವಿಶೇಷವಾಗಿ ನಾವು ನಮ್ಮ ತಾಲೂಕಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರನ ನಾವಿಲ್ಲಿಗೆ ಬೇರೆ ಯಾವುದೇ ರೀತಿಯಲ್ಲಿ ಸಹಾಯಕ್ಕೆ ನಾವಿಲ್ಲಿ ಭಾಗಿಯಾಗಿಲ್ಲ ನಾವಿಲ್ಲಿ. ಹಾಗಾಗಿ ಅದೊಂದು ಕ್ಷಮೆ ಯಾಚಿಸ್ತೇನೆ. ರಾಜಶೇಖರ್ ಅವರು ಬಗ್ಗೆ ನಾವೇನು ಮಾತಾಡೋದು ಏನು ಇಲ್ಲ, ನೀವೆಲ್ಲ ನೋಡಿಬಿಟ್ಟಿದ್ದೀರಿ ಅವ್ರು ಹೇಗೆ ಅಂತಕ್ಕಂಥ ನೋಡಿಬಿಟ್ಟಿದ್ದೀರಿ. ನೇರ ನುಡಿಗಳಾಗಲಿ, ನೇರ ನುಡಿ ಹೌದು, ಕಠೋರ ನುಡಿಗಳು ಹೌದು. ನಮ್ಮ ಡಿ ಡಿ ಪಿ ಸಾಹೇಬ್ರು ಹೇಳ್ದಂಗೆ ಕಠೋರ ನುಡಿಗಳು ಹೌದು, ನೇರ ನುಡಿಗಳು ಹೌದು. ಆದರೆ ಮಾತ್ರ ವಿಶ್ವಾಸ ಮಾತ್ರನ ಪ್ರೀತಿನೇ. ಆ ಪ್ರೀತಿಯನ್ನು ಅವ್ರು ನಮಗೆ ಹಂಚ್ಕೊಳ್ಳೋದಕ್ಕೆ ನಾವು ಇವತ್ತು ಇಷ್ಟೊಂದು ಜನ ನಾವಿಲ್ಲಿ ಸೇರಿಕೊಂಡಿರೋದು. ಬಹುಶಃ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬೇಕಾದ್ರೆ ಹೆಸರು ಮಾಡ್ಬೋದು, ಕ್ಷೇತ್ರ ಸಮನ್ವಯಾಧಿಕಾರಿ ಬೇಕಾದ್ರೆ ಹೆಸರು ಮಾಡ್ಬೋದು, ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಹೆಸರು ಮಾಡ್ಬೋದು, ಅವರಿನ ಜನ ಗಳಿಸ್ಬೋದು. ಆದರೆ ದಾವಣಗೆರೆ ಜಿಲ್ಲೆಯಂತಹ ಜಿಲ್ಲೆಯಲ್ಲಿ ಶಿಕ್ಷಣಾಧಿಕಾರಿಯಾಗಿ ಹೆಸರು ಮಾಡಿರ್ತಕ್ಕಂಥದ್ದು ಭಾರಿ ಗ್ರೇಟ್. ನಾನು ಗಮನಿಸಿದ ಹಾಗೆ 2002ರಿಂದ ನಾನು ಲೇಪಾಕ್ಷಿ ಅವರು ಈ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ನಾವು 5-6 ಜನ ನಾವು ಶಿಕ್ಷಣಾಧಿಕಾರಿಗಳನ್ನು ನೋಡಿದ್ದೇವೆ. ಅಂತಹ ಗುರುತರವಾದಂಥವರಲ್ಲಿ ತೊಡಗಿಸ್ಕೊಂಡವರು ಅಂತಂದರೆ ನಮಗೆ ಪ್ರಥಮತಃ ಸಿಗೋರು ಅವರೊಬ್ಬರೇನೆ ನಮಗೆ. ಅದಕ್ಕೇನಿಂದ ನಮಗೆ ಸೀನಿಯರ್ಸ್, ನಮ್ಮ ಬ್ಯಾಚಿನ ಸೀನಿಯರ್ಸು, ನಮ್ಮ ಸಾಹೇಬ್ರ ಬ್ಯಾಚಿನ ಸೀನಿಯರ್ಸು ಮತ್ತು ನಮ್ಮ ಮೇಡಮ್ ಬ್ಯಾಚಿನವರು ಕೆಲಸ ಮಾಡಿದ್ದಾರೆ. ಅವ್ರುಗಳಲ್ಲಿ ನಾವು ಗುರುಸ್ಕೋಬೇಕು ಅಂದರೆ ಗುರುಪ್ರಸಾದ್ ಒಬ್ಬರು ಈ ರೀತಿ ಕೆಲಸ ಮಾಡಿದಂಥ ಕಾರಣ ಅವರೊಬ್ಬರು ನೆನೆಸ್ಕೋಬೋದು ನಾವು ಇವತ್ತು. ಹಾಗೆಯೇ ಅವ್ರಿಗಿಂತ ಹಿಂದಿನ ಬ್ಯಾಚಲ್ಲಿ ಇರ್ತಕ್ಕಂಥ ನೋಡ್ಕೊಂಡ್ರೆ ನಮ್ಮ ಡಿ ಕೆ ಸಾಹೇಬ್ರನ್ನ ಒಂಚೂರು ನಾವು ನೆನೆಸ್ಕೋಬೋದು ಒಂಚೂರು. ಯಾಕೆಂದರೆ ನಾವಿನ್ನು ಆಗ ತಾನೇ ಇಲಾಖೆಗೆ ಬಂದವರು, 99ನೇ ಬ್ಯಾಚ್ ನಾವು, ಡಿ ಕೆ 84 ಬ್ಯಾಚ್ನವರು. ನಮ್ಮನ್ನು ಮುಖ್ಯ ಶಿಕ್ಷಕರನ್ನು ನೀವು ಹೇಗೆ ಕೆಲಸ ಮಾಡಬೇಕು ಅಂತೇಳಿ ಮೀಟಿಂಗಲ್ಲಿ ಕರೆದು ಕೂರಿಸ್ಕೊಂಡು ಹತ್ತಿರ ಕೂರಿಸ್ಕೊಂಡು ಹೇಳ್ಕೊಟ್ಟವರು ಡಿ ಕೆ ಎಸ್. ನಮ್ಮನ್ನ ಪ್ರತಿದಿನ ಪಕ್ಕಕ್ಕೆ ಇಟ್ಕೊಂಡು ಕೆಲಸ ಮಾಡಿಸೋರು ಗುರುಪ್ರಸಾದ್. ನಮ್ಮನ್ನು ಇನ್ನೂ ಪೂರ್ತಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಕೆಲಸ ಮಾಡಿದವರು ರಾಜಶೇಖರ್. ಅದಕ್ಕೆ ಅವರಿಲ್ಲಿ ಬಾಧ್ಯತರಾಗಿರೋದು ಇವತ್ತು. ನಾವು 99ನಲ್ಲಿ ನಾನು ಕಂಚಿಗನಾಳು ಸಾಗರದಲ್ಲಿದ್ದೆ. ನಾನು ಸಾಗರದಿಂದ ನಾನು ಕಂಚಿನಾಳಿಗೆ ಬಂದೆ. ಲೇಪಾಕ್ಷಿ ಸಾಗರದಾಗಿದ್ದರು, ಅವರು ಅಜ್ಜಳ್ಳಿಗೆ ಬಂದರು. ರಾಜಶೇಖರ್ ಸರ್ ಅವಾಗ ಕಾರಿಂಗೂರಲ್ಲಿದ್ದರು. ಅವತ್ತಿನಿಂದ ಬಾಂಧವ್ಯ ನಮ್ಮ ಜೊತೆಯಾಗಿದ್ದು. ಎಂಥ ಬಾಂಧವ್ಯ ಅಂದರೆ ಬರೀ ಹೆಡ್ ಮಾಸ್ಟರ್ ಮೀಟಿಂಗ್ ಆದಾಗ ಟೀ ಕುಡಿಯೋದು ಅಷ್ಟೇ ಅಲ್ಲ, ಅವ್ರ ಮನೇಲಿ ಏನಾರು ಫಂಕ್ಷನ್ ಆದರೆ ಇಡೀ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 16 ಜನ ನಾವು ಪ್ರೊಫೆಷನಲ್ಸ್ ಅವಾಗ ಚನ್ನಗಿರಿ ತಾಲೂಕಿನಲ್ಲಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಿದ್ವಿ. ಲೇಪಾಕ್ಷಿ ಮನೆಗೆ ಏನಾರು ಆಯಿತು ಅಂದರೆ ಎಲ್ಲರೂ 16 ಜನ ಅವ್ರ ಮನೆಗೆ ಹೋಗ್ತಿದ್ವಿ. ಈ ಬಾಂಧವ್ಯನ ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದವರು. ಹಾಗಾಗಿ ರಾಜಶೇಖರ್ ಇವತ್ತು ಯಾಕೆ ಗ್ರೇಟು, ಇವತ್ತು ಇಲ್ಲಿ ಯಾಕೆ ನಾವೆಲ್ಲ ಸೇರ್ಕೊಂಡು ಅವರಿಗೆ ಒಂದು ಸನ್ಮಾನವನ್ನು, ಅವರಿಗೆ ಒಂದು ಗೌರವವನ್ನು ನಾವು ಕೊಡ್ತಾ ಇದ್ದೇವೆ ಅಂತಂದರೆ ಆ ಒಂದು ಉದ್ದೇಶಕ್ಕಷ್ಟೇ. ಇಲಾಖೆ ಕೆಲಸಗಳು ಬೇರೆ, ಇಲಾಖೆ ಒತ್ತಡಗಳು ಬೇರೆ. ರಾಜಶೇಖರ್ ನಿಮ್ಗೆ ಅಷ್ಟೇ ಕಠೋರವಾಗಿ ಮಾತಾಡಿಲ್ಲ, ನಮಗೂ ಕಠೋರವಾಗಿ ಮಾತಾಡಿದ್ದಾರೆ. ನಾನು ಹೊನ್ನಾಳಿ ಬಿ ಒ ಆದಾಗಲೂ ಕೂಡ ಅವರು ಶಿಕ್ಷಣಾಧಿಕಾರಿಯಾಗಿದ್ದರಲ್ಲ, ನಿಂಗಣ್ಣ ನೀನು ಬಂದಿಲ್ಲ, ಬರಲಿಲ್ಲ ಅಂದ್ರೆ ನಿನ್ನ ನೇರ ನನ್ನ ರಿಪೋರ್ಟ್ ಮಾಡ್ತೀನಿ ನೋಡೋ ಅನ್ನೋರ್ಗು ನಾನು ಕೂಡ ಅನ್ಸ್ಕೊಂಡಿದ್ದಾನೆ. ಸ್ನೇಹ ಬೇರೆ, ಕೆಲಸ ಬೇರೆ ಏನು. ಹಾಗೆ ಕಠೋರ ನುಡಿಗಳಲ್ಲಿನೇ ಕೆಲಸವನ್ನು ತೆಗೆದುಕೊಂಡು ಹಾಗೆ ಶಾಲೆಗೆ ಹೋದರೂ ಕೂಡ ಹೆಡ್ ಮಾಸ್ಟರ್ಗಳು ಸರ್ GS ಸರ್ ಬಂದಿದ್ರು ಸರ್ ಇವತ್ತು, ಹಂಗಾರೆ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಏನೇನಾಯ್ತಪ್ಪ ಸರ್ ಒಂಚೂರು ಮಾತಾಡ್ರಿ ಸರ್. ಇಲ್ಲಪ್ಪ ನೀವು ಬೇರೆ ಯಾರಿಗೆ ಹೇಳ್ಬೇಕಾದ್ರೆ ಡಿ ಡಿ ಪಿಗೆ ಬೇರೆ ಬೇಕಾದ್ರೆ ಮಾತಾಡ್ತೀನಿ, ಮೇಡಮ್ರಿಗೆ ಹೇಳ್ಬೇಕಾದ್ರೆ ಮಾತಾಡ್ತೀನಿ, ಅವ್ರ ಹತ್ರ ನಾನು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂದರೆ ಈ ಪ್ರೀತಿ ವಿಶ್ವಾಸ ಹಿಂಗಿತ್ತು. ಅವ್ರು ಏನು ಹೇಳ್ತಾರೆ ಅನ್ನೋದು ಗೊತ್ತು. ನಮ್ಮನ್ನು ಕುಂತ್ಕೊಂಡು ಏನು ಹೇಳ್ತಾರೆ, ನಾವು ಸ್ವಾಭಾವಿಕವಾಗಿ ನಾವು ಸ್ನೇಹಿತರಾಗಿರ್ಬೋದು, ಸ್ವಾಭಾವಿಕವಾಗಿ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತವ್ರಾಗಿರ್ಬೋದು, ಆದರೂ ಕೂಡ ನಮಗೇನು ಹೇಳ್ಬೇಕು ಅದನ್ನು ಅವ್ರು ಹೇಳ್ತಿದ್ರು. ದಟ್ ಈಸ್ ಅವರವರ ವ್ಯಕ್ತಿತ್ವ. ಅದು ಅವ್ರು ಏನು ಅದನ್ನು ಏನು ಕಾರ್ಯ ನಿರ್ವಹಿಸಬೇಕು ಅಂತಿದ್ದಾರೆ ಆ ಕಾರ್ಯವನ್ನು ಅವ್ರು ನಿರ್ವಹಿಸ್ತಾ ಇದ್ದಾರೆ ಅಂತ ಅರ್ಥ. ಏನಪ್ಪ ಇದು, ನಾನು ಒಂದೇ ಕೇಳೋರು ಅವರೇ ಒಂದೇ ಕೇಳೋರು, ನನ್ನ ಬಿಡಲ್ಲ ಹಿಂಗೆ ಬೈತಾರೆ ಅಂತಂದ್ರೆ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು. ನಮ್ಮನ್ನು ಬೆಳೆಸೋದ್ರಲ್ಲಿ ಅವರು ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ನಿಂಗಣ್ಣ ಇದು ನಿಂಗಲ್ಲ, ಹಿಂಗೆ ಮಾಡಬೇಕು ಸಾಕಷ್ಟೆಲ್ಲ ನನಗೆ ಹೇಳೋರು. ಅವರು ಲಾಸ್ಟ್ ಪ್ರಮೋಷನ್ನಾಗಿ ಹೋಗೋವರೆಗೂ ಕೂಡ ಹೊನ್ನಾಳಿಯಲ್ಲಿ ಹಾಗೆ ಹೀಗೆ, ಅದು ಹಾಗೆ ಇದು ಹೀಗೆ ಅಂತ ಹೇಳೋರು ನನಗೆ. ಈಗಲೂ ಕೂಡ ಹೇಳ್ತಾರೆ, ಇಲ್ಲ ಅಂತಲ್ಲ. ಇದಾದ ನಂತರನ
ಅವರು ಪ್ರಮೋಷನ್ ಆಗಿ ಅವ್ರು ಜಾಯಿನ್ ಹಾಕೋರು ಹೋಗಿದ್ವಿ. ಜಾಯಿನ್ ಆಗಿ ನಡುವೆ 30 ದಿನ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ನಾನು ಅಲ್ಲಿಗೆ ಹೋಗಿದ್ದೆ. ಅವರು ರಿಟೈರ್ಡ್ ಆಗೋ ದಿನವೂ ನಾನು ಅಲ್ಲಿಗೆ ಹೋಗಿದ್ದೆ. ಜಾಯಿನ್ ಆಗೋ ದಿವಸ ಅಲ್ಲಿ ಏನೂ ಗೊತ್ತಿಲ್ಲ ನಮಗೆ ಆ ಕಚೇರಿ ಹೆಂಗೈತೆ ಅಂತೇಳಿ. ನಮ್ಮರೊಬ್ಬರಲ್ಲಿ ಇದಾರಲ್ಲ ಅನ್ನೋದು ಅಷ್ಟೇ ಗೊತ್ತು ನಮಗೆ. ನಡುವೆ ಒಂದಿನ ಹೋದೆ, ಒಂದು ವಾರ ಆದಮೇಲೆ ನನ್ನ ತಾಲೂಕಿನ ಕೆಲಸ ಏನಾಯ್ತು ಅವ್ರ ಹತ್ರ ಹೋಗಿದ್ದೆ. ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ವಿ, ಹೆಂಗಿದೆ ಸರ್ ಹೊಸ ಅನುಭವ ಅಂತ. ನಿಂಗಣ್ಣ 900+ ಫೈಲ್ಗಳು ಇದ್ದಾವೆ, ಒಂದು 250 ಫೈಲ್ ಕ್ಲಿಯರ್ ಮಾಡಿದ್ದೇನೆ 3 ದಿನದಾಗೆ. 3 ದಿನದಲ್ಲಿ ಇತಿಹಾಸ ಬೇಕಾದ್ರೆ ನೆನಪಿಟ್ಕೊಳ್ಬೇಕಾದ್ರೆ ಆ ಒಂದು ಕಚೇರಿಯಲ್ಲಿ ಬರೀ 3 ದಿನದಲ್ಲಿ 250 ಫೈಲನ್ನು ಕ್ಲಿಯರ್ ಮಾಡಿದಂಥ ಉಪನಿರ್ದೇಶಕರು ಅಂತಂತಂದರೆ ನಮ್ಮ JSR ಒಬ್ಬರೇ. ಅಲ್ಲಿ ಅವರೇ ಹೇಳ್ತಾರೆ ಈಗ ಎಷ್ಟು ಫ್ಲೈಟ್ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಅವ್ರ ನುಡಿಗಳೆಲ್ಲ ಅವ್ರು ಹೇಳ್ತಾರೆ ಅದನ್ನು. ಇತ್ತೀಚೆಗೆ ಅವರು ಅಲ್ಲಿಂದ ಹೋಗಿ ಒಂದು 10 ದಿನ ಕೆಲಸ ಮಾಡಿದ್ದಾರೆ. ಭಾಳ ಜನ ನಮ್ಮ ಶಿಕ್ಷಕರೆಲ್ಲ ಬಂದು ನನ್ನ ಹತ್ರ ಅನ್ನೋರು, ಸರ್ ಏನಪ್ಪ ಸರ್ 3.5 ವರ್ಷ ಆಗಿತ್ತು ಸರ್ ನನ್ನ ಫೈಲ್ ಹೋಗಿ, ಬರೀ 17,000 ಇತ್ತು ಸರ್, ನನಗೆ ಅದು ಬಂದದ್ದಿಲ್ಲ. ನಮ್ಮ ಸಾಹೇಬ್ರು ಹೋಗಿ 3 ದಿನಕ್ಕೆ ನನ್ನ ಫೈಲ್ ನಮ್ಮ ಹಣ ಬಂತು ನೋಡ್ರಿ ಸರ್ ಅಂತೇಳಿ. ಯಾಕೆ ನಮ್ಮ ರಾಜ್ಯ ಕಚೇರಿಗಳಲ್ಲಿ ಯಾಕೆ ನಾವು ದಾವಣಗೆರೆ ಇರಬೇಕು ಅಥವಾ ನಮ್ಮ ಲೋಕಲ್ ಇರಬೇಕು ಅಂತ ಕೇಳ್ತೀವಿ ಅಂತಂತಂದರೆ ಇದಕ್ಕೆ. ನಾಟ್ ಓನ್ಲಿ ದಾವಣಗೆರೆದು ಅಷ್ಟೇ ಕೆಲಸ ಮಾಡಲಿಲ್ಲ ಅವರು, ಆ 900 ಫೈಲ್ಗಳಲ್ಲಿ ಯಾವ್ದು ಹೆಂಗೆ ಬರುತ್ತೆ ಅಂತ ಕೆಲಸ ಮಾಡ್ಕೊತ ಹೋಗಿದ್ದಾರೆ ಅಷ್ಟೇ. ಹಾಗೆ ಅಂಥ ರಾಜಶೇಖರ್ ಅವ್ರನ್ನ ನಾವು ಇವತ್ತಿಲ್ಲಿ ಸನ್ಮಾನಿಸ್ತೀವಿ ಅಂತಕ್ಕಂಥದ್ದು ಅದು ಅವ್ರಿಗೆ ಗೌರವ ಅಲ್ಲ, ಅದು ನಮ್ಮ ಗೌರವ. ಅದು ನಮ್ಮ ಗೌರವ. ಇದು ನಮ್ಮ ಗೌರವನ ನಾವು ಹೆಚ್ಚು ಮಾಡಿಕೊಂಡಾಗ ರಾಜಶೇಖರ್ ಅವ್ರಿಗೆ ನಾವು ಸನ್ಮಾನ ಮಾಡಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಅವರ ಜಾಗಕ್ಕೆ ಈಗ ಸ್ನೇಹಿತರಾಗಿರ್ತಕ್ಕಂತಹ ಸಿದ್ದಪ್ಪನವ್ರು ಬಂದಿದ್ದಾರೆ. ಗೊತ್ತು ಸಿದ್ದಪ್ಪರು ಹೆಂಗೆ ನಿಮಗೆ ಅಂತ ಅಲ್ವಾ? ಅವ್ರದ್ದು ಅಷ್ಟೇ ಕಠೋರ, ಬಾಯಿ ಒಂಚೂರು ಜೋರು ಇಲ್ಲ ಅಂತಲ್ಲ. ನಾವು ಕೂಡ ಅವ್ರ ಜೊತೆಗೆ ಅಷ್ಟೇ ಕೆಲಸ ಮಾಡೋಣ. ಮುಂದೊಂದು ದಿನ ಇದೇ ರಾಜಶೇಖರ್ ಅವ್ರಿಗೆ ಹೆಂಗೆ ಅವಕಾಶ ಸಿಗುತ್ತೋ ವೇದಿಕೆ ಮೇಲಿದ್ದವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ವೇದಿಕೆನೇ ಸಾಕ್ಷಿಯಾಗಲಿ, ಅದನ್ನು ನೀವೆಲ್ಲ ಸೇರಿ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜಶೇಖರ್ ಸರ್ ಬಗ್ಗೆ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಮಿಸಿ ಧನ್ಯವಾದಗಳು. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮತ್ತು ನಮ್ಮ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲ ಅಧಿಕಾರಿ ವರ್ಗಗಳನ್ನು ನಾವು ಇದೇ ರೀತಿ ಅಭಿನಂದಿಸಬೇಕು ಅಂತಕ್ಕಂಥ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದರು. ಬಂಧುಗಳೇ, ಇದೊಂದು ಒಳ್ಳೆಯ ಆದರ್ಶ, ಒಂದು ಒಳ್ಳೆಯ ಸಂಪ್ರದಾಯ. ನಿಜಕ್ಕೂ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರೂ ಸಂತೋಷ ಪಡ್ತಕ್ಕಂಥ ವಿಚಾರ. ಅದನ್ನು ಖಂಡಿತವಾಗಲೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಈಗ ಈ ಕಾರ್ಯಕ್ರಮವನ್ನು ಕುರಿತಂತೆ JSR ಅಭಿನಂದನಾ ಬಳಗದ ಗೌರವಾಧ್ಯಕ್ಷರು ಆದಂತಹ ದಾವಣಗೆರೆ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು ಆದಂತಹ ಅತ್ಯಂತ ಲವಲವಿಕೆಯ ಅಧಿಕಾರಿ ಶ್ರೀಯುತ BC ಸಿದ್ದಪ್ಪನವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೀನಿ. JSR ರಾಜಶೇಖರ್ ಅವರ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ನಮ್ಮ ಒಡನಾಟಿಗಳಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಮತ್ತು ಎಲ್ಲ ರಾಜಶೇಖರ ಅಭಿಮಾನಿ ಬಳಗದಿಂದ ಬಂದಿರತಕ್ಕಂಥ ಅವರ ಬಂಧು ಬಾಂಧವರೇ, ಮಿತ್ರರೇ ಮತ್ತು ಅವರ ಸ್ನೇಹಿತರೆ. ರಾಜಶೇಖರು ಮತ್ತು ನಾವು 99ರಿಂದ ಒಡನಾಟ. 1999ರಲ್ಲಿ ಅಪಾಯಿಂಟ್ ಆದಾಗ ನಾವು ಪ್ರತಿ ದಿವಸ ಅವಾಗೆಲ್ಲ ಈ ಥರ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಫೋನಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ವಿ. ರಾಜಶೇಖರ್, ನಾವು ಇವತ್ತು ನಿಮ್ಮ ಸ್ಕೂಲಲ್ಲಿ ಏನಾಯ್ತು, ನಾವು ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಇನ್ನು ಹುಡುಗರು ಅವಾಗಿನ್ನೂ 99ರಲ್ಲಿ. ಅವಾಗ ಕೂತ್ಕೊಂಡು ನಾವು ಅವರು ಫೋನಲ್ಲಿ ಚರ್ಚೆ ಮಾಡ್ತಾಯಿದ್ವಿ, ಏನಾಗಬೇಕು ಏನು ಅಂತೇಳಿ. ಬಾರಯ್ಯ ನಮ್ಮ ಊರಿಗೆ ಹೋಗೋಣ ಇವತ್ತು ಅಂತೇಳಿ ಅವ್ರ ಊರಿಗೆ ಕರ್ಕೊಂಡೋರು ನಮ್ಮನ್ನು. ಎರೆಚಿಕ್ಕನಹಳ್ಳಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿ, ಅವ್ರು ಶಾಂತಣ್ಣ ಅಂತಿದ್ರಲ್ಲಿ ಒಬ್ಬರು ಅವ್ರ ಊರಲ್ಲಿದ್ದಾರೆ ಅವರು ಅವ್ರ ಜೊತೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರ್ತಾಯಿದ್ವಿ. ಆಮೇಲೆ ಅಲ್ಲಿದ್ದ ಬಂದ ತಕ್ಷಣವೇ ನಾನು ಫೋನ್ ಹೊಡಿತಿದ್ದೆ, ಮತ್ತು ಬಾರಪ್ಪಲ್ಲಿ ಮನೆ ಕಡಿಕೆ ಅಂದಟ್ಟಿಗೆ ನಮ್ಮನೆಗೆ ಬರೋರು, ನಮ್ಮನೆಗೆ ಬಂದು ಊಟ ಮಾಡ್ತಾಯಿದ್ರು. ಇಷ್ಟು ಆತ್ಮೀಯ ಸ್ನೇಹಿತ ಮತ್ತು ಬಂಧುತ್ವವನ್ನು ನಾವು 99ರಿಂದ ಇಟ್ಕೊಂಬಂದಿದ್ವಿ. ಹಾಗೆಯೇ BRC ಕೋಆರ್ಡಿನೇಟ್ರಾಗಿ ನಾನು ಬಂದೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅವ್ರು ಬಂದರು. ಏನಾದರೂ ಭಾಳ ತಲೆ ಬಿಸಿ ಬರ್ತಕ್ಕಂಥ ಚರ್ಚೆ ಸಮಸ್ಯೆಗಳು ಆದಿಟ್ಟಿಗೆ ನನಗೆ ಫೋನ್ ಹೊಡಿಯೋ ರಾಜಶೇಖರ್, ಸಿದಣ್ಣ ಒಂದು 5 ನಿಮಿಷ ಬಾಯಲ್ಲಿ ಒಂದು ಸ್ವಲ್ಪ ಕಾಫಿ ಕುಡಿಯೋಣ. ಆಗ ನನಗೆ ತಲೆ ಬಿಸಿ ಕೆಲಸ ಬಂದಟ್ಟಿಗೆ ನಾನು ರಾಜಶೇಖರ್ ಕುಡಿತಿದ್ದೆ. ಬಾಯಲ್ಲಿ ಕಾಫಿ ಕುಡಿಯೋಣ ಅಂತ ಹೋಗಿ ಇಬ್ಬರು ಹೋಗಿ ಅಯೋಧ್ಯೆ ಹೋಟ್ಲಾಗೆ
ಕೂತ್ಕೊಂಡು ಒಂದು ಅರ್ಧ ಚಹಾ ಕುಡಿತಿದ್ವಿ. ಅಲ್ಲಿದ್ದ ನಮ್ಮ ಒಡನಾಟ ಸ್ಟಾರ್ಟ್ ಆಯ್ತು. ರಾಜಶೇಖರು ತತ್ವ ನನ್ನ ತತ್ವ ಒಂದೇ, ಆದರೆ ರಾಜಶೇಖರ್ ಸಿದ್ಧಾಂತ ನನ್ನ ಸಿದ್ಧಾಂತ ಬೇರೆ. ತತ್ವ ಒಂದೇ, ಸಿದ್ಧಾಂತ ಬೇರೆ ಬೇರೆ. ನನ್ನ ತತ್ವನೂ ಅದೇ, ಇಲಾಖೆ ನಮಗೆ ಅನ್ನ ಕೊಟ್ಟಿದೆ, ನಾವು ಇಲಾಖೆ ಋಣ ತೀರಿಸ್ಬೇಕು ಮತ್ತು ಉಪನಿರ್ದೇಶಕರಿಗೆ ಎಗಲಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ತತ್ವ, ರಾಜಶೇಖರ ತತ್ವ. ಆದರೆ ಸಿದ್ಧಾಂತದಲ್ಲಿ ರಾಜಶೇಖರು ನಮ್ಮದು ವಿಭಿನ್ನ ಸಿದ್ಧಾಂತ. ಅವ್ರದ್ದು ನನಗೆ ಹೇಳ್ತಾ ಇದ್ರು, ಬಿಸಿ 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 ಅಂತ. ನಾನು ಬಿಸಿ ಅಂತ ನನಗೆ ಬಿಸಿ 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 ಅಂತ ನನಗೆ ಅಂದಾರ ಅವರು. ನಾನಲ್ಲ ಕಣಪ್ಪ, ನೀನೇ ಭಾಳ ಬಿಸಿ ಅಂತ ನಾನಂತ ಹೇಳ್ತಾ ಇದ್ದೆ. ಅಷ್ಟು ಆತ್ಮೀಯ ಸ್ನೇಹಿತ. ಈ ನಡುವೆ ನಮ್ಮ ಭರಮಣ್ಣರು ಇಲ್ಲೇ ಇದ್ದಾರೆ. ಭರಮಣ್ಣ, ನಮ್ಮ ಶಿವಶಂಕರ್ ಅಂತೇಳಿ ಹೋಗಿದ್ದಾರೆ, ಲೇಪಾಕ್ಷಪ್ಪರು ಇಲ್ಲೇ ಇದ್ದಾರೆ. ನಮ್ಮದೆಲ್ಲ ಒಂದು ಒಡನಾಟ. ಶಿವಶಂಕರ್ ನೋಡಿರಿ, ಭಾರಿ ಸಿದ್ದಪ್ಪ ಭಾರಿ ಬಿಸಿ ಬಿಸಿ ಅಂದಂತಲ್ಲ, ಯಾಕೆ ಅಲ್ಲಿ ರಾಜಶೇಖರ್ ನನಗೆ ಹೊಡಿಯೋರು, ಏನು ಚರ್ಚೆ ಇದು, ಹಿಂಗೆ ಕೂತ್ಕೊಂಡು ನಾವು ಅಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ವಿ. ಅಷ್ಟು ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂಥ ರಾಜಶೇಖರ್ ನಾವೆಲ್ಲ ಭಾಳ ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂಥ ಇದಾಗಿದ್ವಿ ಅಂತಕ್ಕಂಥದ್ದು. ಹಾಗೆಯೇ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಶಿಕ್ಷಣಾಧಿಕಾರಿಗಳಾಗಿದ್ದೆ, ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಶಿಕ್ಷಣಾಧಿಕಾರಿಗಳಾಗಿದ್ದರು. ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ಪ್ರತಿ ದಿವಸ ಚರ್ಚೆ ಮಾಡ್ತಾಯಿದ್ವಿ. ರೂಲ್ಸ್ ಹೆಂಗೆ, ಇದು ಹೆಂಗೆ ಬರುತ್ತೆ, ಹೆಂಗೆ ವೆರಿಫಿಕೇಷನ್ ಆಗಬೇಕು, ಹೆಂಗೆ 3 ಮ್ಯಾನ್ ಕಮಿಟಿ ರಚನೆ ಮಾಡಬೇಕು, ಹೇಗೆ ಅಪಾಯಿಂಟನ್ನು ಹೆಂಗೆ ಕೊಡಬೇಕು ಅಂತೇಳಿ ಅವರು ಚರ್ಚೆ, ನಾನು ಚರ್ಚೆ ಮಾಡ್ತಾಯಿದ್ವಿ. ಹಾಗೆಯೇ ಇಲಾಖೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೋ, KS ಎಕ್ಸಾಮ್ ಅಂತು, PDO ಎಕ್ಸಾಮ್ಗಳು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗಳು, ಇನ್ನೂ ಬೇರೆ ಬೇರೆ ಸಾವಿರಾರು ಎಕ್ಸಾಮ್ಗಳನ್ನು ನಾನು ನೋಡಲ್ಲ ಸರ್. ಚಿತ್ರದುರ್ಗ, ದಾವಣಗೆರೆ ರಾಜಶೇಖರ್ ನೋಡಲ್ಲ ಸರ್. ಕ್ವಶನ್ ಪೇಪರ್ ಕಳಿಸ್ತೀಯಾ, ನಾನು ಇಲ್ಲ ಅಂತ ಹೇಳಲಿ. ನಂದು ಫಸ್ಟ್ ಕ್ವಶನ್ ಪೇಪರ್ ಹಿಡಿಯೋವು ದುರ್ಗ. ನನ್ನ ಕ್ವಶನ್ ಪೇಪರ್ ಲಾಡಿ ಲೋಡ್ ಮಾಡಿದ ಮೇಲೆ ನಾವು ಟ್ರೆಜರಿಗೆ ಇಟ್ಟ ಮೇಲೆ ಇಲ್ಲಿ ಬರೋದು ದುರ್ಗ ದಾವಣಗೆರೆಗೆ. ರಾಜಶೇಖರ್ ಕಾದೋಲೆ 1 ಗಂಟೆ ಹತ್ಕೊಳ್ಳೆ ಕ್ವಶನ್ ಪೇಪರ್ ಕಳಿಸೋ, ರಾತ್ರಿ 1 ಗಂಟೆ ಸೊಳ್ಳೆ ಕಡಿತಿದ್ದಾವೆ, ನೀನು ಕ್ವಶನ್ ಪೇಪರ್ ಕಳಿಸ್ಲಿಲ್ಲ ಅಂತ. ಅಲ್ಲಪ್ಪ, ನಂದೇನೈತೆ, ಬೆಂಗಳೂರಿಂದ ಬಂದ್ರದ್ದು ಲೇಟ್ ಆಗೈತೆ, ನಾನು ಕ್ವಶನ್ ಪೇಪರ್ ಇಟ್ಟೀಗ ಬರ್ತಾಯಿನಿ, ಅದೆಲ್ಲಾರೆ ನಾನು ಬರ್ತಾಯಿನಿ, ಬಂದು ನಿನಗೆ ಕ್ವಶನ್ ಪೇಪರ್ ಕೊಟ್ಟು ಬರ್ತೀನಿ, ಸುಮ್ಮನಿರಪ್ಪ ಸಮಾಧಾನವಾಗಿರು ಅಂತ ನಾನು. ಈ ರೀತಿಯಾಗಿರ್ತಕ್ಕಂಥ ಆತ್ಮೀಯ ವಿಶ್ವಾಸವನ್ನು, ಸಂಬಂಧವನ್ನು ರಾಜಶೇಖರ್ ನಾವು ಇಟ್ಕೊಂಡಿದ್ವಿ. ಮತ್ತು ಎಲ್ಲೇ ಇದ್ರೂ, ಎಲ್ಲೇ ಉದಾಹರಣೆ ನಮ್ಮ ಮನೆ ಏರಿಯಾಕ್ಕೆ ಬಂದು ರಾಜಶೇಖರ್ ನನಗೆ ಫೋನ್ ಮಾಡ್ತಾಯಿದ್ರು, ಮನೆ ಬರ್ರಿ ಅಂತಂದರೆ, ಇಲ್ಲ ಅಂದರೆ ಅಲ್ಲಿ ಬರ್ತೀನಿ, ಆ ಒಂದು ಏರಿಯಾಕ್ಕೆ ಬರ್ತೀನಿ ಬಾ ಅನ್ನೋರು. ಅಲ್ಲೊಂತಾಗ ಎಲ್ಲ ಕೂತ್ಕೊಳ್ತಾ ಇದ್ವಿ, ಒಂದು 5-10 ನಿಮಿಷ ಮಾತಾಡ್ತಾ ಇದ್ವಿ. ಅವ್ರ ಕುಟುಂಬದ್ದು ನಮ್ಮ ಕುಟುಂಬದ್ದು ಮಾತಾಡೋದು, ಈ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಳ್ತಾ ಇದ್ವಿ. ರಾಜಶೇಖರು ಅಂದಾಗ ನಿಮಗೆಲ್ಲ ಗೊತ್ತಿದೆ, ಇಲಾಖೆ ನಿಯಮಗಳನ್ನು ಅವರು ಭಾಳ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಅನುಸರಿಸಿರ್ತಕ್ಕಂಥವ್ರು. ಯಾರಿಗೂ ಎದುರುದಿಲ್ಲ, ಅವರು ಯಾರಿಗೂ ಕೇರ್ ಮಾಡ್ತಿದ್ದಿಲ್ಲ. ಸರ್ ಅದು ಬರಲ್ಲ ಸರ್, ನೀವು ಏನೇನು ಮಾಡಿ ಕೇಳ್ರಿ, ನಾನು ಎದ್ದೋಗ್ಬಿಡ್ತೀನಿ ಅಂತಂತ ಅನ್ನೋ ಮಟ್ಟಿಗೆ ಸ್ಟ್ರಾಂಗ್ ಅವರು. ಆ ರೀತಿಯಾಗಿರ್ತಕ್ಕಂಥ ಇಲಾಖೆಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿರತಕ್ಕಂಥ ಸನ್ನಿವೇಶಗಳನ್ನ ನೋಡ್ತೀವಿ. ಈ ನಿಟ್ಟಲ್ಲಿ ಅವರು ರಿಟೈರ್ಡ್ ಆದಾಗ ನಾವು ಬೆಂಗಳೂರಿಗೆ ಹೋಗಿದ್ವಿ. ನಾನು, ಶಿವಶಂಕರು, ನಮ್ಮ ಲೇಪಾಕ್ಷಪ್ಪನವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಸನ್ಮಾನವನ್ನು ಆ ರಾಜ್ಯ ಕಚೇರಿಯಿಂದ ಮಾಡೋ ಸಂದರ್ಭ ಅದಕ್ಕೆ ಪಾಲ್ಗೊಂಡಿದ್ವಿ ನಾವು. ಅಲ್ಲಿ ಅವ್ರು ಹೇಳಿದರು, 2000 ಫೈಲ್ಗಳು ಪೆಂಡಿಂಗ್ ಇತ್ತಲ್ಲಿ. ಒಂದು 8 ತಿಂಗಳಿಂದ 2000 ಫೈಲ್ಗಳು ಪೆಂಡಿಂಗ್ ಇತ್ತು. ಇವರು ಹೋಗಿ 15 ದಿವಸದೊಳಗೆ 2000 ಪೆಂಡಿಂಗನ್ನು ಕ್ಲಿಯರ್ ಮಾಡಿದರು. ಅದು ನಾವು ಕಣ್ಣಿಂದ ನೋಡಿದ್ವಿ. ಅವರೆಲ್ಲ ಹೇಳಿದರು, ಸರ್ 2000 ಫೈಲ್ಗಳು ಪೆಂಡಿಂಗ್ ಇರ್ತಕ್ಕಂಥ ಫೈಲ್ಗಳನ್ನು ನೇರವಾಗಿ ಡಿಸ್ಕಷನ್ ಮಾಡ್ತಿದ್ರು, ಕೆಲವು ಡಿಸ್ಕಷನ್ ಮಾಡ್ದಲ್ಲ ನೇರವಾಗಿ ಆದೇಶಗಳನ್ನು ಮಾಡಿ. ಯಾಕೆ ಅಂದರೆ ಅದರಿಂದ ನಮ್ಮ ಶಿಕ್ಷಕರ ಮಕ್ಕಳಿಗೆ ಸಲ್ತಕ್ಕಂಥ ವಿದ್ಯಾರ್ಥಿ ವೇತನ ಇದ್ದು, ಎಷ್ಟೋ ನಮ್ಮ ಶಿಕ್ಷಕರ ಮಕ್ಕಳಿಗೆ ಸಲ್ತಕ್ಕಂಥ ಇದು ಏನು ಮೆಡಿಕಲ್ಲು ಬಿಲ್ಗಳಿದ್ದು, ಆಮೇಲೆ ಗುರುಭವನದ ಬಿಲ್ಗಳಿದ್ದು, ಇಂಥವೆಲ್ಲವನ್ನು ಅವರು ಕ್ಲಿಯರ್ ಮಾಡಿದರು. ಆದ್ದರಿಂದ ಅಲ್ಲಿ ಕೇವಲ 15 ದಿವಸದೊಳಗೆ ರಾಜ್ಯ ಕಚೇರಿಯ ನಮ್ಮ SWF TWF ಕಚೇರಿಯ ಎಲ್ಲ ಅಧಿಕಾರಿ ಮಿತ್ರರ ಸ್ನೇಹವನ್ನು ಸಂಪಾದಿಸಿರೋರು. ಆ ಒಂದು ಇದಕ್ಕೆ ನಾನು, ಲೇಪಾಕ್ಷಿ ಮತ್ತು ನಮ್ಮ ಶಿವಶಂಕರ್ ಸಾರು 3 ಜನ ಹೋಗ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಮತ್ತೆ ರಿಟರ್ನ್ ವಾಪಸ್ಸು ನಾವು ಬಂದ್ವಿ. ನಾವು ಅಭಿಮಾನ ಇಲ್ಲದೆ ಇದ್ದರೆ ನಾವು ರಾಜಶೇಖರ್ಗೆ ಬೆಂಗಳೂರಿಗೆ ಹೋಗತಕ್ಕಂಥ ನೆಸಿಟಿ ಬರ್ತಾ ಇರಲಿಲ್ಲ. ನಾನು ಹೇಳಿದ ಫಸ್ಟು ತತ್ವ ಬೇರೆ, ಸಿದ್ಧಾಂತ ಬೇರೆ, ಆದರೆ ಆತ್ಮೀಯ ಸ್ನೇಹಿತತ್ವ ಅದಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಮಾಗೋಡು ಇಲ್ಲೇ ಇದ್ದಾರೆ, ಅವರಿದ್ದಾರೆ, ನಮ್ಮ ವಿಶ್ವಣ್ಣ ಇದ್ದಾರೆ. ನನ್ನ ಹತ್ರ ಬಂದರು, ಸರ್ ಒಂದು ಸನ್ಮಾನ ಮಾಡ್ಬೇಕಂತ ಮಾಡಿದ್ವಿ, ಒಂದು ಏನಾರ ಮಾಡ್ಬೇಕು ಮಾಡೋಣ ಅಂತಂದೆ. ಒಂದೇ ಮಾತು, ಮಾಡೋಂತ ಹೇಳ್ರಿ, ಚೆನ್ನಾಗಿ ಮಾಡೋಣ, ಸ್ಟಾರ್ಟ್ ಮಾಡಿರಿ ಅಂತಂದ್ವಿ. ಸ್ಟಾರ್ಟ್ ಮಾಡಿದ್ವಿ. ಅದು ಹೆಂಗ ದೇವರು ತುಂಬ, ಅದಕ್ಕೆ ನಮ್ಮ ಸಿದ್ದೇಶ್ನಂಥವರು ಇನ್ನೂ ಎಲ್ಲ ನಮ್ಮ ಎಲ್ಲ ಸ್ನೇಹಿತರು ಸೇರ್ಕೊಂಡ್ರು. ಹಾಗೆ ನಮ್ಮ ಆಲ್ಲೋಪ್ ಸ್ನೇಹಿತರಿದ್ದಾರೆ, ಎಲ್ಲ ಸೇರ್ಕೊಂಡ ಮೇಲೆ ಅದಕ್ಕೆ ಭಾಳ ಪುಷ್ಟಿ ಬಂತು.
ತುಂಬ ನೀಟಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಇದೆಲ್ಲ ಸಂಘಟನೆ ಎಲ್ಲ ನಮ್ಮ ಪದಾಧಿಕಾರಿಗಳು ಕಾರಣ ಆದರು ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದವರು, ಸಹ ಶಿಕ್ಷಕರ ಸಂಘದವರು ಮತ್ತು ನಮ್ಮ NPS ನೌಕರರ ಸಂಘದ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸರ್, ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ನಿಮ್ಮೆಲ್ಲರಿಗೂ ಮತ್ತು GSR ಅಭಿಮಾನದ ಬಳಗದ ನಮ್ಮೆಲ್ಲ ಸದಸ್ಯರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶ್ರೀಯುತ BC ಸಿದ್ದಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಹಾಲಪ್ಪ DD ಜಿಲ್ಲಾಧ್ಯಕ್ಷರು, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಪ್ರಾಚಾರ್ಯರ ಉಪಪ್ರಾಚಾರ್ಯರ ಸಂಘ ದಾವಣಗೆರೆ, ಇವರು ದಯಮಾಡಿ ಸರ್ 2 ನಿಮಿಷಗಳ ಕಾಲ ತಮಗೆ ಅವಕಾಶ ನೀಡಲಾಗಿದೆ. ಈ 2 ನಿಮಿಷಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮಾನ್ಯ ರಾಜಶೇಖರ್ ಸರ್ ಅವರ ಅಭಿನಂದನಾ ಸಮಾರಂಭ, ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಲೇಪಾಕ್ಷಪ್ಪ ಸರ್ ಅವರೇ, ಹಾಗೆ ಉಪನಿರ್ದೇಶಕರಾಗಿದ್ದ ಕೊಟ್ರೇಶ್ ಸರ್ ಅವರೇ, ಗೀತಾ ಮೇಡಮ್ ಅವರೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಾಂಧವರೇ, ಹಾಗೆ ವೇದಿಕೆ ಮುಂಭಾಗಲಿರ್ತಕ್ಕಂಥ ಎಲ್ಲ ನನ್ನ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿ ಪದಾಧಿಕಾರಿಗಳೇ, ಶಿಕ್ಷಕ ಸನ್ಮಿತ್ರರೇ, ಎಲ್ಲ ಆತ್ಮೀಯರೇ, ನಮ್ಮ ರಾಜಶೇಖರ್ ಸರ್ ಅವರಿಗೆ ಗೊತ್ತಿದೆ, ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇಲಾಖೆಯಲ್ಲಿ. ಹಾಗೆ ಒಂದು ಎಕ್ಸಾಂಪಲ್ ಅಂದರೆ ಕಳೆದ 2 ವರ್ಷದಲ್ಲಿ 2 ವರ್ಷದ ಹಿಂದೆ ವೆಬ್ಕಾಸ್ಟಿಂಗ್ ಪ್ರಾರಂಭ ಆಯಿತು. ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಇವಾಗಿದ್ದರು. ಗುರುವಾರ ದಿವಸ ಆದೇಶ ಬಂತು, ಕಂಪಲ್ಸರಿ ವೆಬ್ಕಾಸ್ಟಿಂಗ್ ಮಾಡಲೇಬೇಕು ಅಂತ. ಸೋಮವಾರ SLC ಎಕ್ಸಾಮ್. ನಾವು ಅವ್ರು ಕೂಡ ಜಗಳಾಡಿದೆವು, ಸರ್ 2-3 ದಿವಸದಲ್ಲಿ ಎಲ್ಲಿ ವೆಬ್ಕಾಸ್ಟ್ ಮಾಡೋಕ್ಕಾಗತ್ತೆ ಅಂಥೇಳಿ. ಇಲ್ಲ, ಇದು ಇಲಾಖೆ ಆದೇಶ ಮಾಡಲೇಬೇಕಂತೇಳಿ ಸತತ 3 ದಿನಗಳ ಕಾಲ ರಾತ್ರಿ ಹಗಲಿಂದಲೇ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರ ವಿಶ್ವಾಸ ತೆಗೆದುಕೊಂಡು ಶಿಕ್ಷಕರ ಸಹಕಾರ ಪಡೆದು ಇಡೀ ಡಿಸ್ಟಿಕಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಿಸಿದಂಥವರು ನಮ್ಮ ರಾಜಶೇಖರ್ ಸರು. ಅವರಿಗೆ ದೂರ ಚಪ್ಪಾಳೆಯನ್ನು ತಟ್ಟಬೇಕು. ಯಾಕೆಂದರೆ ಪಕ್ಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಆಗಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ವಿ. ಅದಾದಮೇಲೆ ಎಕ್ಸಾಮ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ನಿಮಗೆ ಗೊತ್ತಿದೆ. ಸುಮಾರು 42 ಕಂಪ್ಲೇಂಟ್ ಬಂದಿದ್ದು ನಮ್ಮ ಡಿಸ್ಟಿಕ್ಕಲ್ಲಿ. ಅವ್ರು ಕೊಟ್ಟ ನಾನು ಜಗಳ. ಇವ್ರು ಏನು ಮಾಡೋರು, ನಮ್ಮ ರಾಜಶೇಖರ್ ಸರ್ ಫೋನ್ ಮಾಡಿ, ಆ ಕ್ಯಾಮ್ರಾ ಬರ್ತಿಲ್ಲ, ನಾನು CS-ಗೆ ಹೇಳ್ತೀನಿ, DDP-ಗೆ ಹೇಳ್ತೀನಿ ಅಂತ ಕಂಪ್ಲೇಂಟ್ ಹೇಳೋರು. ತದನಂತರ ತಿರುಗಿ ನನಗೆ ಫೋನ್ ಬರ್ತಿರು. ಆದರೆ ಅವ್ರು ಹೇಳೋರು, ಅವ್ರಿಗೆ ಎಚ್ಚರಿಕೆ ಇರಲಿ, ಯಾಕಂದರೆ ಏನಾದರೂ ತೊಂದರೆ ಆದರೆ ಆ ಶಿಕ್ಷಕರಿಗೆ, ಆ ಮುಖ್ಯೋಪಾಧ್ಯಾಯರಿಗೆ ತೊಂದರೆ ಆಗ್ತದೆ ಅಂತೇಳಿ. ಅಷ್ಟು ತಾಯಿಯ ಪ್ರೀತಿ ಅವರಲ್ಲಿತ್ತು ಅನ್ನೋದು ನಾನು ಭಾವಿಸ್ತೀನಿ. ನಿಜವಾಗ್ಲೂ ಅದು ಗ್ರೇಟ್. 42 ಕಂಪ್ಲೇಂಟ್ ಇದ್ದು ಒಬ್ರಿಗೂ ಅದು ಅವ್ರಿಗೆ ಯಾರಿಗೂ ತೊಂದರೆ ಆಗಲಿಲ್ಲ. 1-2 ನೇರವಾಗಿ ಕಮಿಷನ್ ಅಂತದಿಂದ ಆಗಿರೋದನ್ನು ಬಿಟ್ಟರೆ ಎಲ್ಲ ಕೂಡ ಅವರು ಸಾಲ್ವ್ ಮಾಡಿದರು. ಯಾವ ಶಿಕ್ಷಕರಿಗೂ ತೊಂದರೆಯನ್ನು ಮಾಡಲಿಲ್ಲ. ಹಾಗೆ ಅವರು ನಮ್ಮ ಸಂಘ ಸಂಸ್ಥೆಯವರ ಮುಖ್ಯಸ್ಥರ ಜೊತೆ, ಅಧ್ಯಕ್ಷ ಪದಾಧಿಕಾರಿಗಳ ಜೊತೆ ಯಾವತ್ತೂ ಕೂಡ ಭಾಳ ಆತ್ಮೀಯವಾಗಿ ಹಿರಿಯ ಅಣ್ಣನಾಗಿ ನಮ್ಮ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡಿದರು. ಹಾಗೆ ಅವ್ರು ಮೊನ್ನೆ ಹೇಳ್ತಿದ್ರು, ಮನೆಗೆ ಹೋದಾಗ ಸುಮಾರು 1,40,00,000 ಚಿಲ್ಲರ ಅಮೌಂಟನ್ನು ಈಗಾಗಲೇ ಎಲ್ಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಕ್ಸಿದ್ರು. ಅವ್ರು ಬಂದ ನಂತರ 4 ಕೋಟಿ ಅಮೌಂಟು ಕ್ಲಿಯರ್ ಆಗಿದೆ ಸರ್ ಅಂತ ಹೇಳಿದ್ರು. ಸುಮಾರು 10 ಕೋಟಿ ಬಾಕಿ ಇದ್ದಂಥ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಮೊತ್ತವನ್ನು. ಹಾಗೆ ಕೆಲಸದಲ್ಲಿ ತ್ಯಾಗಮಯ ಆಗಿದ್ದರೂ ಕೂಡ ಅವ್ರ ಫ್ಯಾಮಿಲಿ ಒತ್ತಡದಲ್ಲೂ ಕೂಡ ಕಠೋರವಾಗಿ ನಮ್ಮನ್ನೆಲ್ಲ ಎಚ್ಚರಿಸ್ತಾ ಸಮಯ ಪಾಲನೆ, ಹಾಗೆ ಕರ್ತವ್ಯದಲ್ಲಿ ನಾವು ಎಷ್ಟೊಂದು ಅವರಿಂದ ಕಲ್ತಿದ್ದೀವಿ ಅಂದರೆ, ನಾವು ಪ್ರೊಫೆಷನಲ್ಸ್ ಆಗಿ ಅವ್ರು ಹೇಳ್ತಿದ್ರು, JSS ಮೈಸೂರಲ್ಲಿ 10 ವರ್ಷ ಕಾಲ ಅವ್ರ ಸೇವೆಯನ್ನು ಸಲ್ಲಿಸಿ ಸುಮಾರು 26 ವರ್ಷಗಳ ಕಾಲ ನಮ್ಮ ಇಲಾಖೆಯಲ್ಲಿ ಅಧಿಕೃತವಾಗಿ ಕೆಲಸ ಮಾಡತಕ್ಕಂಥದ್ದು. 36 ವರ್ಷ ಸರ್ವಿಸ್ದ ಅನುಭವವನ್ನು ಅವ್ರ ಮನೆಯಲ್ಲಿ ಹೋದಾಗ ಹಂಚ್ಕೊಂಡಿದ್ರು. ಹಾಗೆ ಸಂದರ್ಭ ಬಂದಾಗ ಹೇಳ್ತಾಯಿದ್ರು, ತುಂಬ ಡೆಡಿಕೇಟೆಡಾಗಿ ಕೆಲಸ ಮಾಡಿದಂಥವ್ರು. ಅವ್ರ ಫ್ಯಾಮಿಲಿ ಅಲ್ಲಿ ಒತ್ತಡ ಆಗಿದ್ರು ಕೂಡ ನಗು ಮುಖದಲ್ಲಿ ಯಾವತ್ತೂ ಕೂಡ ಬರ್ತಾಯಿದ್ರು ಕರ್ತವ್ಯಕ್ಕೆ ಅಂಥೇಳಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹಾಗೆ ನಾನು ಎಲ್ಲ ಮುಖ್ಯೋಪಾಧ್ಯಾಯ ಬಂಧುಗಳು, ಸಹ ಶಿಕ್ಷಕ ಬಂಧುಗಳು ಅವರಿಗೆ ಅಭಿಮಾನಪೂರ್ವಕವಾಗಿ ಈ ದಿನ ಅವ್ರಿಗೆ ಸನ್ಮಾನ ಮಾಡ್ತಿರೋದ್ರಿಂದ ಇದು ತುಂಬ ಸಂತೋಷಕರ ವಿಚಾರ. ಅವ್ರಿಗೆ ದೇವರು ಹೆಚ್ಚಿನ ಆಯುಷ್ಯ ಆರೋಗ್ಯ ನೀಡಲಿ, ಅವರಿಗೆ ಮಾನಸಿಕವಾಗಿ ನೆಮ್ಮದಿ ನೀಡಲಿ ಅಂಥೇಳಿ ಆಶಿಸ್ತಾ ನಾನು ಕರೆದು ಮಾತಾಡ್ಸೋದಕ್ಕೆ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ಹಾಲಪ್ಪ ಸರ್ ಅವರಿಗೆ. ಈಗ ನಮ್ಮ ದಾವಣಗೆರೆಯ ಡಯಟ್ನ ಹಿರಿಯ ಉಪನ್ಯಾಸಕರಾದಂತಹ ಶ್ರೀಯುತ ಲೋಲಕ್ಷಿ ಮೇಡಮ್ ರವರು 2 ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.
ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಉಪನಿರ್ದೇಶಕ ದ್ವಯರೇ ಹಾಗೂ ನನ್ನೆಲ್ಲ ಸನ್ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ವೃತ್ತಿ ಬಾಂಧವರೇ, ಇಷ್ಟೊತ್ತು ಕೂಡ ರಾಜಶೇಖರ್ ಸರ್ ಅವರ ಬಗ್ಗೆ, ಅವರ ಸೇವೆಯ ಬಗ್ಗೆ, ಅವರ ಗುಣಗಳ ಬಗ್ಗೆ ಎಲ್ಲರೂ ಕೂಡ ಸವಿವರವಾಗಿ ಹೇಳಿದ್ದಾರೆ. ನೀವೆಲ್ಲರೂ ಇಲ್ಲಿ ಸೇರಿದ್ದೀರಾ ಅಂತ ಹೇಳಿದ್ರೆ ಅವರ ಒಂದು ಗುಣ, ಅವರ ಸೇವಾ ಮನೋಭಾವ ಎಷ್ಟು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನಾದರೂ ಭಾವಿಸ್ತೇನೆ. ನಾ ಕಂಡಂತೆ ರಾಜಶೇಖರ್ ಸರ್ ಅಂತ ಹೇಳಿದ್ರೆ ಅಕ್ಯುರೇಟ್ ಆ್ಯಂಡ್ ಕ್ರಿಯೇಟಿವ್ ಅಂತ. ಅಕ್ಯುರೇಟ್ ಆ್ಯಂಡ್ ಕ್ರಿಯೇಟಿವ್ನ ಸಮಾಗಮ ನಮ್ಮ GS ಸರ್. ನನಗೆ 99ಇಂದನೂ ಕೂಡ ಸರ್ ಗೊತ್ತು. ನನಗೆ ಇಬ್ಬರೂ ಕೂಡ ಒಂದೇ ಬ್ಯಾಚಲ್ಲಿ KS ಆಗಿ ಜೊತೆಯಲ್ಲೇ ಟ್ರೈನಿಂಗನ್ನು ತೆಗೆದುಕೊಂಡಂಥವರು. ತುಂಬ ಆತ್ಮೀಯತೆ ಬೆಳೆದಿದ್ದು. ಸರ್ ಡಯೆಟ್ಟಿಗೆ ಬರ್ತಾರೆ, 5 ವರ್ಷಗಳ ಕಾಲ ನಾವು ಜೊತೆಯಲ್ಲಿ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ನಾನು ಒಬ್ಬರನ್ನ ಮಿಸ್ ಮಾಡ್ಕೊಳ್ತೇನೆ. ನನ್ನ ಬಹಳ ಆತ್ಮೀಯ ಇಂಟಿಮೇಟ್ ಫ್ರೆಂಡ್ಸ್ ಅಂತ ಏನಿದ್ವಿ ಡಯೆಟಲ್ಲಿ, ನಾವು 4 ಜನರು ಕೂಡ ಇಲ್ಲಿದ್ದೇವೆ. ರಾಜಶೇಖರ್ ಸರ್, ಲೇಪಾಕ್ಷಿ ಸರ್, ದೆನ್ ಪೂರ್ಣಿಮಾ ಆ್ಯಂಡ್ ತ್ರಿವೇಣಿ, ಸಾವಿತ್ರಿ ಮೇಡಮ್ ಇದ್ದರು. ನಾವಿಷ್ಟೂ ಜನ ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಏನೊಂದು ಕೆಲಸವನ್ನು ಮಾಡಿದರೂ ಕೂಡ ರಾಜಶೇಖರ್ ಸರ್ ಅವರ ನೇತೃತ್ವದಲ್ಲಿ ಚರ್ಚೆಗಳಾಗ್ತಾಯಿತ್ತು. ಅದಕ್ಕೆ ಒಂದು ಒಳ್ಳೆಯ ರೂಪನ್ನು ಕೊಟ್ಟು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ನಮ್ಮಿಂದ ಆಗ್ತಾಯಿತ್ತು. ಯಾವ ಕೆಲಸವನ್ನು ಕೊಟ್ಟರೂ ಕೂಡ ಅಲ್ಲಿ ಒಂದು ನಾವೀನ್ಯತೆ ಅನ್ನೋದಿರ್ತಾಯಿತ್ತು. ಕೆಲಸನ ಎಲ್ಲರೂ ಮಾಡ್ತಾರೆ, ಅದನ್ನು ಒಂದು ನಾವೀನ್ಯಯುತವಾಗಿ ಮಾಡೋದಕ್ಕೆ ಎಲ್ರಿಗೂ ಬರೋದಿಲ್ಲ. ಆ ಒಂದು ಚಾಕಚಕ್ಯತೆ ಇದ್ದಿದ್ದು ನಮ್ಮ GS ಸರ್ ಅವರಿಗೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಹಾಗೆಯೇ ಪ್ರತಿ ಹಂತದಲ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವರು ಸಹಕಾರವನ್ನು ನೀಡ್ತಾಯಿದ್ರು. ನನ್ನ ವೃತ್ತಿ ಜೀವನದಲ್ಲಿ ನನಗೆ ಬಹಳ ಒಂದು ಬ್ಯಾಡ್ ಅಂತ ಅನ್ನಿಸ್ತು. ಅಂಥ ಒಂದು ಟೈಮ್ ಬಂತು. ದಟ್ ಮೀನ್ಸ್ ನನಗೆ ಡಿಸ್ಟರ್ಬ್ ಆಗುತ್ತೆ, 10 ಇಯರ್ಸು ಡಯಟಲ್ಲಿದ್ದೆ ಅಂತ. ಆ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲೋಗಬೇಕು ಏನು ಅದು ಯಾವುದೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೊಸತು ನನಗದು. ಆ ಸಂದರ್ಭದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕನಿಷ್ಠ ಅಂತ ಹೇಳಿದ್ರೆ ಅರ್ಧ ಗಂಟೆಗೆ ಒಂದು ಸಲ ನನಗೆ ಫೋನ್ ಮಾಡ್ತಾಯಿದ್ರು GS ಸರ್ ಮತ್ತು ಲೇಪಾಕ್ಷಿ ಸರ್. ಅದು ಒಂದು ರೀತಿಯಲ್ಲಿ ಹಿಸ್ಟ್ರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕೆಲವರು ನನ್ನ ಸಹೋದ್ಯೋಗಿಗಳಿದ್ದಾರೆ. ಒಬ್ಬರಿಗೆ ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ ಕನಿಷ್ಠ ಮಿನಿಮಮ್ ಅಂತ ಹೇಳಿದ್ರೆ 15 ಡೇಸ್ ಇಲ್ಲದೇ ಯಾರಿಗೂ ಪ್ಲೇಸ್ ಕೊಟ್ಟಿಲ್ಲ. ನಾವು ಕಮಿಷನರ್ ಆಫೀಸಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಪ್ರತಿದಿನ ಅಲ್ಲೇ ಇದ್ದು ಅವ್ರು ಹೇಳ್ತಕ್ಕಂತಹ ಮಾರ್ಗಸೂಚಿಗಳನ್ನು ಅನುಪಾಲನೆ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಒಂದೇ ಒಂದು ದಿನದಲ್ಲಿ ನನಗೆ ಪ್ಲೇಸ್ ಸಿಗೋ ಹಾಗೆ ಮಾಡಿದ್ದು GS ಸರ್, ಲೇಪಾಕ್ಷಿ ಸರ್ ಆ್ಯಂಡ್ ಶಿವಶಂಕರ್ ಸರ್. ಇವ್ರು 3 ಜನನ ನಾನು ಯಾವಾಗಲೂ ಕೂಡ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಅದು ಇತಿಹಾಸ ಅಂತ ಹೇಳಲಿಕ್ಕೂ ಕೂಡ ಬಯಸ್ತೇನೆ. ಹಾಗೆಯೇ ರಾಜಶೇಖರ್ ಸರ್ಗೆ ಜೊತೆಯಲ್ಲಿ ನಾನು ತುಂಬ ಕೆಲಸಗಳನ್ನು ಮಾಡಿದ್ದೇನೆ. ಇನ್ನೂ ಒಂದು ಇನ್ಸಿಡೆಂಟನ್ನು ಹೇಳ್ತೇನೆ. DDPA ಅಡ್ಮಿನ್ ಅವರಿಂದ ಒಂದು ಎನ್ಕ್ವೈರಿಗೆ ಹಾಕ್ತಾರೆ ನನಗೆ, ಹೊಸದು ನನಗದು. ಯಾವ ಪುಸ್ತಕಗಳನ್ನು ಓದಬೇಕು ಹೇಗೆ, ಅದು ಫಸ್ಟ್ ಟೈಮ್ ಆಗಿದ್ದರಿಂದ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್ಗೆ. ಸಾಮಾನ್ಯವಾಗಿ ನಾನು ಯಾರಾದರೂ ಒಬ್ಬರು ಇನ್ನೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಬುಕ್ ತೊಗೊಳ್ಳಿ ಓದಿ ಅಂತ ಹೇಳ್ತಾರೆ. ರಾಜಶೇಖರ್ ಸರ್ ಏನು ಮಾಡಿರಬಹುದು, ಅವರೇ ಪುಸ್ತಕವನ್ನು ತರಿಸ್ಕೊಟ್ಟು ಇದನ್ನು ಫಾಲೋ ಮಾಡಿ ಅಂತ ಕೊಟ್ಟಂತಹ ಏಕೈಕ ವ್ಯಕ್ತಿತ್ವ ನಮ್ಮ GS ಸರ್. ಹೀಗೆ ಹೇಳ್ತಾ ಹೋದರೆ ತುಂಬ ಇದೆ ಅವ್ರ ಬಗ್ಗೆ. ನನಗೆ ಕೊಟ್ಟಿರೋದು 2 ನಿಮಿಷ. 2 ದಿನ ಮಾತಾಡು ಅಂದರೂ ಕೂಡ ಅಷ್ಟು ವಿಷಯ ನನ್ನ ಅವರ ಮತ್ತು ನಮ್ಮ ಏನು ಟೀಮ್ ಇದೆ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡಿದ್ದನ್ನು ಸ್ಮರಿಸಬೇಕು ಅಂತ ಹೇಳಿದ್ರೆ 2 ದಿನ ಆದರೂ ಕೂಡ ಸಾಲಲ್ಲ. ಸರ್, ನಿಮ್ಮ ಮಾರ್ಗದರ್ಶನ ಹೀಗೆ ಮುಂದುವರಿಲಿ ಸರ್. ನಾನು BO ಆಗಬೇಕು ಅಂತ ಬಹಳಷ್ಟು ಜನ ಕೇಳ್ತಾಯಿದ್ರು. ಅದರಲ್ಲಿ ಮೊದಲಿಗರು GS ಸರ್. ನನಗೆ ಒಂದು ತಾಲೂಕಿಗೆ ರೆಫರ್ ಕೂಡ ಮಾಡಿದರು. ಇಂಥ ತಾಲೂಕಿಗೆ ನೀವು BO ಆಗಬೇಕು, ನಾನು ನಿಮ್ಮ ಜೊತೇಲಿ ಇರ್ತೀನಿ ಅಂತ ನೀವು ನನ್ನನ್ನು ಅವತ್ತು ಮೋಟಿವೇಟ್ ಮಾಡಿದ್ರಿ. ಒಂದಲ್ಲ ಒಂದು ದಿವಸ ರಿಟೈರ್ಡ್ ಆಗೋದ್ರೊಳಗೆ ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ ಸರ್. ಸೊ ಹಾಗೆಯೇ ನಮ್ಮೆಲ್ಲ ಟೀಮು ವೇದಿಕೆಯ ಮೇಲೆ ಬರೋದಕ್ಕೆ ಏನು ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಈ ಒಂದು ಟೀಮ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಹಾಗೆಯೇ ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ. ನಿಮ್ಮ ಸೇವೆ ನಮ್ಮ ಇಲಾಖೆಗೆ ಇನ್ನೂ ಇರಲಿ ಸರ್. ನಮ್ಮೆಲ್ಲರನ್ನು ಅಡ್ವೈಸ್ ಮಾಡೋದ್ರ ಮೂಲಕ
ನಮ್ಮ ಇಲಾಖೆಯ ಜೊತೆಯಲ್ಲಿ ನೀವು ಕೂಡ ಸಾಗಿ ಅಂತ ಆಶಿಸ್ತಾ, ನನಗೆ ಕೊಟ್ಟಂತಹ ಸಮಯಾವಕಾಶ ಮುಗೀತು ಅಂತ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಮೇಡಮ್. ಇದೀಗ ದಾವಣಗೆರೆ ಜಿಲ್ಲೆಯ ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಮುಬಾರಕ್ ಸರ್ ಅವರು 2 ನಿಮಿಷಗಳ ತಮ್ಮ ಒಂದು ಶುಭವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಶ್ರೀಯುತ GS ರಾಜಶೇಖರ್ ಸರ್ ಅವರೇ ಹಾಗೂ ಉಪನಿರೀಕ್ಷಕ ದ್ವಯರೇ, ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಮತ್ತು EO ಸರ್ ಅವರೇ ಮತ್ತು ಮುಂಭಾಗದಲ್ಲಿ ಇರುವಂತಹ ಎಲ್ಲ ನನ್ನ ಸ್ನೇಹಿತರೇ, ಈ ಅಭಿನಂದನಾ ಬಳಗದ ಎಲ್ಲ ಅಭಿಮಾನಿಗಳೇ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಎತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂಥೇಳಿ. ಅಂದರೆ ಎಲ್ಲಿ ನಾರಿಯ ವಾಸ ಇರುತ್ತೋ ಆ ನಾರಿಯ ಸುತ್ತಲೂ ದೇವರು ಇರ್ತಾರೆ ಅಂಥೇಳಿ. ಈ ನಾರಿಗೂ ಈ ಒಂದು ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತ ತಾವು ಪ್ರಶ್ನಿಸ್ಬೋದು. ಇವತ್ತು ನಮ್ಮ ರಾಜಶೇಖರ್ ರವರು ಏನಿದ್ದರು, ಅವರೇನೇ ಆದರ್ಶಗಳನ್ನು ಪಾರದರ್ಶಕತೆಯನ್ನು ಹೊಂದಿದ್ರು, ಈ ಒಂದು ದೊಡ್ಡ ಅಭಿಮಾನವನ್ನು ಸ್ವೀಕರಿಸಿದ್ರು, ಅದಕ್ಕೆ ಒಂದು ಪುರುಷನ ಹಿಂದೆ ಒಂದು ಮಹಿಳೆಯ ಶಕ್ತಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಒಂದು ಯಶಸ್ಸಿಗೆ ಕಾರಣ ಅವರ ಧರ್ಮಪತ್ನಿ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದ BR ಚಂದ್ರಪ್ಪರವರ ಒಂದು ಸಲಹೆಯಂತೆ ರಾಜಶೇಖರ್ ರವರ ಧರ್ಮಪತ್ನಿಯನ್ನು ನಾವು ನೆನೆಸ್ಕೊಳ್ಳೋದು ಅತಿ ಸೂಕ್ತ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಕೊಟ್ಟಿರೋ 2 ನಿಮಿಷದಲ್ಲಿ ಈಗಾಗಲೇ ಅರ್ಧ ನಿಮಿಷ ಮಾತಾಡಿದ್ದೇನೆ. 1 ನಿಮಿಷ ಎಲ್ಲರೂ ಎದ್ದು ನಿಂತು ದಯವಿಟ್ಟು ಮೌನಾಚರಣೆಯನ್ನು ಮಾಡಬೇಕು ಅಂತಂಥೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಯಾವುದೋ ಒಬ್ಬ ಅಧಿಕಾರಿ ಹೆಸರು ಗಳಿಸ್ಬೇಕಪ್ಪ, ಇಂಥ ದೊಡ್ಡ ಅಭಿಮಾನದ ಒಂದು ಅಭಿನಂದನಾ ಸಮಾರಂಭ, ಅಭಿನಂದನೆಯನ್ನು ತಗೋಬೇಕಪ್ಪ ಅಂತಂದರೆ 3 ಮುಖ್ಯ ಗುಣಗಳು ನಾಲ್ಕಣ್ಣಂತೆ ಅವರಲ್ಲಿದೆ, ಇರಬೇಕು. ಮುಂದೆ ಯಾವುದೇ ಅಧಿಕಾರಿಗಳು ಇಂಥ ಒಂದು ಅಭಿನಂದನೆ ಗಳಿಸ್ಬೇಕಪ್ಪ ಅಂತಂದರೆ ಅವರಲ್ಲಿ ಮೊಟ್ಟ ಮೊದಲಾಗಿ ಪಾರದರ್ಶಕತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಎಲ್ಲರನ್ನು ಜೊತೆಗೆ ಕಾಣುವ ತಾರತಮ್ಯವಿಲ್ಲದ ಒಂದು ಭಾವನೆ ಇರಬೇಕು. ಅವೆಲ್ಲ ದೊಡ್ಡ ಗುಣಗಳು ನಮ್ಮ GSRನಲ್ಲಿದೆ. ಎಲ್ಲ ಅಧಿಕಾರಿಗಳಿಗೂ ಇಂಥ ಒಂದು ಅಭಿನಂದನೆ ಸಿಗೋದಿಲ್ಲ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಯಾರು ಅದಕ್ಕೆ ಅರ್ಹರಿದ್ದಾರೋ ಅವರಿಗೆ ಅಭಿಮಾನದ ಸುರಿಮಳೆ ಆಗಿದೆ, ಆಗ್ತದೆ, ಮುಂದೆ ಇವತ್ತು ಆಗಿದೆ. ಅದಕ್ಕೆಲ್ಲ ನೀವೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸಾಕ್ಷಿ. ಇಂಥ ಒಂದು ಅಭಿಮಾನದ ಸಮಾರಂಭಕ್ಕೆ GSR ಅವರು ಅತಿ ನೋವಿನಲ್ಲೂ ನಾನು ಅವ್ರಿಗೆ ಸುಮಾರು ಹೊನ್ನಳ್ಳಿ BO ಆಗಿಂದನೂ ಚಿರಪರಿಚಿತನಾಗಿದ್ದೇನೆ. ನಾನು ಆಗ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೆ. ಅವತ್ತಿಂದಲೂ ಸರ್ ನನಗೆ ಪರಿಚಯ. ಅವರ ಒಡನಾಟ ತುಂಬ ಜೊತೆಗಿದ್ದೆ. ಶಿಕ್ಷಕರ ಯಾವುದೇ ಸಮಸ್ಯೆಗಳಲ್ಲಿ ನಾವು ಇದ್ದರೆ ಅವರಿಗೆ ಕಾಲ್ ಮಾಡಿ ಭೇಟಿಯಾಗಿ ಅವ್ರ ಹತ್ರ ಚರ್ಚೆ ಮಾಡ್ತಾಯಿದ್ದೆ. ನೇರವಾಗಿ ನಿಷ್ಠುರವಾಗಿ ಅವ್ರು ಹೇಳೋರು, ಇದಾಗುತ್ತೆ ಇದಾಗಲ್ಲ ಅಂಥೇಳಿ. ಯಾವತ್ತೂ ಅವರು ಬೇರೆ ಅಧಿಕಾರಿಗಳು ಮಾತನಾಡುವ ಹಾಗೆ ಬಣ್ಣದ ಮಾತುಗಳಾಗಲಿ, ನೋಡೋಣ ಮಾಡೋಣ ಆ ಥರದ ಯಾವತ್ತೂ ಅವರು ಸಲಹೆಗಳನ್ನು ನೀಡಿಲ್ಲ. ನೇರವಾಗಿ ಈ ಕೆಲಸ ಆಗುತ್ತೆ, ನೀವು ಇಲ್ಲಿ ಟ್ರೈ ಮಾಡಿರಿ, ಇಲ್ಲಾಂದರೆ ಇದು ಆಗೋದಿಲ್ಲ ಅಂತ ಹೇಳೇ ಸಲಹೆಯನ್ನು ಕೊಡ್ತಾಯಿದ್ರು. ಅಂತಹ ಒಬ್ಬ ಅಧಿಕಾರಿಗಳು ನಮ್ಮ ಒಂದು ಶಿಕ್ಷಣ ಇಲಾಖೆಯಿಂದ ನಿವೃತ್ತರಾಗಿರೋದು ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಈಗಾಗಲೇ
ಅವರು ಶಿಕ್ಷಣ ಕಲ್ಯಾಣ ನಿಧಿಯ ಉಪನಿರೀಕ್ಷಕರಾಗಿ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಸರ್ ಅವರು, ನಮ್ಮ ಹಾಲೇಶಪ್ಪ ಅವರು ಎಲ್ಲರೂ ಹೇಳಿದ್ದಾರೆ. ಅದನ್ನೆಲ್ಲ ನಾನು ಪುನರುಚ್ಚಾರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ಅಭಿಮಾನವನ್ನು ನಾನು ಸ್ವೀಕರಿಸಬೇಕಪ್ಪ ಅಂತಂದರೆ ಆ ಗುಣಗಳನ್ನು ಎಲ್ಲ ಅಧಿಕಾರಿಗಳು ಬೆಳೆಸ್ಕೋಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹೆಸರು ಗಳಿಸ್ಬೋದು ಅಂತಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ 2 ನಿಮಿಷ ಜಾಸ್ತಿ ಆಗಿರ್ಬೋದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ GSR. ಇದೀಗ ದಾವಣಗೆರೆ ಉಪನಿರ್ದೇಶಕರ ಕಚೇರಿಯ DYPC ಆದಂಥ ಶ್ರೀಮತಿ SR ಪೂರ್ಣಿಮಾ ಮೇಡಮ್ ಅವರವರು ತಮ್ಮ 2 ನಿಮಿಷಗಳ ಅವಧಿಯನ್ನು ಬಳಸಿಕೊಂಡು ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ GSR ಅಭಿಮಾನಿ ಬಳಗದ ಸರ್ವ ಸದಸ್ಯರೇ, ನನ್ನನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಮುಖ್ಯವಾದಂತಹ ಕಾರ್ಯಕ್ರಮ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತಹ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ರಾಜಶೇಖರ್ ಸರ್ ಅವರನ್ನು ನಾನು ಡಯಟಲ್ಲಿದ್ದಾಗ ಸುಮಾರು 6 ವರ್ಷಗಳ ಕಾಲ ಅವರ ಜೊತೆಗೆ ನಾವು ಕೆಲಸ ಮಾಡಿದ್ದೇನೆ. ನಿವೃತ್ತಿ ಅನ್ನೋದು ಎಲ್ಲರಿಗೂ ಅನಿವಾರ್ಯ. ಎಲ್ಲ ಅಧಿಕಾರಿಗಳು ಕೂಡ ನಿವೃತ್ತರಾಗ್ತಾರೆ. ನಿವೃತ್ತರ ನಂತರ ಕೆಲಸ ಬಿಟ್ಟು ಹೋಗ್ತಾರೆ. ಆದರೆ ಪ್ರೇರಣೆಯನ್ನು ಬಿಟ್ಟು ಹೋಗುವಂಥದ್ದು ಕೆಲವೇ ವ್ಯಕ್ತಿಗಳಲ್ಲಿ ಮಾತ್ರ. ಅಂಥವರಲ್ಲಿ ರಾಜಶೇಖರ್ ಸರ್ ಒಬ್ಬರು. ಅವರ ಒಂದು ಕರ್ತವ್ಯ ನಿಷ್ಠೆ, ಗಟ್ಟಿತನ, ಅವರ ಕೆಲಸದಲ್ಲಿ ಅವರ ನಿಲುವುಗಳು ಎಲ್ಲರಿಗೂ ಕೂಡ ಪ್ರೇರಣೆಯಾಗಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗಟ್ಟಿ ನಿಲುವು ಹೊಂದಿ ಕೆಲಸವನ್ನು ನಿರ್ವಹಿಸುವಂತಹ ಅಧಿಕಾರಿಗಳು ಬಹಳ ಕಡಿಮೆ. ಅಂತಹ ಅಧಿಕಾರಿ ವರ್ಗದಲ್ಲಿ ರಾಜಶೇಖರ್ ಸರ್ ಅವರು ಕೂಡ ಅವರ ಒಂದು ಕರ್ತವ್ಯ ಸಮಯದಲ್ಲಿ ಬಹಳಷ್ಟು ಕೆಲಸಗಳು ಅವರು ನಿರ್ವಹಿಸಿದ್ದಂಥ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾವು ಅವರ ಕರ್ತವ್ಯಕ್ಕೆ ಮತ್ತು ಅವರ ಕಾರ್ಯ ವಿಧಾನಕ್ಕೆ ನಾವು ಕೂಡ ಪ್ರೇರೇಪಣೆಯನ್ನು ಹೊಂದಿದ್ದೇವೆ. ಸರ್, ನಿಮ್ಮ ಮಾರ್ಗದರ್ಶನ ಇನ್ನೂ ಮುಂದೆನೂ ಕೂಡ ಪ್ರತಿಧ್ವನಿಯಾಗಿ ನಮ್ಮ ಇಲಾಖೆಗೆ ಇರಬೇಕು ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಅವರ ಒಂದು ಕರ್ತವ್ಯದಲ್ಲಿ ಗಟ್ಟಿತನ ಮತ್ತು ಹೃದಯದಲ್ಲಿ ಆತ್ಮೀಯತೆ ಮನೋಭಾವ ಎಲ್ರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿರುತ್ತೆ. ಅವರ ನಗುಮುಖದ ಹಿಂದೆ ಕರ್ತವ್ಯದಲ್ಲಿ ಕಾರ್ಯನಿಷ್ಠತೆ ಜೊತೆಗೆ ಯಾವುದೇ ಸ್ತರದಲ್ಲಿ ಕಠಿಣತೆ ಅಥವಾ ತೊಂದರೆಗಳು ಬಂದರೂ ಕೂಡ ಅದು ನಮ್ಮ ಕೆಲಸಕ್ಕೆ ಅಡ್ಡಿ ಆಗಬಾರ್ದು ಅನ್ನೋದಕ್ಕೆ ಜೀವಂತ ನಿದರ್ಶನ ರಾಜಶೇಖರ್ ಸರ್ ಅವರು. ವೈಯಕ್ತಿಕವಾಗಿ ಅವರಲ್ಲಿ ನಾನು ಅತ್ಯಂತ ಮೆಚ್ಚುವಂತಹ ಗುಣ ಅಂದರೆ ಅವರೊಬ್ಬ ಶ್ರೇಷ್ಠ ತಂದೆ ಅಂತ ಹೇಳಿ. ಅದು ನನಗೆ ಯಾವಾಗಲೂ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದಕ್ಕೆ ಸರ್, ನನಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ನಗುಮುಖ, ನೀವಿರೋ ರೀತಿ ನಿಜವಾಗಲೂ ಎಲ್ರಿಗೂ ಪ್ರೇರಣೆ ಆಗುತ್ತೆ. ಎಲ್ರಿಗೂ ಕೂಡ ಅಭಿಮಾನಿ ಬಳಗ ಉಟ್ಕೊಳಲ್ಲ. ಕೆಲವೊಬ್ಬ ಶ್ರೇಷ್ಠ ವ್ಯಕ್ತಿಗಳಿಗೆ ನಾವು ಅವರನ್ನು ನಮ್ಮ ಪ್ರೇರಣಾ ವ್ಯಕ್ತಿ ಅಂತ ಒಪ್ಕೊಂಡಾಗ ಮಾತ್ರ ಅಭಿಮಾನಿ ಬಳಗ ಉಟ್ಕೊಳುತ್ತೆ. ಇಷ್ಟೊಂದು ಜನ ಅಭಿಮಾನಿಗಳನ್ನು ನೀವು ಹೊಂದಿದ್ದೀರಿ. ಇನ್ನೂ ಬಹಳ ಜನ ಬರಬೇಕಾಗಿತ್ತು, ಕೆಲಸದಿಂದ ಅವರೆಲ್ಲ ಬಂದಿಲ್ಲ. ಅದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಸರ್ ನಿಮ್ಮ ಮುಂದಿನ ಜೀವನದಲ್ಲಿ. ನೀವು ಇನ್ನೂ ಕೂಡ ಸಂತೋಷದಿಂದ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಮೇಡಮ್ ರವರಿಗೆ. ಇದೀಗ ದಾವಣಗೆರೆ ಜಿಲ್ಲೆಯ ಅನುದಾನಿತ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀನಿವಾಸರವರು ತಮ್ಮ 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಸಮಯ ಜಾಸ್ತಿ ಆಗಿದೆ, ಹಾಗೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ನೆಚ್ಚಿನ ಅಧಿಕಾರಿ ವರ್ಗದವರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀ GS ರಾಜಶೇಖರ್ ಸರ್ ಅವರಿಗೆ ವಿನಯಪೂರ್ವಕವಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ, ಸರ್ ಯಾವಾಗಲೂ ಕೂಡ ಇಲಾಖೆ ಮತ್ತು ಶಿಕ್ಷಕ ಸಮೂಹ ನಿಮ್ಮನ್ನು ಸದಾ ಸ್ಮರಿಸ್ಕೊಳ್ಳುತ್ತೆ. ಯಾಕೆ ಅಂತೇಳಿದರೆ, ನೀವು ಮಾಡಿದಂತಹ ಆ ಅನನ್ಯ ಮತ್ತು ಅನುಪಮ ಕಾರ್ಯಗಳೇನಿದ್ದಾವೆ ಅದು ಸದಾ ಹಚ್ಚ ಹಸಿರಾಗಿ ನಮ್ಮೊಡನೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತೇವೆ. ಹಾಗೆಯೇ ಒಂದು ಮಾತಿದೆ, ಹುಟ್ಟು ದರಿದ್ರ ಆದರೂ ಕೂಡ ಬದುಕು ಚರಿತ್ರೆ ಆಗಬೇಕು ಅಂತ ಹೇಳಿ, ಆ ರೀತಿ ಆ ಚರಿತ್ರೆ ಸೃಷ್ಟಿ ಆಗೋ ರೀತಿಯಲ್ಲಿ ತಾವು ನಡ್ಕೊಂಡಂಥ ರೀತಿ, ಬದುಕಿದಂಥ ರೀತಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇವೆ ಅನ್ನುವಂಥದ್ದು. ಹಾಗೆಯೇ ಒಂದು ಮಾತಿದೆ, ನಾವೆಲ್ಲರೂ ಕೂಡ ಮನುಷ್ಯರೇ. ಅಧಿಕಾರಕ್ಕೆ
ಅಥವಾ ಒಂದು ಸ್ಥಾನಮಾನವನ್ನು ಪಡೆಯೋದಕ್ಕಿಂತ ಮುಂಚೆ ನಾವೆಲ್ಲರೂ ಮನುಷ್ಯರಾಗೇ ಇರ್ತೇವೆ. ಆದರೆ ಮನುಷ್ಯತ್ವ ಎಲ್ಲರಲ್ಲಿ ಇರೋದಿಲ್ಲ. ಆದರೆ ನಿಮಗೆ ಮಾನವೀಯತೆ, ಮನುಷ್ಯತ್ವ, ಮಾನವೀಯ ಮೌಲ್ಯಗಳನ್ನು ರೂಢಿಸ್ಕೊಂಡು ಅದನ್ನು ಯಶಸ್ವಿಯಾಗಿ ಇಷ್ಟು ವರ್ಷಗಳ ಕಾಲ ಅದನ್ನು ರೂಢಿಸ್ಕೊಂಡು ಬಂದ್ರಲ್ಲ, ಅದಕ್ಕೆ ನಿಮಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅನ್ನುವಂಥ ಮಾತನ್ನು ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ, ಹೇಗೆ ಸಮುದ್ರ ಮಂಥನದಲ್ಲಿ ಲೋಕಕ್ಕೆ ಕಂಟಕವಾದಂಥ ಸಂದರ್ಭದಲ್ಲಿ ಶಿವ ಆ ವಿಷವನ್ನು ಕುಡಿದು ಲೋಕಕ್ಕೆ ಒಳ್ಳೇದು ಮಾಡಿದ್ನೋ, ಹಾಗೆ ತಾವು ಕೂಡ ತಮ್ಮ ವೈಯಕ್ತಿಕ ಜೀವನ ಎಷ್ಟೇ ನೋವುಗಳಿಂದ ಕೂಡಿದ್ರೂ ಕೂಡ ವಿಷಕಂಠನಾಗಿ ಅದನ್ನೆಲ್ಲದನ್ನೂ ಕೂಡ ನುಂಗಿಕೊಂಡು ಮನೆಯಿಂದ ಹೊರಗಡೆ ಬಂದಾಗ ಮಂದಹಾಸವನ್ನು ಬೀರ್ತಾ ನೀವು ಕರ್ತವ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ರಲ್ಲ, ಅದು ನಿಜಕ್ಕೂ ಒಂದು ಅವಿಸ್ಮರಣೀಯ ಮತ್ತು ಎಲ್ರಿಗೂ ಕೂಡ ಒಂದು ಪ್ರೇರಣೆ ಅಂತ ಹೇಳಲಿಕ್ಕೆ ನಾವಾದರೂ ಬಯಸ್ತೇವೆ. ಜೊತೆಗೆ ಈ ಒಂದು ಸುಸಂದರ್ಭದಲ್ಲಿ ನಾವು ಹೇಳ್ತೇವೆ, ಸಾಕಷ್ಟು ಜನ ಅಧಿಕಾರಿಗಳು ಅಧಿಕಾರ ಸಿಕ್ಕಾಗ ಯಾವುದೇ ವ್ಯಕ್ತಿ ತನ್ನ ಕುಟುಂಬಕ್ಕೆ ಅಥವಾ ತಾನು ಸೇವಾವಧಿಯಲ್ಲಿ ಒಂದಿಷ್ಟು ಹಣವನ್ನು ಮಾಡಬೇಕು, ಅಂತಸ್ತು ಐಶ್ವರ್ಯವನ್ನು ಗಳಿಸಬೇಕು, ಆಸ್ತಿ ಗಳಿಸಬೇಕು ಅಂತೇಳಿ ಯಾರಿಗಾದರೂ ಸ್ವಾರ್ಥ ಬಂದೇ ಬರುತ್ತೆ. ಆದರೆ ನೀವು ನಿಸ್ವಾರ್ಥಿಯಾಗಿ ಯಾವುದೇ ಆಸೆ ಲೋಭಗಳಿಗೆ ಒಳಗಾಗದೆ ತಾವು ಅತ್ಯಂತ ಪ್ರಾಮಾಣಿಕ ನಿಷ್ಠೆ ಮತ್ತು ಸೇವಾ ಮನೋಭಾವನೆಯಿಂದ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಆಗಿದ್ದೀರಿ. ಆದರೆ ನೀವು ನಿವೃತ್ತಿ ಆಗಿದ್ದೀರಿ, ಸೇವೆ ಸೇರಿದ ಮೇಲೆ ನಿವೃತ್ತಿ ಅನಿವಾರ್ಯ. ಆದರೆ ನೀವು ನಿವೃತ್ತಿ ಆಗಿದ್ದೀರೇ ಹೊರತು ಟೈರ್ಡ್ ಆಗಿಲ್ಲ. ಹಾಗಾಗಿ ನೀವು ಮುಂದೆ ಇನ್ನೂ ಹೆಚ್ಚು ದಿನಗಳ ಕಾಲ, ಹೆಚ್ಚು ವರ್ಷಗಳ ಕಾಲ ಇಲಾಖೆಗೆ ಮತ್ತು ಶಿಕ್ಷಕರಿಗೆ ನೀವು ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ವೇದಿಕೆ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ಒಂದು ಮಾತಿದೆ, ಬದುಕು ಹೇಗಿರಬೇಕು ಅಂತ ಹೇಳಿದರೆ ಸ್ನೇಹಿತರೆ, ನಮ್ಮನ್ನು ಕಳ್ಕೊಂಡವರು ಪಶ್ಚಾತ್ತಾಪ ಪಡಬೇಕು, ನಮ್ಮನ್ನು ಉಳಿಸ್ಕೊಂಡವರಿಗೆ ಅದೃಷ್ಟ ಅನ್ನೋ ರೀತಿಯಲ್ಲಿ ನಾವು ಬದುಕಬೇಕು ಅಂತೇಳಿ. ಹಾಗಾಗಿ GSR ಇವತ್ತು ಎಲ್ರಿಗೂ ಕೂಡ ಒಂದು ಅದೃಷ್ಟ ಅನ್ನೋ ರೀತಿಯಲ್ಲಿ ಅವ್ರು ಬದುಕಿದಂಥ ರೀತಿ, ಅದು ಅವರಿಗೆ ಗೌರವ ಅಲ್ಲ, ಅದು ನಮಗೆ ಗೌರವ, ನಮ್ಮ ಇಲಾಖೆಗೆ ಗೌರವ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಸುಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಭಿಮಾನಿ ಬಳಗದವರಿಗೂ ಈ ವೇದಿಕೆಗೂ ಎಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದೇ ರೀತಿಯಾಗಿ ಅಭಿಮಾನಿ ಬಳಗದವರು ಕೂಡ ಮುಂದೆ ನಿವೃತ್ತಿ ಆಗ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರಿಗೆ ಈ ಒಂದು ಅಭಿನಂದನಾ ಸಮಾರಂಭವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡು ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್, ಧನ್ಯವಾದಗಳು ಶ್ರೀನಿವಾಸ್ ಸರ್ ಅವರಿಗೆ. ಈಗ ಧಾರವಾಡ ಅಪರ ಆಯುಕ್ತ ಕಚೇರಿಯಲ್ಲಿ SADPI ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ತ್ರಿವೇಣಿ ಮೇಡಮ್ ರವರು ತಮ್ಮ 2 ನಿಮಿಷಗಳಲ್ಲಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತ GS ರಾಜಶೇಖರ್ ಸರ್, ಉಪನಿರ್ದೇಶಕರು ವಿಶ್ರಾಂತ ಶಿಕ್ಷಕರ ಕಲ್ಯಾಣ ನಿಧಿ, ರಾಜ್ಯ ಕಚೇರಿ ಬೆಂಗಳೂರು, ಇವರಿಗೆ ಈ ದಿನ ಅಭಿನಂದನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂತಹ ಎಲ್ಲ ಹಿರಿಯ ಅಧಿಕಾರ ವೃಂದದವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ GSR ಬಳಗದ ಎಲ್ಲ ಬಂಧು ಮಿತ್ರರೇ ಹಾಗೂ ಅವರ ಕುಟುಂಬ ವರ್ಗದವರೇ, ನಾ 2 ನಿಮಿಷದಲ್ಲಿ ಹೇಳ್ತಕ್ಕಂತಹ ಅಂಶಗಳು ಏನು, ಬಹಳ ಮುಖ್ಯವಾಗಿ ಅವರ ಒಂದು ಕಾರ್ಯವೈಖರಿಯಲ್ಲಿ ಕಂಡಂತಹ 5 ಮಂತ್ರಗಳು ಯಾವ್ಯಾವು ಅಂತ ಹೇಳಿದರೆ, ಮೊದಲನೇದಾಗಿ ಪ್ರಾಮಾಣಿಕತೆ, ಪಾರದರ್ಶಕತೆ, ಕರ್ತವ್ಯ ನಿಷ್ಠೆ, ಸಮಯ ಪಾಲನೆ, ಹಾಗೆ ಕೊನೆಯದಾಗಿ ಬಹಳ ಪ್ರಮುಖವಾದಂತಹ ಇಲ್ಲಿಯವರೆಗೂ ಹೇಳಿದಂತಹ ನಿಷ್ಠೂರವಾದಿ ಲೋಕ ವಿರೋಧಿ ಅಂತಕ್ಕಂತಹದ್ದು ಗಾದೆ ಮಾತಿದೆ. ಗಾದೆ ಮಾತು ಯಾವತ್ತೂ ಸುಳ್ಳಾಗಲ್ಲ. ಆದರೆ ಇಲ್ಲಿ ಯಾಕೆ ಸುಳ್ಳಾಯಿತು ಇವರ ಒಂದು ಕೇಸಲ್ಲಿ ಸರಲ್ಲಿ ಅಂತಂದರೆ, ಅವರು ಕರ್ತವ್ಯದಲ್ಲಿದ್ದಾಗ ಮಾತ್ರ ನಿಷ್ಠೂರವಾದಿಯಾಗಿರೋರು. ಅಲ್ಲಿಂದ ಆ ಒಂದು ಲೈನ್ ದಾಟಿ ಈಚೆ ಬಂದರು ಅಂದರೆ ಬಹಳ ಆತ್ಮೀಯತೆಯಿಂದ ಹೃದಯಪೂರ್ವಕವಾಗಿ ನಮಗೆ ಒಂದು ಸಲಹೆಯನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಭಾಳ ಚೆನ್ನಾಗಿ ಅವರು ತಿಳ್ಕೊಂಡಿದ್ದೀನಿ ಅನ್ನೋದಾಗಲಿ, ಅಧಿಕಾರದಿಂದಾಗಲಿ ಅವ್ರು ನಮಗೊಂದಿಗೆ ಒಟ್ಟಿಗೆ ಕೆಲಸವನ್ನು ಮಾಡ್ತಿರಲಿಲ್ಲ. ನಾನು ಮೊಟ್ಟ ಮೊದಲ ಬಾರಿಗೆ 2014ರಲ್ಲಿ ಡಯಟಿಗೆ ಉಪನ್ಯಾಸಕರಾಗಿ ಬಂದಾಗ ಅವರು ಹೊನ್ನಾಳಿ BO ಆಗಿದ್ದರು.
ಅಲ್ಲಿಂದ ನಾನು ಅವರ ಜೊತೆಗೆ ಕೆಲಸವನ್ನು ನಾನು ನೋಡ್ತಾ ಬಂದಾಗ ನಮಗೆ ಭಾಳ ಚೆನ್ನಾಗಿ ಒಂದು ಕರ್ತವ್ಯದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು. ಹಾಗೆ ಸಂದರ್ಭ ಬಂದರೆ ಅದೇ ರೀತಿ ನಿಷ್ಠೂರವಾಗಿ ಬೈತಾ ಇದ್ರು. ನಾವು ಅವ್ರ ಹತ್ರ ಬೈಸ್ಕೊಂಡು ಬಂದಾಗ ಮತ್ತಾಗಲೇ ನಮಸ್ಕಾರ ರೀ ಡೈರೆಕ್ಟ್ರೇ ಅನ್ನೋರು. ನನ್ನ ಫಸ್ಟ್ ಡೈರೆಕ್ಟ್ರ್ ಮಾಡಿದವ್ರು ಅವರೇನೆ. ಇವಾಗ ಅದು ನಿಜ ಆಗಿದೆ, ಸಹಾಯಕ ನಿರ್ದೇಶಕರು ಆಗಿದ್ದೀನಿ, ನಾನೀಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ. ಈ ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ, ತುಂಬ ಹೃದಯದ ಒಂದು ಆಶೀರ್ವಾದ ಇದ್ದರೆ ಮುಂದೆ ಅವ್ರು ಹೇಳಿದ ರೀತಿ ನಿರ್ದೇಶಕರಾದರೆ ಒಂದು ಇದು ಅಂತೇಳಿ ಅವರಲ್ಲಿ ಆಶೀರ್ವಾದವನ್ನು ಬೇಡ್ತಾ, ಆಮೇಲೆ ಅವರಲ್ಲಿ ಒಂದು ಕರ್ತವ್ಯದಲ್ಲಿ ಒಂದು ಸ್ಟೈಲ್ ಇದೆ. ಆ ಸ್ಟೈಲ್ ಏನು ಅಂತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿದೆ. ಏನು ಅಂತ ಹೇಳಿದರೆ, ನಾವು ಅವರೊಟ್ಟಿಗೆ ನನಗೆ ಲೋಲಾಕ್ಷಿ ಅವರು ಹೇಳ್ದಾಗೆ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಡಯಟಲ್ಲಿ ಲಿಂಗರಾಜ್ ಸರ್ ಅವರ ಒಂದು ಅವಧಿಯಲ್ಲಿ ಸಂವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆ ಗುಂಪಲ್ಲಿ ಹಿರಿಯ ನೇತೃತ್ವವನ್ನು ವಹಿಸ್ಕೊಂಡು ನಮಗೆಲ್ಲ ಸಹಕಾರವನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಈ ರೀತಿ ಮಾಡಬೇಕು, ಈ ರೀತಿ ಸಂವಾದವನ್ನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ರಾಜಶೇಖರ್ ಸರ್. ಅದನ್ನು ನಾವು ಫಾಲೋ ಮಾಡ್ತಾ ಇದ್ವಿ. ಅಲ್ಲಿ ಏನಾದರೂ ಒಂಚೂರು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಚೆನ್ನಾಗೇ ಕ್ಲಾಸ್ ತೊಗೊಳ್ತಾ ಇದ್ರು. ಆಮೇಲೆ ನಾವು ಈ ಕಡೆ ಬಂದಮೇಲೆ ಚೆನ್ನಾಗೇ ಮಾತಾಡಿಸ್ತಾ ಇದ್ರು. ಆದ್ದರಿಂದ ಇವತ್ತಿನ ದಿನ ನಾವೆಲ್ಲರೂ ಅಭಿಮಾನ ಬಳಗವನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಅದನ್ನು ನಾವು ಕೂಡ ಏನು ಇಲ್ಲಿವರೆಗೂ ಹೇಳಿದೆ ನಾನು ಆ ಪಂಚ ಮಂತ್ರಗಳನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಫಾಲೋ ಮಾಡ್ತೀವಿ ಸರ್ ಅಂತ ಹೇಳ್ತಾ, ತಮ್ಮ ಮಾರ್ಗದರ್ಶನ ಇನ್ನೂ ಮುಂದಿನ ದಿನಗಳಲ್ಲಿ ನಮಗೆ ಬೇಕು ಅಂತ ಹೇಳ್ತಾ, ಇಲ್ಲಿಯವರೆಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನಾನಿವಾಗ ಬರೀ ದಾವಣಗೆರೆದ ಅಷ್ಟೇಯಿಂದ ಬಂದಿಲ್ಲ, ಧಾರವಾಡದಿಂದನೂ ಕೂಡ ಬಂದೀನಿ. ಯಾಕೆ ಅಂದರೆ ಸರ್ ಕೂಡ ಅಪರ ಆಯುಕ್ತರ ಕಚೇರಿಯಲ್ಲಿ PRO ಆಗಿ ಒಂದಿಷ್ಟು ದಿನಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈಗ ನಾನು ಆ ಕಚೇರಿ ವತಿಯಿಂದನೂ ಹಾಗೂ ದಾವಣಗೆರೆ ಜಿಲ್ಲೆಯ ವತಿಯಿಂದ ಎರಡು ಕಡೆಯಿಂದನೂ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಧನ್ಯವಾದಗಳು ಸರ್. ಇದೀಗ ದಾವಣಗೆರೆ ಜಿಲ್ಲೆಯ NPS ನೌಕರ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀಯುತ ಶಿವಕುಮಾರ್ ಅರಸಾಗರ ಇವರು ನಾಲ್ಕು ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. GSR ಅಭಿನಂದನಾ ಬಳಗ ದಾವಣಗೆರೆಯವರ ವತಿಯಿಂದ ಸರ್ ಅವರಿಗೆ ಅಭಿನಂದನಾ ಸಮಾರಂಭ ನಡೀತಾ ಇದೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಲೇಪಾಕ್ಷಪ್ಪ ಸರ್ ಅವರೇ, ನಮ್ಮ ನೆಚ್ಚಿನ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕೋಟೇಶ್ವರ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ರಾಜಶೇಖರಪ್ಪ ಸರ್ ಅಭಿಮಾನಿಗಳೇ, ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುಗಳು, ಉಪನಿರ್ದೇಶಕರು ವಿಶ್ರಾಂತ ಶಿಕ್ಷಣ ಇಲಾಖೆಯ ಸಾಂಗ್ಲಿಯಾನ ಶ್ರೀಯುತ GS ರಾಜಶೇಖರಪ್ಪರವರೇ, ಎರಡೇ ನಿಮಿಷ ಅವಕಾಶ ಇರೋದು ನನಗೆ. ಹೌದು, ಯಾಕೆ ಅಂದರೆ ಅವರು ಕರ್ತವ್ಯ ನಿಷ್ಠೆಯಿಂದ, ನಿಷ್ಠೂರತೆಯಿಂದ, ಪ್ರಾಮಾಣಿಕತೆಯಿಂದ, ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಸರ್ಕಾರಿ ನೌಕರರಿಗೆ ಮಾದರಿ ನಮ್ಮ ರಾಜಶೇಖರಪ್ಪ ಸರ್. ನನಗೂ ಅವ್ರಿಗೂ ಪರಿಚಯ 2006ರಿಂದ, ನನಗೆ ಮಾತ್ರ ಪರಿಚಯ, ಅವ್ರಿಗೆ ನಾನು ಪರಿಚಯ ಆಗಿಲ್ಲ ಅವಾಗ 2006ರಲ್ಲಿ. ಯಾಕೆಂದರೆ ನಾನು ನೇಮಕಾತಿ ಆಗಿದ್ದು ಚಿರೋಣಿ ಹೈಸ್ಕೂಲ್ FDI ಆಗಿ, ಅವರು ಅವಾಗ ತಾನೇ ಹೊರಗೆ ಹೋಗಿದ್ದರು. ನಾನು ಶಾಲೆಗೆ ಹೋಗಿ ಬೋರ್ಡ್ ನೋಡಿದೆ ಸರ್, ಅಲ್ಲಿ SLC ರಿಸಲ್ಟು ಸಾಹೇಬ್ರು HM ಆಗಿದ್ದಾಗಿಂದ 80+ ಇದೆ, ಅದಕ್ಕಿಂತ ಹಿಂದೆ 50 ಬಿಲೋ ಇತ್ತು. ಬರೀ ಕೇಳ್ತಾ ಇದ್ದೆ, ಜೊತೆಗೆ ಅವ್ರ ಸಾಧನೆ ಹೆಂಗಿದೆ, ಪ್ರಾಮಾಣಿಕತೆ ಹೆಂಗಿದೆ, ಶ್ರದ್ಧೆ ಹೆಂಗಿದೆ ಅನ್ನೋದು ನಾನು ಅಲ್ಲಿ ನೋಡಿದೆ. ಆ ಶಾಲೆಗೆ 7 ಎಕರೆ ಜಮೀನಿದೆ. ಒಂದು 50/60 ಶಾಲೆ ಗ್ರೌಂಡ್ ಶಾಲೆ ಮಾತ್ರ ಇತ್ತು. ಇನ್ನು ಉಳಿದ ಗ್ರೌಂಡನ್ನೆಲ್ಲ ಊರಿನ ಜನ ಆಕ್ರಮಿಸ್ಬಿಟ್ಟಿದ್ರು. ಆ ಊರಿನ ಅಷ್ಟೂ ಜನರ ವಿರೋಧ ಕಟ್ಕೊಂಡು ಆ 5 ಎಕರೆನೂ ಸಹಿತ ಶಾಲೆಗೋಸ್ಕರನೇ ಮೀಸಲಿರಿಸಿ, ಮೈದಾನ ಅಭಿವೃದ್ಧಿಪಡಿಸಿ, ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಕಟ್ಟಿಸಿ, ಆ ಊರಿನವರಿಗೆ ಒಳ್ಳೇದು ಮಾಡೋಕ್ಕೂ ಆ ಊರಿನವ್ರ ವಿರುದ್ಧ ನಿಂತರು. ಆ ಊರು ಇವರನ್ನು ಕೆಟ್ಟವ್ರನ್ನಂಗೆ ಮಾಡ್ತು. ತದನಂತರ ಗೊತ್ತಾಯಿತು ಜನಕ್ಕೆ, ರಾಜಶೇಖರಪ್ಪ ಸರ್ ಅಂತವರು ನಮ್ಮ ಶಾಲೆಯಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳು ಉದ್ಧಾರ ಆಗ್ತಿದ್ರು ಅಂತ. ಯಾಕೆಂದರೆ ಜನಸಂಖ್ಯೆ ಭಾಳ ಇದೆ, 3 ಸೆಕ್ಷನಲ್ಲಿರೋದು. ಮಕ್ಕಳು ಶಾಲೆಯಿಂದ ಹೊರಗುಳಿದಿರೋ ಮಕ್ಕಳೇ ಜಾಸ್ತಿ ಇದ್ದರು. ರಾಜಶೇಖರಪ್ಪ ಸರ್ ಅವರು ಇನ್ನೊಂದಿಷ್ಟು ಕಾಲ ಅಲ್ಲಿ HM ಆಗಿದ್ದಿದ್ರೆ ಆ ಊರು ಉದ್ಧಾರ ಆಗ್ತಾ ಇತ್ತು ಅನ್ನೋದು ನನ್ನ ಭಾವನೆ, ನಾನು ನೋಡ್ದಂಗೆ. ರಾಜಶೇಖರಪ್ಪ ಸರ್ ಹೆಂಗೆ ಅಂದರೆ ಭಾಳ ನಿಷ್ಠೂರವಾದಿ. ಅವರು ವರದಿ ಕೊಟ್ಟ ಮೇಲೆ ಆ್ಯಕ್ಷನ್ ಆಗದೆ ಇರೋದು ಯಾರೂ ಇಲ್ಲ, ಎಲ್ರಿಗೂ ಆ್ಯಕ್ಷನ್ ಆಗಿದೆ. ನಾನು GA ಸಾಹೇಬರು, ನಮ್ಮ DDP ಸಾಹೇಬರು, ನಮ್ಮ ಕೇಸ್ ವರ್ಕರು 4 ಜನ ಉಳಿದಿರೋದು.
ನಮ್ಮೇಲೂ ವರದಿ ಹೋಗಿತ್ತು, ಸದ್ಯ ಆ್ಯಕ್ಷನ್ ಆಗಲಿಲ್ಲ. 4 ಜನ ಉಳ್ಕೊಂಡಿದ್ದೀವಿ ನಾವು. ಇನ್ನು ಉಳಿದಾರೆ ಅವ್ರ ಸ್ನೇಹಿತರು ಹೇಳಿದ್ದಾರೆ, ಭಾಳ ಜನ ನಿನಗೆ ಹಾಕಿದ್ಯಪ್ಪ, ನೀನು ನನ್ನ ಜೀವಮಾನನೇ ತೆಗೆದುಬಿಟ್ಟಿದ್ಯಾ ಅಂತ ಭಾಳ ಜನ ಹೇಳಿದ್ದಾರೆ ಅಂತ ಅವರೇ ನಮ್ಮ ಹತ್ರ ಹೇಳ್ಕೊತಾ ಇದ್ರು. ಸೊ ಈ ಥರದ ವ್ಯಕ್ತಿತ್ವದ ಅಧಿಕಾರಿ ಎಲ್ರಿಗೂ ಸಿಗಲ್ಲ. ಆಮೇಲೆ ಈ ಥರದ ಅಭಿನಂದನಾ ಕಾರ್ಯಕ್ರಮ ಏನಿದೆ, ಅಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಆಗಬೇಕು. ಯಾಕೆಂದರೆ ಯಾರು ಪ್ರಾಮಾಣಿಕರಿರ್ತಾರೆ, ಯಾರು ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡ್ತಾರೆ, ಅವರೆಲ್ಲರಿಗೂ ಸಹಿತ ಈ ಥರದ ಕಾರ್ಯಕ್ರಮದ ಮೂಲಕ ಅಭಿನಂದನೆ ಸಹಜವಾಗಿ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಸಹಿತ ಅವ್ರ ದಾರಿಯಲ್ಲೇ ನಡೆಯೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಅಭಿನಂದನಾ ಬಳಗಕ್ಕೆ ನಮಸ್ಕರಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಹಳೇಬತ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದಂಥ ಶ್ರೀಮತಿ ಉಷಾ ಮೇಡಮ್ ರವರು 2 ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ನಮಸ್ಕಾರ. ಗೊತ್ತಾಗ್ತಿಲ್ಲ ಫಾರ್ ಐ ಆಮ್ ಏಬಲ್ ಟು ಟಾಕ್. ಥ್ಯಾಂಕ್ ಯು ಸರ್. ಆ್ಯನ್ ಔನ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಬೆಟರ್ ದ್ಯಾನ್ ಟನ್ಸ್ ಆಫ್ ಥಿಯರಿ ಅಂತ ಹೇಳ್ತಾರೆ. ಶಿಕ್ಷಕನ ಕಲ್ಯಾಣ ನಿಧಿಯಲ್ಲಿ 1000 ರೂಪಾಯಿ ಕೊಟ್ಟು ನಾನು ಸದಸ್ಯತ್ವ ಪಡೆದಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ಶಶಿ ಅವರ ಅಣ್ಣನ ಮಗಳು ಶಶಿಕಲಾ ಇದ್ದಾರೆ. ಜಸ್ಟ್ ಐ ಹ್ಯಾಡ್ ಟಾಕ್ ಟು ಹರ್ 1 ವೀಕ್ ಬಿಫೋರ್. ಸೊ ಅವ್ರು ಹೇಳಿದರು, ಅಯ್ಯೋ ಮೇಡಮ್ ಚಿಕ್ಕಪ್ಪ ಇದ್ದರು, ನೀವು ಒಂದು ಫೋನ್ ಮಾಡಿದರೆ ಸಾಕಾಗ್ತಿತ್ತು ಅಂತೇಳಿ. ಶನಿವಾರ ಕೇಳಿದ್ದೆ, ಅವರು ಸರ್ವಿಸ್ ಸರ್ಟಿಫಿಕೇಟು ಅದನ್ನು ಡಾಟಾ ಹಾಕ್ಸ್ಕೊಳಪ್ಪ ಅಂತ ಅಂದರು. ಮೇಡಮ್ ಅವ್ರ ಹತ್ರ ತೊಗೊಂಡೋಗಿ ಅರ್ಧ ಗಂಟೆಯಲ್ಲಿ ನಾನು ಬಾತಿ ಕೆರೆ ಮೇಲಿದ್ದೆ. ಉಷಾ ಈಗ ಫೋನ್ ಮಾಡ್ತಾರೆ ಶಿಕ್ಷಕನ ಕಲ್ಯಾಣ ನಿಧಿಯಿಂದ ಒಬ್ಬರು ಆಫೀಸರು, ಅವ್ರಿಗೆ ನೀನು ವಿವರ ಕೊಡಪ್ಪ ಅಂದರು. ವಿದಿನ್ ಹಾಫ್ ಆನ್ ಅವರ್ ನನಗೆ ಕಲ್ಯಾಣ ನಿಧಿ ಕಾರ್ಡ್ ಬಂತು. ಈತ ದುಡ್ಡೇ ಬೇಕಾಗಿಲ್ಲ ಸರ್, ಮಾನವೀಯ ಮೌಲ್ಯಗಳು, ಕಾರ್ಯಕ್ಷಮತೆಯನ್ನು ನೀವು ನೋಡಿದ್ವಿ. 2017ರಲ್ಲಿ ELEP ಟ್ರೈನಿಂಗ್ ತಗೊಳ್ಳುವಾಗ ನಮ್ಮ ಅವರು RTO 80 ಅವರು ತೀರೋದಾಗ, ಸೊ ಅಷ್ಟು ಗಟ್ಟಿತನದಿಂದ ನಿಮ್ಮ ಕಾರ್ಯಕ್ಷಮತೆ ಮತ್ತು ಮೌಲ್ಯಗಳು 2 ಮಿಕ್ಸ್ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾನು ನೋಡಿದ್ದೇನೆ ನಿಮ್ಮನ್ನು. ನನ್ನ ಹುನ್ಮನದಿಂದ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಥ್ಯಾಂಕ್ಫುಲ್ ಟು ಯು, ಐ ಆಮ್ ಗ್ರೇಟ್ಫುಲ್ ಟು ಯು. ಇಂಥ ಸಾವಿರಾರು ಶಿಕ್ಷಕರಿಗೆ ಅಲ್ಲಿರುವಂತಹ ಸೌಲಭ್ಯಗಳನ್ನು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಮೇಡಮ್ ರವರಿಗೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.